ನಮಸ್ಕಾರ. ಟಾರ್ಗೆಟ್ ಹಿಂದೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂ ದಂಡು. ಸದ್ಯ ವೀಕ್ಷಕರೇ, ರಾಜ್ಯದಲ್ಲಿ ಧರ್ಮ ದಂಗಲ್ ಆರಂಭ ಆಗಿದೆ. ಧರ್ಮಸ್ಥಳದಿಂದ ಹಿಡಿದು ಇತ್ತೀಚೆಗೆ ನಿನ್ನೆ ನಡೆದಂತಹ ಮದ್ದೂರಿನ ಗಲಾಟೆವರೆಗೂ ಕೂಡ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು, ಹಿಂದೂ ಸಂಘಟನೆಗಳು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ರು. ಅದಾದ ಬಳಿಕ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಸರಾದಲ್ಲೂ ಕೂಡ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಿದ್ದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಜೊತೆಗೆ ಬಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿದ್ದಕ್ಕಾಗಿ ಧರ್ಮ ದಂಗಲ್ ಕೂಡ ಶುರುವಾಗಿದೆ. ಇಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳು ಒಂದು ಆರೋಪವನ್ನು ಮಾಡ್ತಾ ಇದ್ದದ್ದು, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದಾದ ಬಳಿಕ ಈಗ ಮದ್ದೂರಲ್ಲಿ ಗಣೇಶ ಚತುರ್ಥಿ ಆಯಿತು. ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಕಲ್ಲು ತೂರಾಟವನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಿದರೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಸರ್ಕಾರ ಹಿಂದೂ ಭಾವನೆಗಳಿಗೆ ಪದೇ ಪದೇ ಧಕ್ಕೆಯನ್ನು ತರ್ತಾ ಇದೆ. ಈ ಮೂಲಕ ರಾಜ್ಯದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದೇ ಕ್ಷಣದ ವಿಶೇಷ ಹಿಂದೂ ಟಾರ್ಗೆಟ್. ರಾಜ್ಯದಲ್ಲಿ ಮುಂದುವರೆದ ಧರ್ಮ ದಂಗಲ್. ದಸರಾ ಬಳಿಕ ಗಲಭೆ ಕೇಸಲ್ಲೂ ಕೂಡ ಧರ್ಮ ರಾಜಕೀಯ ಆರಂಭ ಆಗಿದೆ. ಮದ್ದೂರು ಗಲಭೆಯಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿದ್ರಾ? ಗಲಭೆ ಕೇಸಲ್ಲಿ 500 ಹಿಂದೂಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಉದ್ದೇಶ ಏನು ಅಂತ ಹೇಳಿ ಪದೇ ಪದೇ ರಾಜ್ಯದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ? ರಾಜ್ಯ ಸರ್ಕಾರದಿಂದ ಓಲೈಕೆ ರಾಜಕಾರಣ ಹೆಚ್ಚಾಗಿದೆಯಾ? ಭದ್ರಾವತಿಯಲ್ಲಿ ಕಾಂಗ್ರೆಸ್ ಶಾಸಕನ ಮುಸ್ಲಿಂ ಪ್ರೀತಿ. ಈದ್ ಮೆರವಣಿಗೆಯಲ್ಲೂ ಕೂಡ ಪಾಕಿಸ್ತಾನ್ ಪರ ಘೋಷಣೆಯನ್ನು ಮೊಳಗಿಸಲಾಗಿದೆ. ಯಾಕೆ? ರಾಜ್ಯದಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಕರ್ನಾಟಕ ಎಲ್ಲರಿಗೂ ಕೂಡ ಎಲ್ಲ ಅವಕಾಶಗಳು ಇರುತ್ತೆ. ಎಲ್ಲರೂ ಕೂಡ ಸಮಾನವಾಗಿ ಶಾಂತ ರೂಪದಲ್ಲಿ ಕರ್ನಾಟಕದಲ್ಲಿ ಬದುಕಬಹುದು. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಆದರೆ ಈ ಧರ್ಮ ದಂಗಲ್ ಯಾಕೆ? ಕೋಮು ಸಂಘರ್ಷಣೆಗಳು ಉಂಟಾಗ್ತಿರೋದು ಯಾಕೆ? ಇದರ ಜೊತೆಗೆ ದಸರಾ ವಿಚಾರಕ್ಕೆ ಬರೋದಾದರೆ, ದಸರಾದಲ್ಲಿ ಬಾನು ಮುಸ್ತಾಕ್ ಅವರ ಆಯ್ಕೆ, ಉದ್ಘಾಟನೆಗೆ ಅವರಿಗೆ ಆಹ್ವಾನ, ಹಿಂದೂಗಳ ಭಾವನೆಗೆ ಧಕ್ಕೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣ ಹೈಕೋರ್ಟ್ನಲ್ಲಿದೆ. ಇದರ ಜೊತೆಗೆ ಮದ್ದೂರಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆಯಾಗುತ್ತೆ. ಗಲಭೆಯಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಪ್ರಕರಣಕ್ಕೆ ಈಗಾಗಲೇ 21 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅದಾದ ಬಳಿಕ ಪ್ರತಿಭಟನೆ ಆಯಿತು. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 500 ಹಿಂದೂಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹಾಗಾದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು ಅನ್ನುವ ಮಾತನ್ನು ಹಿಂದೂ ಪರ ಸಂಘಟನೆಗಳು, ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದಲ್ಲದೆ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟುತ್ತೇನೆ ಅಂತ, ಅಂದರೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆ ಯಾವ ಕಾರಣಕ್ಕಾಗಿ ಕೊಟ್ಟರು? ಅತಿಯಾದ ಓಲೈಕೆನಾ ಅನ್ನುವ ಪ್ರಶ್ನೆ ಕೂಡ ಈಗ ಉದ್ಭವವಾಗ್ತಾ ಇದೆ. ಇದರ ಜೊತೆಗೆ ಈದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಪರ ದೇಶದ್ರೋಹಿ ಕ್ರಿಮಿ ಒಂದು ಘೋಷಣೆಗಳನ್ನು ಕೂಗಿದೆ. ಪಾಕಿಸ್ತಾನ್ ಪರ ದೇಶದ್ರೋಹಿ ಕ್ರಿಮಿ ಒಂದು ಘೋಷಣೆಯನ್ನು ಕೂಗಿದೆ. ಈ ಘೋಷಣೆಯನ್ನು ಕೂಗಿದ್ದು 100ಕ್ಕೆ 100% ತಪ್ಪು. ಅದೇ ರೀತಿಯಾಗಿ ಈ ರೀತಿಯಾಗಿ ಘೋಷಣೆ ಕೂಗೋದಕ್ಕೆ ಆತನಿಗೆ ಧೈರ್ಯ ಕೊಟ್ಟಿದ್ಯಾರು?
ಈ ಪ್ರಶ್ನೆ ಉದ್ಭವವಾಗುತ್ತಲ್ವಾ? ನಾವೇನು ಮಾಡಿದ್ರೂ ಸರಿ ರಾಜ್ಯದಲ್ಲಿ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಏನಾದರೂ ಪರಿಸ್ಥಿತಿ ಉಂಟಾಗ್ಬಿಟ್ಟಿದ್ಯಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಕಾಂಗ್ರೆಸ್ ಶಾಸಕರು ಸಂಗಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಸಂಗಮೇಶ್ ಅವರು ಹೇಳಿಕೆಯನ್ನ ಕೊಟ್ಟರು. ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರ ನಡುವೆ ಪಾಕ್ ಪರ ಜಿಂದಾಬಾದ್ ಘೋಷಣೆ ನೋಡಿ. ವಿಧಾನಸೌಧದಲ್ಲೂ ಕೂಡ ಪಾಕ್ ಪರ ಜಿಂದಾಬಾದ್ ಘೋಷಣೆ ಆಯಿತು. ಕ್ರಮ ಏನಾಯಿತು ಅನ್ನೋದ್ರ ಬಗ್ಗೆ ಈವರೆಗೂ ಸ್ಪಷ್ಟನೆ ಇಲ್ಲ. ಪಾಕ್ ಪರ ಘೋಷಣೆಯನ್ನು ಮೊಳಗಿಸಿದ್ದು ಯಾರು ಅನ್ನುವ ಪ್ರಶ್ನೆಗೆ ಈವರೆಗೂ ಕೂಡ ಉತ್ತರ ಇಲ್ಲ. ಇದರ ನಡುವೆ ಈದ್ ಮೆರವಣಿಗೆಯಲ್ಲೂ ಕೂಡ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಎಸ್ನಲ್ಲಿ ಈಗಾಗಲೇ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ದೆ. ವಿಧಾನಸೌಧದಲ್ಲೂ ಕೂಡ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ ಆ ಮತಾಂಧ, ಆ ಕ್ರಿಮಿ, ಆ ನಪುಂಸಕ ಯಾರು, ಆತನಿಗೆ ಶಿಕ್ಷೆ ಆಯ್ತಾ ಅನ್ನೋದ್ರ ಬಗ್ಗೆ ಈವರೆಗೂ ಒಂದು ಸ್ಪಷ್ಟನೆ ಇಲ್ಲ. ಆತನಿಗೆ ಏನಾದರೂ ಮುಟ್ಟಿ ನೋಡಿಕೊಳ್ಳುವಂತಹ ಶಿಕ್ಷೆ ಆಗಿದ್ದರೆ ಇವತ್ತು ಈ ಈದ್ ಮೆರವಣಿಗೆಯಲ್ಲಿ ಈ ಕ್ರಿಮಿ ಕೂಡ ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗ್ತಾ ಇರಲಿಲ್ಲ. ಹಾಗಾದರೆ ಎಡವಟ್ಟು ಆಗಿದ್ದೆಯಲ್ಲಿ? ಈ ಪ್ರಶ್ನೆಯೊಂದಿಗೆ ಈ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಸರವಣ ಅವರು, ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿರುವಂಥ ನಾಗರಾಜ್ ನಾಯಕ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ಆಗಿರುವಂಥ ಬಸವರಾಜ ಮುದಿಗೌಡ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರವಣ ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮತಾಂಧ ಶಕ್ತಿಗಳು ಆಕ್ಟಿವ್ ಆಗುತ್ತೆ, ಇದಕ್ಕೆ ನಿಮ್ಮ ಓಲೈಕೆ ಕಾರಣ ಅನ್ನುವ ಆರೋಪ. ಮೊದಲನೇದಾಗಿ ನಿಮ್ಮ ಟೈಟ್ಲೇ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ. ಟಾರ್ಗೆಟ್ ಹಿಂದೂ ಅಂತ ಕೊಟ್ಟಿದ್ದೀರಾ, ಅದಕ್ಕೆ ಬದಲು ನೀವು ಬೇರೆ ರೀತಿ ಕೊಟ್ಟಿದ್ರೆ ಜನನೂ ಒಪ್ತಾ ಇದ್ರು. ಏನಂತ ಹೇಳಿದ್ರೆ, ಯಾಕೆ BJP ಅವರು ಪ್ರತಿ ಸಲನೂ ಹಿಂದೂ ಅನ್ನೋ ಟ್ರಂಪ್ ಕಾರ್ಡ್ನ ಪ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕೊಡಬೇಕಾಗಿತ್ತು ನೀವು. ಏನಕ್ಕಂದ್ರೆ ಒಂದೊಂದು ಸಲ ಅವರೇ ಇದನ್ನು ತಗೊಳ್ಳೋದು, ಅವರೇ ಎತ್ಕಟ್ಟೋದು. ಇವಾಗ ಘಟನೆ ಆಗಿದೆ, ಅದ್ರ ಬಗ್ಗೆ ಕ್ರಮ ತಗೋಬೇಕಾ, ಕ್ರಮ ತಗೊಂಡಿದ್ದಾರಾ, ಅರೆಸ್ಟ್ ಮಾಡಬೇಕಾ, ಅರೆಸ್ಟ್ ಮಾಡಿದಾರಾ, ಕಾನೂನು ರೀತಿಯಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಇದರಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಪಕ್ಷದ್ದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತನೋ ಎಲ್ಲಾದರೂ ಇನ್ವಾಲ್ವ್ ಆಗಿದ್ರೆ ನೀವು ಪಕ್ಷದ ಮೇಲೆ ನೀವು ದೋಷನ ಕೊಡಿ, ಒಪ್ಕೊಳ್ತೀವಿ ನಾವು. ಅದನ್ನು ಬಿಟ್ಟು ಸರ್ಕಾರ ತನ್ನ ಕೆಲಸ ಏನು ಮಾಡಬೇಕು, ಇವತ್ತು ಮಾಡಿರೋದನ್ನ ಯಾರೂ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಮಾಡಿರೋದು ತಪ್ಪ, ಕಲ್ಲು ಹೊಡೆದಿರೋನು ಯಾವನಾಗಿದ್ದರೂ ಅವನು ಕಿಡಿಗೇಡಿನೇ, ಅವನಿಗೆ ಶಿಕ್ಷೆ ಆಗಬೇಕಾ, ಖಂಡಿತವಾಗಿ ಶಿಕ್ಷೆ ಆಗಬೇಕು. ಇದರಲ್ಲಿ ಪಕ್ಷನೂ ಕ್ಲಿಯರ್ ಆಗಿದೆ, ಸರ್ಕಾರನೂ ಕ್ಲಿಯರ್ ಆಗಿದೆ, ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಆಗಿರೋವಾಗ ಎಲ್ಲಿ ನೀವು ಪ್ರತಿ ಸಲನೂ ಬರೀ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಬರೀ ಒಂದು ಪಕ್ಷದ ಮೇಲೆ ದೂರ್ತಾ ಇದ್ರೆ ಯಾಕೆ ದೂರುತ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸರವಣ ಸರ್, ಇಲ್ಲ ನೀವು ದೂರ್ತಾ ಸಂಗಮೇಶ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು, ಅವರ ಹೇಳಿಕೆಯನ್ನ ನೀವು ಗಮನಿಸಿದ್ರಿ. ಅದ್ರ ಬಗ್ಗೆ ಒಂದು ಪ್ರಶ್ನೆ. ಇದ್ರ ಜೊತೆಗೆ ಈ ಪಾಕ್ ಪರ ಜಿಂದಾಬಾದ್ ಘೋಷಣೆ ಇದೆಯಲ್ವಾ, ಇದನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದೀವಿ, ಎಲ್ಲರೂ ಕೂಡ ಖಂಡಿಸಲೇಬೇಕು. ಹೌದು, ಖಂಡಿಸಲೇಬೇಕು. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಘೋಷಣೆ ಕೂಗೋದಕ್ಕೆ ಆತನಿಗೆ ಧೈರ್ಯ ಬಂದಿದ್ದು ಹೇಗೆ ಅಂತ ಒಂದು ಕಂಡಿಡಿಬೇಕು ಅಂತ ಹೇಳಿದ್ರೆ, ಸರ್ಕಾರದ ಪಾತ್ರದ ಬಗ್ಗೆ ಒಂದು ಪ್ರಶ್ನೆ ಇದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ನಂತರ ಆ ವ್ಯಕ್ತಿಗೆ, ಆ ಕ್ರಿಮಿಗೆ ಏನ್ ಶಿಕ್ಷೆ ಆಯ್ತು, ಆ ಕ್ರಿಮಿಗೆ ಏನಾದರೂ ಶಿಕ್ಷೆ ಆಗಿದ್ದಿದ್ರೆ ಜನರು ಗೊತ್ತಾಗ್ತಾ ಇತ್ತು ಪಾಕಿಸ್ತಾನದ ಪರ
ಘೋಷಣೆಯನ್ನ ಕೂಗಿದ್ರೆ ಈ ಶಿಕ್ಷೆ ಆಗುತ್ತಪ್ಪ ಅಂತ ಹೇಳಿ ಒಂದು ಉದಾಹರಣೆಯನ್ನ ನಿಮ್ಮ ಸರ್ಕಾರ ಏನಾದರೂ ಸೆಟ್ ಮಾಡಿದ್ರೆ ಇವತ್ತು ಯಾವನೋ ಒಬ್ಬ ಬಂದು ಮೆರವಣಿಗೆಯಲ್ಲಿ ಪಾಕ್ ಪರ ಘೋಷಣೆ ಕೂಗ್ತಾ ಇರಲಿಲ್ಲ. ಆ ಉದಾಹರಣೆಯನ್ನ ಸೆಟ್ ಮಾಡೋದ್ರಲ್ಲಿ ನೀವು ಯಾಕೆ ಎಡುತ್ತಾ ಇದ್ದೀರಾ? ನಾವು ಎಲ್ಲೂ ಎಡುವಿಲ್ಲ. FSL ಏನು ಕಳಿಸ್ಬೇಕಾಯ್ತು ಕಳಿಸಿದ್ವಿ, ವರದಿನ ಕಳಿಸಿದ್ವಿ, ಅದ್ರ ಮುಂದಿನ ತನಿಖೆಯನ್ನು ನಡೀತಾ ಇದೆ. ಎಲ್ಲೋದು ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆಗಿ ತೀರ್ಪು ಬಂದ್ಬಿಟ್ಟು ಆ ತೀರ್ಪು ಮೇಲೆ ನಾವೇನಾದ್ರೂ ಆಕ್ಟ್ ಮಾಡಿಲ್ಲ ಅಂದ್ರೆ FSL ವರದಿ ಬಂತು, ಅದೇ ಪಾಕಿಸ್ತಾನದ ಪರ ಘೋಷಣೆ ಅಂತ ಆಯ್ತು, ಪಾಕಿಸ್ತಾನದ ಪರನೇ ಘೋಷಣೆ ಕೂಗಿದ್ದಾರೆ ಅಂತ ಗೊತ್ತಾದ ನಂತರ ಏನ್ ತನಿಖೆ ಮುಂದುವರೆದ ತನಿಖೆನೂ ಅದು ಪಾಡ್ಗೆ ಅದು ನಡೀತಾ ಇದೆ. ಅದು ಯಾವ ರೀತಿ ಅದು ಯಾವುದು ನಮ್ಮ ಸರ್ಕಾರದ ಕೈಯಲ್ಲಿ ಇಲ್ಲ. ಅದು ಅದಂತ ಒಂದು ಏಜೆನ್ಸಿ ಇದೆ, ಅವರು ಅದನ್ನ ತನಿಖೆ ಮಾಡ್ಕೊಂಡು ಬರ್ತಾರೆ. ಎಷ್ಟು ವರ್ಷ ಕಟ್ಟಲೇಬೇಕಾ ಸರ್? ಅದೆಲ್ಲ ನೀವು ಹೇಳಕ್ಕೆ ಆಗಲ್ಲ. ಒಂದೊಂದು ತೀರ್ಪು ಒಂದ್ ದಿವಸದಲ್ಲಿ ಯಾವನೋ ಒಬ್ಬ ಬಂದು 15 ವರ್ಷ 20 ವರ್ಷ 30 ವರ್ಷ 30 ವರ್ಷ ಆದ್ರೂ ಕೇಸ್ಗಳು ಕೊಲೆ ಮಾಡಿದ್ರೆ ಏನೋ ಒಂದು ಕೊಲೆ ಮಾಡಿದ್ರೆ ಸರಿ, ಬಟ್ ಕೋರ್ಟ್ ಸಮಯನ ಪ್ರಶ್ನೆ ಮಾಡಕ್ಕೆ ಯಾರಿಗೂ ಇಲ್ಲಿ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ, ಬೇರೆ ಯಾವ ಪಕ್ಷದವರೆಗೂ ಕೋರ್ಟ್ ಅನ್ನ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿಲ್ಲ. ಯಾಕೆ ಇಷ್ಟೊಂದು ಸಮಯ ತಗೊಂಡಿದ್ದೀರಾ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಏನು ಮಾತಾಡಕ್ಕಾಗಲ್ಲ, ಆಯ್ತಾ? ಈಗಾಗಲೇ ತಾವು ಮತ್ತೊಂದು ಹೇಳಿದ್ರಿ ಸಂಗಮೇಶ್ ಅವ್ರ ಬಗ್ಗೆ. ಸಂಗಮೇಶ್ ಅವರು ಏನು ಆ ಒಂದು ಸಿಚುವೇಶನ್ ಅಲ್ಲಿ ಮಾತಾಡಿದಾರೋ ಸೇಮ್ ವಿಷಯ ದೇವೇಗೌಡರು, ಮಾನ್ಯ ದೇವೇಗೌಡರು ಇದಕ್ ಮುಂದೇನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಸಹ ಹುಟ್ಟಿದ್ರೆ ಸಾಬ್ರಾಗ್ ಹುಟ್ಟೋದಕ್ಕೆ ಬಯಸ್ತಾ ಇದ್ದೀನಿ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ಅದು ಅವರವರ ಇಂಡಿವಿಜುವಲ್ ವಿಷಯ, ಅದು ವೈಯಕ್ತಿಕ ಹೇಳಿಕೆ. ಅದಕ್ಕೂ ಪಕ್ಷಕ್ಕೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಅವರೇ ಏನಾದ್ರು ಉತ್ತರ ಕೊಡಂಗಿದ್ರೆ ಉತ್ತರ ಕೊಡಬೇಕು. ಅದು ಏನ್ ಯಾವ ಒಂದು ಇಂಟೆನ್ಷನ್ ಅಲ್ಲಿ ಹೇಳಿದ್ದಾರೆ, ಏನ್ ಮಾಡಿದಾರೆ ಅಂತ ಅವ್ರನ್ನೇ ಕೇಳಬೇಕು. ಅವ್ರು ಕೇಳಿದಾಗ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೂ ಪಕ್ಷಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿ ಅಂತ ಸಂಬಂಧ ಇಲ್ಲ. ಓಕೆ ನಾಗರಾಜ್ ಸರ್, ನೋಡಿ ಆಯ್ತು, ಗಲಭೆ ಉಂಟಾಯಿತು. ಗಲಭೆಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 21 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದಾದ ನಂತರ ಬಿಜೆಪಿಯವರ ರಾಜಕೀಯ ಏನು ಇದರಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳ್ಬೋದಲ್ವಾ, ಕೇಳ್ತಾ ಇದ್ದಾರಲ್ವಾ? ತಾವೇ ಒಂದು ಒಳ್ಳೆಯ ಪ್ರಸ್ತುತಿಯನ್ನ ಜನರ ಮುಂದೆ ಇಟ್ಟಿದ್ದೀರಿ. ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಈ ರೀತಿಯ ಗಲಾಟೆಗಳಾಗ್ತವೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಬೇಕಂತ ಹೇಳಿದ್ರೆ, ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಬಹುಶಃ ಫೆಬ್ರವರಿ 2024 ಅಂತ ಅನಿಸ್ತದೆ ಈ ಘಟನೆ ನಡೆದಿರುವಂತಹದ್ದು. 27 ತಾರೀಕು, ಮೈ ಲಿಟಲ್ ಮೆಮರೀಸ್ ಕರೆಕ್ಟ್, 1 ವರ್ಷದ ಮೇಲಾಯ್ತು. ತಾವು ಬಹಳ ಚೆನ್ನಾಗಿ ಅಭ್ಯಾಸನೂ ಮಾಡಿದರೆ. ಇದ್ರ ಬಗ್ಗೆ FSL ವರದಿಯು ಸಹಿತ ಬಂತು. FSL ವರದಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನೇ ಕೂಗಿದ್ದಾರೆ ಅನ್ನುವಂಥದ್ದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ರಿಪೋರ್ಟ್ ಬಂತು. ಭಾರತೀಯ ಕಾನೂನು ಏನ್ ಹೇಳ್ತದೆ ಸ್ವಾಮಿ, ಯಾವುದೇ ಏಜೆನ್ಸಿಗೆ ಕೊಟ್ಟು ಬಿಟ್ಟಿದೀವಿ ಅಂತ ಹೇಳಕ್ಕಾಗೋದಿಲ್ಲ. ಆ ಏಜೆನ್ಸಿಯನ್ನ ಕಂಟ್ರೋಲ್ ಮಾಡುವವರು ನಿಮ್ಮ ಹೋಮ್ ಮಿನಿಸ್ಟರು. ಆ ಹೋಮ್ ಮಿನಿಸ್ಟ್ರಿಗೂ ಮೇಲೆ ಒಬ್ರು ಸಿದ್ದರಾಮಯ್ಯ ಅನ್ನುವಂತ ಒಬ್ರು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನೀವೆಲ್ಲ ಕೂಡಿ ಇನ್ವೆಸ್ಟಿಗೇಷನ್ ಅನ್ನೇ ಇಷ್ಟು ಲೇಟ್ ಮಾಡಿದ್ರೆ, ಕೋರ್ಟ್ ನಲ್ಲಿ ಪ್ರಕರಣ ಬಗೆಹರಿಲಿಕ್ಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ, ಲಕ್ಷಾಂತರ ಪ್ರಕರಣಗಳಿದ್ದಾವೆ ಈ ರಾಜ್ಯದಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರ್ತದೆ, ಜಡ್ಜರ ನೇಮಕಾತಿ ಸರಿಯಾಗಿ ಆಗಿರೋದಿಲ್ಲ. ಇದನ್ನೆಲ್ಲ ಒಪ್ಪಬಹುದು. ಇನ್ವೆಸ್ಟಿಗೇಷನ್ಗೆ 1-1.5 ವರ್ಷ ನೀವು ತಕೊಂಡ್ರಿ ಅಂತ ಹೇಳಿದ್ರೆ, ಅದು FSL ವರದಿ ಬಂದ ಮೇಲೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಯಾಕೆ ವಿಳಂಬ ಆಗ್ತದೆ? ಸ್ಟ್ರಿಕ್ಟ್ಲಿ ಸ್ಪೀಕಿಂಗು ಚಾರ್ಜ್ ಶೀಟ್ ಅನ್ನ 24 ತಾಸಿನೊಳಗೆ ಹಾಕ್ಬೇಕು ಅನ್ನುವಂತ ನಿಯಮ ಇದೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಂತರ ಅನುಮತಿಯನ್ನು ತಗೊಂಡು CRPC ಅಥವಾ ಇವತ್ತಿನ BNSS ನಲ್ಲೋ ಇಂತಿಷ್ಟು ದಿನಗಳವರೆಗೆ, ಇಂತಿಷ್ಟು ದಿನದೊಳಗೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕು ಅಂತ ಇದೆ. ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ನೀವು ಯಾವಾಗ ತನಿಖೆಯನ್ನೇ ವಿಳಂಬ ಮಾಡ್ತೀರಿ ಅಂತ ಹೇಳಿದ್ರೆ ಏನೋ ಅದರಲ್ಲಿ ಹುದುಗಿದೆ ಅಂತ ಅರ್ಥ. ಹೌದಾ? FSL ರಿಪೋರ್ಟ್ ಬಂದ ಮೇಲೆ ಅಲ್ಲಿ ಇರ್ತಕ್ಕಂಥವ್ರದ್ದು 161 ಸ್ಟೇಟ್ಮೆಂಟ್ ತಗೊಂಡು ಚಾರ್ಜ್ ಶೀಟ್ ಅನ್ನ ಇಮಿಡಿಯೇಟ್ಲಿ ಹಾಕ್ಲಿಕ್ಕೆ ಏನ್ರಿ ವಿಳಂಬ? ಅಂಥದ್ದು ಏನಿದೆ ಇದರೊಳಗೆ? FSL ವರದಿನೇ ಬಂತಲ್ಲ. ಆದ್ದರಿಂದ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆ ಸ್ಥಳದಲ್ಲಿ ಪಾಕಿಸ್ತಾನ ಪರವಾದಂಥ ಘೋಷಣೆ ಮೊಳಗ್ತದೆ ಅಂತ ಹೇಳಿದ್ರೆ, ನಾಳೆ ಏನಾಗ್ತದೆ ಅಂತ ಹೇಳಿದ್ರೆ, ಬೀದಿಯಲ್ಲೂ ಸಹಿತ ಈ ರೀತಿಯ ದೇಶದ್ರೋಹಿಗಳು ಪಾಕಿಸ್ತಾನ ಪರ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ. ಯಾಕಂತಂದ್ರೆ ನಮ್ಮನ್ನೇ ಆಳ್ತಕ್ಕಂಥ ಜನ ಅಲ್ಲಿ ಮೇಲ್ಗಡೆ ಕುಳಿತಿದ್ದಾರಲ್ಲ ವಿಧಾನಸೌಧದಲ್ಲಿ, ಅವ್ರ ಸರ್ವೆ ನಂಬರ್ನಲ್ಲೇ ಪಾಕಿಸ್ತಾನ ಪರ ಘೋಷಣೆ ಬರ್ತಾ ಇದೆ, ನಾವು ಕೂಗಕ್ಕೇನು ಅನ್ನುವಂಥ ಒಂದು ಹುಮ್ಮಸ್ಸು, ಒಂದು ಪ್ರೋತ್ಸಾಹ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೂ ಸಹಿತ ಏನಾಗಲ್ಲ. ಚಾರ್ಜ್ ಶೀಟ್ ಹಾಕ್ಲಿಕ್ಕೆ 1.5 ವರ್ಷ ಆಗ್ತದೆ. ನಾವು ಆರಾಮಾಗಿ ತಿರುಗಾಡ್ಕೊಂಡಿರೋಣ. ನಮ್ಮನ್ನು ಅರೆಸ್ಟ್ ಮಾಡೋದು ಡೌಟು. ಈಗ ತಾವು ಹೇಳಿದ್ರಲ್ಲ, ಅವನ ಮೇಲೆ ಏನು ಆಕ್ಷನ್ ಮಾಡಿದ್ರಿ ವಿಧಾನಸೌಧದಲ್ಲಿ ಕೂಗಿದವ್ರು ಅಂತವ್ರನ್ನ. ಸೊ ಆ ರೀತಿಯ ಒಂದು ಶಕ್ತಿ ಅವರಿಗೆ ಬರುವುದರಿಂದ ಏನಾಗ್ತದೆ,
ನೋಡ್ರಿ, ರಾಷ್ಟ್ರ ಮೊದಲು, ಹೌದು, ನಿಜ. ನೇಷನ್ ಇಸ್ ಹೌದು, ಫಸ್ಟ್. correct. ಈಗ ಧರ್ಮ, ಸಂಪ್ರದಾಯ, ಜಾತಿ, ಸೊಸೈಟಿ ಇವನ್ನೆಲ್ಲ ಬಿಡೋಣ, ಹೌದು, ಪಕ್ಷವೂ ಬಿಡಬೇಕು, ಪಕ್ಷನ ಬಿಡೋಣ. ನೇಷನ್ ಇಸ್ ಫಸ್ಟ್. ಹೌದು. ದೇಶ ಅನ್ನುವುದು ಮುಖ್ಯ. ಅದು ಕಾಂಗ್ರೆಸ್ಸಿಗೂ ಅಷ್ಟೇ, ಬಿಜೆಪಿಗೂ ಅಷ್ಟೇ, ಇನ್ನಿತರ ಪಕ್ಷಗಳಿಗೂ ಅಷ್ಟೇ. ರಾಷ್ಟ್ರ ವಿರೋಧಿಯಾದಂತ ಘೋಷಣೆಯನ್ನ ಕೂಗಿದಾಗ ಯಾವುದೋ ಅಸಾಲ್ಟ್ ಕೇಸು, ಓಸಿ ಕೇಸು, ಇಸ್ಪೀಟ್ ಕೇಸ್ ಆದ್ರೆ ಅಡ್ಡಿಲ್ಲ, ರಾಷ್ಟ್ರಕ್ಕೆ ಸಂಚಕಾರ ತರುವಂತ ಒಂದು ಘೋಷಣೆಯನ್ನ ಕೂಗಿದಾಗಲೂ ಸಹಿತ ನೀವೇನೋ ಮಾಡೋದಿಲ್ಲ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ನೀವು ಏನೂ ಮಾಡದೇ ಇರುವುದು ಸಮಾಜದಲ್ಲಿ ಇಂಥ ರಾಷ್ಟ್ರದ್ರೋಹಿಗಳಿಗೆ ಏನಾಗಿದೆ ಅಂದ್ರೆ ನಮ್ಗೆ ಇವ್ರ ಹತ್ರ ಏನು ಮಾಡಕ್ಕಾಗಲ್ಲ ಅಂತ ಅನಿಸ್ಬಿಟ್ಟದೆ. ಹಾಗಾಗಿ ನೇರ ಕಾರಣ ಯಾರು ಇದಕ್ಕೆ? ನೇರ ಕಾರಣ ಯಾರು? ಕೂಗಿದವರಷ್ಟೇ ಅಲ್ಲ, ಕೂಗುದನ್ನು ನೋಡಿ ಸುಮ್ಮನೆ ಕೊಳ್ತಿದ್ದಾರಲ್ಲ ಈ ಸರ್ಕಾರ, ಅವರು ಕಾರಣ. ಓಕೆ ಬಸವರಾಜ್ ಸರ್, ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಬೆಳವಣಿಗೆಗಳ ಬಗ್ಗೆ ನೀವು ಕೂಡ ಗಮನಿಸಿರ್ತೀರಿ. ಈಗ ಪಾಕಿಸ್ತಾನದ ಪರ ಘೋಷಣೆ ಇದು ಒಂದು ಕಡೆ, ಇದರ ಜೊತೆಗೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ ಅನ್ನುವ ಆರೋಪ ಕೂಡ ಇದೆ. ಮದ್ದೂರಲ್ಲಿ ನಡೆದಂಥ ಕಲ್ಲು ತೂರಾಟ, ಅದಾದ ನಂತರ ಪ್ರತಿಭಟನೆ, ಲಾಠಿ ಚಾರ್ಜ್, ಏನು ಹೇಳ್ತೀರಿ? ನನಗೆ ಕರ್ನಾಟಕ BJP ಮೇಲೆ ತುಂಬ ಬೇಸರ ಅನ್ನಿಸ್ತಾ ಇದೆ. ಇವತ್ತು ಅವ್ರ ಹತ್ರ ಇರುವಂಥ ಲೀಡರ್ಶಿಪ್, ನರೇಂದ್ರ ಮೋದಿ ಏನೇ ಅನ್ನಿ, ಪೊಲಿಟಿಕಲಿ ನಾವು ಅವ್ರನ್ನ ನಿಂದಿಸ್ಬೋದು, ಅವರ ಕಾರ್ಯವೈಖರಿಗಳನ್ನು ನಾವು ಬೈಬೋದು, ಅಥವಾ ನಮ್ಗೆ ಇಷ್ಟ ಆಗಲಿಕ್ಕಿಲ್ಲ, ಕೆಲವೊಂದಿಷ್ಟು ಕೊರತೆಗಳು ಕಾಣ್ಬೋದು, ನೋ ಡೌಟ್. ಇಷ್ಟಿಲ್ಲ ಲೀಡರ್ ಆಫ್ ದ ಕಂಟ್ರಿ, ಒನ್ ಆಫ್ ದ ಪ್ರಾಮಿನೆಂಟ್ ಫೇಸಸ್ ಇರೋ ಇಂಡಿಯನ್ ಪೊಲಿಟಿಕಲ್ ಸ್ಪೇಸಲ್ಲಿ ನೋಡಿದರೆ, ಅಂಥ ಒಂದು ಲೀಡರ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಇವ್ರಿಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಇಂಥ ಒಂದು ಕ್ಷೀಣ ವಿಚಾರಕ್ಕೆ ಇವ್ರು ಇಳಿದ್ಬಿಟ್ಟು ಪಾಲಿಟಿಕ್ಸ್ ಮಾಡಬೇಕಾ? ಇವತ್ತು ಯಾವ ವಿಚಾರದಲ್ಲಿ ಮಾತಾಡ್ತಿದ್ರಾ? ಹೇಳ್ತೀನಿ. ಸೊ ಇವತ್ತು ನಿಮ್ಮ BJP ಅವರು ಇಷ್ಟೊಂದು ಲೀಡರ್ಶಿಪ್ ಇದೆ, ಎಕ್ಸ್ಪೀರಿಯನ್ಸ್ ಇರೋ ಲೀಡರ್ಶಿಪ್ ಅಂತ ಅವ್ರನ್ನ ವಿಧಾನಸೌಧದಲ್ಲಿ ಒಬ್ಬರನ್ನ ಲೀಡರ್ ಆಫ್ ಅಪೋಸಿಷನ್ ಮಾಡಿದ್ದೀರ, ಅಧ್ಯಕ್ಷರು ಮಾಡಿದ್ದೀರ. ಅವ್ರು ಬಿಟ್ಟು ಲೂಸ್ ಮೌತ್ ಲೀಡರ್ಸ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋದು ನಿಮಗೆ ನೆಸೆಸರಿ ಇದೆಯಾ ಅನ್ನೋದು ಯಾಕೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವತ್ತಿನ ವಿಚಾರದಲ್ಲಿ ನಾವು ಒಂದು ಗಮನ ಕೊಡಬೇಕಾಗಿರೋದು, ಕರ್ನಾಟಕದಲ್ಲಿ ಒಂದು ಸಭ್ಯ ವಾತಾವರಣ ಇರುವಂಥ ಒಂದು ರಾಜ್ಯ. ನಾವು ಕೋಮಗಲಭೆಗಳಲ್ಲಿ ಬೀಳುವಂಥವ್ರಲ್ಲ. ಬೇರೆ ಕಂಪ್ಯಾರಿಟಿವ್ಲಿ ಇಂಡಿಯಾದಲ್ಲಿ ನೀವು ಎಲ್ಲೇ ನೋಡಿದರೆ ಕೋಮಗಲಭೆಗಳಲ್ಲಿ ನಾವು ಅತಿ ರ್ಯಾಂಕಿಂಗ್ ತುಂಬ ಕಮ್ಮಿ. ಅದು ಒಳ್ಳೆ ವಿಚಾರ. ಯಾಕೆ ಅಂತ ಅಂದರೆ ಇಲ್ಲಿ ವಿದ್ಯಾವಂತರು, ಸಭ್ಯ ಜನ, ಸಿವಿಲ್ ಪೀಪಲ್, ಅವರಿಗೆ ಅರ್ಥ ಆಗುತ್ತೆ ಇದರಲ್ಲಿ ಏನಿದೆ ಹಿಂದೆ ಮುಂದಿಂದು ಅಂತ. ಒಂದು ಇನ್ಸಿಡೆಂಟ್ ಆಯಿತು, ಅದು ಪ್ಲ್ಯಾಂಡ್ ಇನ್ಸಿಡೆಂಟು, ಅನ್ಪ್ಲ್ಯಾಂಡ್ ಇನ್ಸಿಡೆಂಟು, ಯಾರ ಕಡೆಯಿಂದ ಪ್ಲ್ಯಾನ್ ಆಗಿತ್ತೋ ಅದನ್ನೆಲ್ಲನೂ ನಾವು ಕೆಲವೊಂದು ವಿಚಾರ ಇವತ್ತು ಗೊತ್ತಿದ್ರೂ ವಿಲ್ ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ದ ಪ್ರೋಸೆಸ್. ಯಾಕಂದರೆ ನಾವು ಮುಂಚಿತವಾಗಿ ನಾವೊಂದು ಅವ್ರು ಟಾರ್ಗೆಟ್ ಆಗ್ತಿದ್ದಾರೆ, ಇವ್ರು ಟಾರ್ಗೆಟ್ ಆಗ್ತಿದ್ದಾರೆ, ಅಥವಾ ಇವ್ರು ಮಾಡಿದ್ದು ಅವ್ರು ಮಾಡಿದ್ದು ಅಂತ ಅಂದರೆ ಇಟ್ ವಿಲ್ ಬಿಕಮ್ ಅನ್ ಬಯಸ್ ವಿಚ್ ಆ್ಯಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ನನಗದು ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಅಲ್ಲಿ ನಡೆದಿರೋವಂಥ ಘಟನೆಗೆ ಅದನ್ನು ನೀವು ಅಲ್ಲಿಗೆ ಮುಗಿಸೋಣ, ಇನ್ನು ಮಿಕ್ಕ ಪ್ರಜೆಗಳಿಗೆ ತೊಂದರೆ ಆಗೋದು ಬೇಡ, ಒಂದು ವಿಷ ಬಿತ್ತೋದು ಬೇಡ ಅನ್ನೋ ನಿಮ್ಮ ಹತ್ರ ನಿಮಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ, ನೀವು ಅದನ್ನು ಆದಷ್ಟು ಕ್ಲೋಸ್ ಮಾಡಿ ಅಲ್ಲಿ ಶಾಂತಿ ಹೇಗೆ ತರೋದು ಅನ್ನೋದ ಯೋಚನೆ ಮಾಡ್ತಿರೋ ಹೊರತು ಅಲ್ಲಿ ಹೋಗಿ ತುಪ್ಪ ಸುರಿಯೋ ಕೆಲಸ ಮಾಡಲ್ಲ. ತುಪ್ಪ ಸುರಿಯೋರು ಯಾರಾದರೂ ಇದ್ದರೆ, ನನ್ನ ಬೇಳೆ ಬೇಯಿಸ್ಕೋಬೇಕು ಇಂಥದ್ದೊಂದು ಘಟನೆ ನಡೆದಿದ್ರಲ್ಲಿ ನನ್ನ ಬೇಳೆ ಬೇಯಿಸ್ಕೊಂಡು ನಾನು ಮೇಲೆ ಕೇಳ್ತೀನಿ, ನನ್ನ ಫೋಟೋಗಳು, ನನ್ನ ಹೆಸರುಗಳು ನ್ಯೂಸ್ ಪೇಪರಲ್ಲಿ ಬರಲಿ ಅನ್ನೋವಂಥದ್ದು ಯಾರು ಇದ್ದರೆ, ನಾನೇನಾದರೂ ನನ್ನ ಪಾರ್ಟಿಯಲ್ಲಿ ಅಂತವ್ನಿದ್ರೆ ಮುಚ್ಕೊಂಡು ಕುತ್ಕೊಳ್ಳಯ್ಯ ಅಂತ ಹೇಳಿಬಿಟ್ಟು ಅವ್ರನ್ನ ಕೆಳಗಿಳಿಸಿ ಮನೆ ಕುಂದಿರ್ಸಿದ್ವಿ ಹೊರತು ಅಲ್ಲಿ ಹೋಗೋರಿಂದ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ನ ಮುಂದೆ ಹೋಗ್ಬಿಟ್ಟು ಏನೋ ಅಲ್ಲಿ ತುಪ್ಪ ಸುರಿತಾನೆ, ಇವರೆಲ್ಲ ಹೋಗ್ಬಿಟ್ಟು ಅವ್ನ ಹಿಂದೆ ಜೈ ಅಂತಾರೆ, ಅದರಿಂದ ನಮ್ಮ ಪಾಲಿಟಿಕ್ಸ್ ಬೆಳೀತಿದ್ದಾರೆ ಅಂತ ಇವ್ರೇನಾದ್ರು ಕರ್ನಾಟಕದಲ್ಲಿ ಅನ್ಕೊಂಡಿದ್ರೆ ಧರ್ಮ ಆಧಾರಿತ ಅಲ್ಲ ಸರ್, ರಾಜಕೀಯಕ್ಕಾಗಿ ಧರ್ಮದ ಒಂದು ಬಳಕೆ ಮಾಡಿಕೊಂಡು ಜನರ ಮನಸ್ಸಿನಲ್ಲಿ ವಿಷ ಬಿತ್ತನೆ ಮಾಡೋದಿಲ್ಲ. ಹಾಗಾದ್ರೆ ಧರ್ಮವನ್ನ ಬಳಸ್ಕೋಬಾರ್ದು ಅಂತ ನೀವು ಹೇಳ್ತಾ ಇದ್ರಲ್ವಾ ಸರ್? ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ. ನೋಟ್ ಮೇಲೆ ಗಾಂಧೀಜಿಯವರ ಫೋಟೋ ಯಾಕೆ, ಗಣೇಶನ ಫೋಟೋವನ್ನು ಹಾಕ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಯಾವ ಅರ್ಥದಲ್ಲಿ, ಯಾವ ಓಲೈಕೆಗೆ ನೀವು ಬಳಸ್ಕೊಂಡಿಲ್ವಾ? ಬಳಕೆ ಮಾಡಲಿಕ್ಕೆ ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ರು ಹಾಗಾದರೆ? ಸೊ ಈಗ ನೀವು ಔಟ್ ಆಫ್ ಕಾಂಟೆಕ್ಸ್ಟ್ ನೀವು ಅದನ್ನ ಕೋಟ್ ಮಾಡಿದರೆ ಕಷ್ಟ ಆಗುತ್ತೆ. ದ ಪಾಯಿಂಟ್ ಬೀಯಿಂಗ್ ದಟ್ ಅವ್ರು ಹೇಳಿದ್ದು, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ನಾವು ಲಕ್ಷ್ಮೀ ಮತ್ತು ಗಣೇಶನ ಪೂಜೆ ಮಾಡ್ತೀವಿ ಒಂದು ಬಿಸ್ನೆಸ್ ಕಮ್ಯುನಿಟಿಗಳಲ್ಲಿ, ಹೀಗಾಗಿ
ನಾವು ನೋಟನ್ನ ಲಕ್ಷ್ಮಿ ತರ ಕಾಣ್ತೀವಿ, ಹಂಗಂದ್ರೆ ಅದರಲ್ಲೇ ಯಾಕೆ ಫೋಟೋ ಇರಬಾರ್ದು ಅನ್ನುವಂಥ ಒಂದು ವಿಚಾರ ಬಂದಿತ್ತು ಅಷ್ಟೇ. ಅದ್ ಬಿಟ್ರೆ ಗಾಂಧೀಜಿಯವ್ರ ಫೋಟೋ ತೆಗೆದ್ಬಿಟ್ಟು ಇನ್ಯಾರ್ದು ಫೋಟೋ ಹಾಕ್ಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಅವ್ರು ಯಾವತ್ತೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಧರ್ಮನ ಬಳಸ್ಕೋಬಾರ್ದು ಅನ್ನುವಂಥ ಸ್ಟೇಟ್ಮೆಂಟ್ ನಾನು ಕೊಟ್ಟಿರ್ಲಿಲ್ಲ. ಧರ್ಮ ಬೇಕು. ಯಾಕೆ ಬೇಕು? ಜನರಿಗೆ ಒಂದು ವಿವೇಚನೆ ತುಂಬಕ್ಕೆ, ಜನರಿಗೆ ಒಂದು ಒಳ್ಳೆ ಸದ್ಮಾರ್ಗದಲ್ಲಿ ತಗೊಂಡು ಹೋಗಕ್ಕೆ ಧರ್ಮ ಬೇಕು. ಅದಕ್ಕೆ ನೀವು ಧರ್ಮ ಬಳಸಿ, ಪಾಲಿಟಿಕ್ಸ್ ಅಲ್ಲೂ ಬಳಸಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಜನರು ಇವತ್ತು ನೀವು ಬೇಕಾದಷ್ಟು ಉದಾಹರಣೆಗಳು ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಧರ್ಮನ ಬಳಸ್ಕೊಂಡು ಎಷ್ಟೊಂದು ಜನ ತಮ್ಮ ಒಂದು ಫೇತ್ ಏನು ಕೊಡುತ್ತಲ್ಲ, ಒಂದು ಧರ್ಮದಲ್ಲಿ ಒಂದು ಭರವಸೆ ಇದೆ, ಏನು ನನಗೆ ಒಳ್ಳೇದಾಗುತ್ತೆ ಅನ್ನುವಂಥ ಭರವಸೆ ಧರ್ಮ ಕೊಡುತ್ತೆ ನಿಮಗೆ. ಆ ಭರವಸೆ ಇಟ್ಕೊಂಡು ಜನ ಜೀವನ ಮಾಡ್ತಾರೆ. ಎಷ್ಟೊಂದು ಬಡವರು ಇರ್ಬೋದು, ಕಡು ಬಡವರು ಇರ್ಬೋದು, ಅವರಿಗೆ ಆರೋಗ್ಯದ ಎಷ್ಟೊಂದು ಸಮಸ್ಯೆಗಳಿರ್ಬೋದು, ಈಗ ಯಾರೋ ವಿದ್ಯಾ ಅರ್ಜನೆ ಮಾಡ್ಕೊಂಡು ಹೋಗ್ತಿರ್ಬೋದು, ಇನ್ನೇನೋ ಒಂದೊಂದು ಅವ್ರಿಗೆ ಆಸೆಗಳಿರ್ತವೆ, ಅದು ಈಡೇರ್ತಾ ಇಲ್ಲ ಅಂದಾಗ ಅವರು ಧರ್ಮದ ಮೊರೆ ಹೋಗಿ ಒಂದು ಸದ್ಮಾರ್ಗ ಕಾಣ್ತಾರೆ. ಯಾಕಂದ್ರೆ ನಾನು ಕಳ್ಳ ಆಗೋನು ದೇವ್ರಿಗೆ ಹೋಗ್ಬಿಟ್ಟು ನನಗೆ ಹೆಂಗಾರು ಮಾಡಿ ಶ್ರೀಮಂತ ಮಾಡಪ್ಪ ಅನ್ನಲ್ಲ. ಸದ್ಮಾರ್ಗದಲ್ಲಿ ಹೋಗ್ಬೇಕನ್ನೋ ಧರ್ಮದ ದಾರಿ ಹಿಡಿತಾನೆ. ಆ ಧರ್ಮದ ದಾರಿ ಹಿಡ್ಕೊಂಡು ಹೋಗುತ್ತಾ ಇರ್ಬೇಕಾದ್ರೆ ಆ ಧರ್ಮವನ್ನ ಬಳಸ್ಕೊಂಡು ನಾವು ಜನರನ್ನ ಒಂದು ಒಳ್ಳೆ ಕಡೆಗೆ ತಗೊಂಡು ಹೋಗ್ಬೇಕೇ ಹೊರತು ಇವ್ರ ತರ ನಾವು ಅದನ್ನ ಬಳಸ್ಕೊಂಡು ಅದನ್ನ ವಿಷ ಬೀಜ ಬಿತ್ತಿ ಅದು ಇಷ್ಟ ಆಗಿರೋದನ್ನ ಇಷ್ಟ ಮಾಡ್ಕೊಂಡು ನಾನು ಅವಾಗ ಹೇಳಿದ್ದೆ ಇವಾಗ ಹೇಳಿದ್ದೆ 100 ವರ್ಷದ ಇತಿಹಾಸ ತೆಗೆದ್ಬಿಟ್ಟು ಪಾಕಿಸ್ತಾನ ತಂದೆ, ಬಾಂಗ್ಲಾದೇಶ ಅದರಲ್ಲಿ ತಂದು ಏನ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು? ಧರ್ಮವನ್ನ ಬಳಸ್ಕೋತಾ ಇದ್ದೀರಾ. ಗಾಯ ಸಣ್ಣಗಾಕಿದ್ರೆ ನೀವು ದೊಡ್ಡದಾಗಿ ತೋರಿಸ್ತಾ ಇದ್ದೀರಾ. ಈ ದೇಶದ ಇತಿಹಾಸವನ್ನು ಬಹುಶಃ ಆ ಪಕ್ಷದ ವಕ್ತಾರರು ಸರಿಯಾಗಿ ಅವರಿಗೆ ಗೊತ್ತಿರ್ತದೆ, ನಮಗೊಂದೇ ಗೊತ್ತಿದೆ ಅಂತ ಹೇಳೋದಿಲ್ಲ, ಅವರಿಗೂ ಗೊತ್ತಿರ್ತದೆ, ಸರಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ತಾರೆ. ನೀವು ಯಾವ ಕಾಲದ ಪೂರ್ವ ಇತಿಹಾಸ ಪುರಾಣದ ಕಾಲದ ಒಂದು ರಾಜಕಾರಣವನ್ನು ತೆಗೆದುಕೊಳ್ಳಿ. ನಮ್ಮ ದೇಶದಲ್ಲಿ ಈ ಅಬ್ರಾಹಮಿಕ್ ಧರ್ಮಗಳ ನೆಲೆಗಟ್ಟಿನಲ್ಲಿ ಭಾರತವನ್ನು ನೋಡಬಾರ್ದು. ಯಾವ ಅಬ್ರಾಹಮಿಕ್ ರಿಲಿಜನ್ಗಳು, ಸೋಕಾಲ್ಡ್ ರಿಲಿಜನ್ಗಳು ಈ ದೇಶಕ್ಕೆ ಬಂದದ್ದು ಇತ್ತೀಚೆಗೆ. ಆದರೆ ಈ ದೇಶದ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಧರ್ಮ ಸಂಸ್ಕೃತಿ, ಇಲ್ಲಿ ಧರ್ಮ ಮತ್ತು ರಾಜಕಾರಣ ಯಾವಾಗಲೂ ಬೇರೆ ಆಗಿರುವಂಥದ್ದಲ್ಲ. ವಸಿಷ್ಠರು ಸಹಿತ ರಾಜನ ಆಸ್ಥಾನದಲ್ಲಿ ಕುಳಿತು ರಾಜನಿಗೆ ಧರ್ಮ ರಾಜಕಾರಣವನ್ನು ಹೇಳ್ಕೊಡ್ತಿದ್ರು. ನೋಡಿ, ಇದು ಧರ್ಮ, ತಂದೆ ತಾಯಿಗಳಿಗೆ ಗೌರವಿಸುವ ಧರ್ಮ, ಪ್ರಜೆಗಳನ್ನ ಧರ್ಮದ ಬಗ್ಗೆ ಹೇಳ್ತಾ ಇದ್ರು ಅಥವಾ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳ್ತಾ ಇದ್ರು ಅಂತಲ್ಲ. ಧರ್ಮ ಅಂತ ಹೇಳಿದ್ರೆ ಏನು? ಸತ್ಯ, ನ್ಯಾಯ, ಆ ರೀತಿಯಾಗಿ ನಡೀಬೇಕು ಅಂತ ನಮ್ಮ ಧರ್ಮ ಹೇಳ್ತಕ್ಕಂಥದ್ದು ಅದೇಯ. ಈಗ ನಾವು ಹೇಳ್ತಕ್ಕಂಥದ್ದು ಧರ್ಮ ಅಂತ ಹೇಳೋದಿದ್ರೆ ಭೂಮಿಯ ಮೇಲೆ ಅದು ನಮ್ಮ ಧರ್ಮ ಮಾತ್ರ, ಬಾಕಿದನ್ನ ರಿಲಿಜನ್ ಅಂತೀವಿ. ನೋಡ್ರಿ, ಭಾಷಾಂತರ ಮಾಡುವಲ್ಲಿ ನಮ್ಮ ಈ ಕೆಲವರು ಜನ ವಿಫಲರಾಗ್ಬಿಟ್ಟಿದ್ದಾರೆ. ರಿಲಿಜನ್ ಅನ್ನ ಧರ್ಮ ಅಂತ ಹೇಳ್ತಾರೆ, ರಿಲಿಜನ್ ಈಕ್ವಲ್ ಶಬ್ದ ಮತ ಅಂತ ಹೇಳಿ. ಹಾಗಾಗಿ ಧರ್ಮದಲ್ಲಿ ಅಲ್ಲಿ ಸಂಸ್ಕೃತಿಯೂ ಇದೆ, ಕೇವಲ ಪೂಜಾ ಪದ್ಧತಿ ಮಾತ್ರ ಧರ್ಮ ಅಲ್ಲ, ಅದರಲ್ಲಿ ಆಚರಣೆಯು ನಾವು ಹೇಗೆ ಜೀವನವನ್ನು ನಿರ್ವಹಿಸಬೇಕು ಅದು ಸಹಿತ ನಮ್ಮ ಸನಾತನ ಧರ್ಮದಲ್ಲಿ ಧರ್ಮ ಅಂತ ಅನಿಸ್ಕೊಳ್ತದೆ. ಒಂದು, ಇಲ್ಲಿ ಇವರು ಕೇವಲ ಧರ್ಮವನ್ನು ಎತ್ತಿ ಹಿಡ್ಕೊಂಡು ಹೋಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಾ? ಕಲ್ಲು ಬಿಸಾಕಿರುವುದು ಒಂದು ಸಣ್ಣ ಘಟನೆ. ಸ್ವಾಮಿ ನಾನು ಅಲ್ಲೇ ಬರ್ತೀನಿ. ಮಿಸ್ಕೋಟ್ ಮಾಡೋ ಪ್ರಶ್ನೆನೇ ಇಲ್ಲ. ನೀವು ನನ್ನ ಮಾತನ್ನ ಕೇಳ್ಬಿಟ್ರೆ ನೀವೇ ಕನ್ವಿನ್ಸ್ ಆಗ್ತೀರಿ. ನನ್ನ ಡ್ಯೂಟಿ ಏನು ಅಂತ ಹೇಳಿದ್ರೆ ಕನ್ವಿನ್ಸ್ ಮಾಡೋದು. ಈಗ ಕಲ್ಲನ್ನ ಬಿಸಾಕಿದ್ರು ಅಂತ ಹೇಳಿದ್ರಿ, ಕಲ್ಲು ಬಿಸಾಕಿ ಒಬ್ಬನ ತಲೆ ಒಡೆದು ಸತ್ತು ಹೋಗಿದ್ರೆ ಇದು ಧರ್ಮನ? ಈಗ ಕಲ್ಲನ್ನ ಹೊಡೆಯುವುದು ಧರ್ಮನೋ, ಕಲ್ಲನ್ನ ಹೊಡೆಯದೇ ಇರುವಂತದ್ದು ಧರ್ಮನೋ? ಒಂದು ಪ್ರಶ್ನೆ, ಇದೇ ಪ್ರಶ್ನೆ ಇಟ್ಕೊಂಡು ನಾನು ಬ್ರೇಕ್ ಹೋಗ್ತೀನಿ. ಎಸ್ ವೀಕ್ಷಕರೇ, ಕಲ್ಲನ್ನ ಹೊಡೆಯೋದು ಧರ್ಮನ? ಯಾರೊಬ್ಬರನ್ನೋ ಸಾಯಿಸಿ ಧರ್ಮ ಉಳಿಸ್ಬೇಕಾಗಿದ್ಯಾ? ಯಾವ ಧರ್ಮ ಕೊಲ್ಲು ಅಂತ ಹೇಳುತ್ತೆ, ಹಿಂಸೆ ಅಂತ ಹೇಳುತ್ತೆ? ಇದು ಯಾಕೆ ನಡೀತಾ ಇದೆ ಈ ಮನಸ್ಥಿತಿ? ಅಂದರೆ ನಮ್ಮ ಧರ್ಮವನ್ನು ಪ್ರೀತಿಸುವಂತಹ ಸಂದರ್ಭದಲ್ಲೇ ಬೇರೆ ಧರ್ಮವನ್ನು ದ್ವೇಷಿಸು ಅಂತ ಹೇಳುವಂಥ ಯಾವುದೇ ಧರ್ಮ ಇಲ್ಲ. ಆದರೂ ಕೂಡ ಈ ಮನಸ್ಥಿತಿ ಯಾಕೆ ಉಂಟಾಗ್ತಾ ಇದೆ? ಇದೇ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ತಿಮ್ಮೇಗೌಡ ಸರ್ ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ನಾನು ಪಡೆದುಕೊಡ್ತೀನಿ. ಅದಕ್ಕೂ ಮೊದಲು ನಾಗರಾಜ್ ಸರ್, ನೀವು ಹೇಳ್ತಾ ಇದ್ರಿ, ನಾನು ಕೂಡ ಹೇಳ್ತಾ ಇದ್ದೆ. ನೋಡಿ, ಯಾವುದ ಧರ್ಮ ಆಗಿರಬಹುದು ಕೂಡ ದಯೆಯೇ ಧರ್ಮದ ಮೂಲವೀಯ ಅಲ್ವಾ? ಬಟ್ ಯಾವ ಧರ್ಮ ಹೇಳುತ್ತೆ ಕಲ್ಲೆಸಿರಿ ಅಂತ? ಯಾವ ಧರ್ಮ ಹೇಳುತ್ತೆ? ಆದರೂ ಆಗ್ತಾ ಇದೆ ಅಂತ ಇಲ್ಲಿ ಮನಸ್ಥಿತಿಯ ಪ್ರಾಬ್ಲಮ್ ಎಲ್ಲೆಡವಟ್ಟು ಆಗ್ತಾ ಇದೆ. ಮನಸ್ಥಿತಿ ಅಲ್ಲ, ನಾನು ಈ ಬ್ರೇಕಿಗೆ ಹೋಗೋದಕ್ಕಿಂತ ಒಂದು ಮಾತನ್ನು ಹೇಳಿದ್ದೆ.
ಕಲ್ಲು ಹೊಡೆಯುವುದು ಧರ್ಮವ, ಕಲ್ಲು ಹೊಡೆದೇ ಇರುವಂತದ್ದು ಧರ್ಮವ? ನಿಜ. ನಾನು ಹೇಳಿದ್ನಲ್ಲ, ಅಬ್ರಹಾಮಿಕ್ ರಿಲಿಜನ್ಗಳ ಬಗ್ಗೆ ಮಾತನಾಡದೆ, ಬೇರೆ ಕಡೆಯಿಂದ ಬಂದಿರುವಂತ ಒಂದಿಷ್ಟು ಮತಗಳು, ಮತ್ತೆ ಈ ಮಣ್ಣಿನಲ್ಲಿ ಹುಟ್ಟಿರುವಂತ ನಮ್ಮ ಸನಾತನ ಧರ್ಮ. ನಾವು ಕಲ್ಲನ್ನ ದೇವರಂತ ಹೇಳ್ತೀವಿ, ನೆನಪಿರ್ಲಿ. ಹೌದು, ಪ್ರಕೃತಿ ಆರಾಧನೆ. ಕಲ್ಲಿನಲ್ಲಿ ಕಲ್ಲೇ ದೇವರಂತ ಹೇಳುವುದಿಲ್ಲ, ಕಲ್ಲಿನ ಮುಖಾಂತರ ದೇವರನ್ನ ನಾವು ಕಾಣ್ತೀವಿ. ಹೌದು ಹೌದು ಅಲ್ವಾ? ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳ್ತೀವಿ. ಅರ್ಚಕನ ಪ್ರಭಾವದಿಂದ ಶಿಲೆ ಅಂತ ಹೇಳುವುದು ಶಂಕರನಾಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಆ ಶಿಲೆಯಲ್ಲೂ ಸಹಿತ ದೇವರು ಅಂತ ಕಾಣ್ತೀವಿ. ಈಗ ನೇಪಾಳದ ನದಿಯಲ್ಲಿ ಸಾಲಿಗ್ರಾಮ ಸಿಗುವುದಿಲ್ವಾ? ಅದು ಕಲ್ಲೇ ಅಲ್ವಾ? ಅದನ್ನು ತಂದು ಪೂಜಿಸ್ತೀವಿ. ನರ್ಮದಾ ನದಿಯಲ್ಲಿ ಸಿಗುವಂತದನ್ನ ಶಿವಲಿಂಗ ಅಂತ ಹೇಳಿ ಪೂಜಿಸ್ತೀವಿ. ರಾಮ ಕಲ್ಲನ್ನ ಮೆಟ್ಟಿಬಿಟ್ಟು ಕಲ್ಲಿನಿಂದ ಹೆಣ್ಣನ್ನ ಉದ್ಭವಿಸಿರುವಂತದನ್ನ ನೀವು ನೋಡ್ತೀವಿ. ಗೋವಾದಲ್ಲಿ ಪೋರ್ಚುಗೀಸರಿಂದ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಎಷ್ಟು ದಬ್ಬಾಳಿಕೆ ಆಗ್ತದೆ ಅಂತ ಹೇಳಿದ್ರೆ, ತೀವ್ರವಾಗಿ ಅವರು ಕೈ ಕಡಿಯುವುದು, ಕಣ್ಣಿಗೆ ಕೀಳುವುದು, ಇಂಥದ್ದೆಲ್ಲ ಶುರುವಾದಂತ ಸಂದರ್ಭದಲ್ಲಿ ಗೋವಾದಿಂದ ಹಿಂದೂಗಳು ಎಲ್ಲ ಬಿಡ್ತಾರೆ, ಮನೆ ಬಿಡ್ತಾರೆ, ಮಠ ಬಿಡ್ತಾರೆ, ಸಂಪತ್ತನ್ನು ಬಿಡ್ತಾರೆ, ಚಿನ್ನಾಭರಣಗಳಿಂದ ಬಿಡ್ತಾರೆ. ಎಲ್ಲವನ್ನ ಬಿಟ್ಟು ಅವ್ರು ಎತ್ಕೊಂಡು ಬಂದಿರುವುದು ಏನು ಅಂತ ಕೇಳಿದ್ರೆ, ತಮ್ಮ ಮನೆಯ ದೇವರ ಪುಟ್ಟ ದೇವರನ್ನ, ಕಲ್ಲಿನ ವಿಗ್ರಹವನ್ನ ತಾಯಿಂದಿರು ಮಡಿಲಲ್ಲಿ ಹಾಕೊಂಡು ಕರ್ನಾಟಕಕ್ಕೆ ಬರ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಕಲ್ಲಿಗೆ ನಾವು ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಾವು ಕಲ್ಲು ಬಿಸಾಕುವುದಿಲ್ಲ. ಆದ್ರೆ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇವತ್ತು ಇರಾನು, ಅಫ್ಘಾನಿಸ್ತಾನು, ಸೋಮಾಲಿಯಾ ಮುಂತಾದಂತ ರಾಷ್ಟ್ರಗಳಲ್ಲಿ ಇವತ್ತು ರಜಮ್ ಅಂತ ಹೇಳ್ತಾರೆ. RAJM ರಜಮ್ ಅಂತ ಹೇಳಿದ್ರೆ ಸ್ಟೋನ್ ಪೇಂಟಿಂಗು, ಕಲ್ಲನ್ನು ಹೊಡಿತಕ್ಕಂಥದ್ದು. ಅಲ್ಲಿಂದ ಅರೇಬಿಯಾದಿಂದ ಅದು ಪ್ಯಾಲೆಸ್ಟೈನ್ಗೆ ಬಂತು, ಪ್ಯಾಲೆಸ್ಟೈನದಿಂದ ಜಮ್ಮು ಕಾಶ್ಮೀರಕ್ಕೆ ಬಂತು. ಒಂದು ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್. ನಾನು ಯಾವ್ದಂತ ಹೇಳ್ತೀನಿ. ಜಮ್ಮು ಕಾಶ್ಮೀರದಿಂದ ಈಗ ಈ ಕಡೆ ಬರ್ತಾ ಇದೆ. ಕಲ್ಲನ್ನ ಬಿಸುಟುವಂತಹ ಈ ಸಂಸ್ಕೃತಿ ಇದೆಯಲ್ಲ, ಇದು ಧರ್ಮ ಅಲ್ಲ. ನೀವು ಕಲ್ಲನ್ನ ಪೂಜಿಸುವುದನ್ನ ಒಪ್ತಿರೋ ಬಿಡ್ತಿರೋ, ಆದ್ರೆ ಪೂಜೆ ಒಳ್ಳೆಯದು, ಅದರಿಂದ ಫಲ ಸಿಗ್ತದೆ ಬಿಡ್ತದೆಯೋ, ನಾವು ದೇವರಂತ ನಂಬಿದ್ದೀವಿ, ಅದರ ಮುಖಾಂತರ ದೇವರನ್ನ ಕಾಣ್ತೀವಿ. ಪೂಜೆ ಮಾಡಿದ್ರಿಂದ ಯಾವುದೇ ಫಲ ಸಿಗದೆ ಇರಬಹುದು, ಅಪಾಯ ಉಂಟಾ? ಇಲ್ಲ. ಆದ್ರೆ ಅದೇ ಕಲ್ಲನ್ನು ತಂದು ಒಬ್ಬನ ತಲೆ ಮೇಲೆ ಜಜ್ಜಿ ರಕ್ತ ಬಂದ್ರೆ ಅಪಾಯ. ಆದ್ದರಿಂದ ಹೇಳ್ತಾ ಇರುವುದು, ನಾವು ಧರ್ಮ ಮಾಡ್ತಾ ಇರುವುದೇನು? ಕಲ್ಲನ್ನು ಪೂಜಿಸಿರಿ, ಕಲ್ಲನ್ನು ಪವಿತ್ರವಾಗಿ ಕಾಣ್ರಿ. ಇದು ನಮ್ಮ ಧರ್ಮ, ಇದು ನಮ್ಮ ಧರ್ಮ. ಆಯ್ತು ಆಯ್ತು. JDS ವಕ್ತಾರರು ತಿಮ್ಮೇಗೌಡ ಸರ್, ನೋಡಿ, ನಿನ್ನೆಯಿಂದ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇತ್ತು. ನಿನ್ನೆ ತಾನೇ ಮದ್ದೂರಲ್ಲಿ ನಡೆದಂಥ ಘಟನೆ ಬಗ್ಗೆ ನಾವು ಇವರು ಕೂಡ ಚರ್ಚೆ ಮಾಡಿದ್ದೀವಿ, ಅದಕ್ಕೂ ಕೂಡ ಗೊತ್ತು. ಬಟ್ ಇವತ್ತು ಕೂಡ ಪಾಕಿಸ್ತಾನದ ಪರ ಜಿಂದಾಬಾದ್ಗೆ ಹೋಗಿದ್ದು. ಅದೇ ರೀತಿಯಾಗಿ ಸಂಗಮೇಶ್ ಅವರು, ಕಾಂಗ್ರೆಸ್ ಶಾಸಕರು, ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಓಡ್ತೀನಿ ಅಂತ ಹೇಳಿ ಈ ಎಲ್ಲವನ್ನ ನೋಡ್ತಾ ಇದ್ರೆ, ರಾಜ್ಯದಲ್ಲಿ ಧರ್ಮಸ್ಥಳ ಪ್ರಕರಣದಿಂದ ಹಿಡಿದು ದಸರಾ ಆಯಿತು, ಚಾಮುಂಡಿ ಬೆಟ್ಟ ಆಯಿತು, ಈಗ ಮದ್ದೂರು ಆಯಿತು, ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಕೋಟ್ ಮಾಡ್ತಾ ಇದ್ರು, ಕರ್ನಾಟಕದಲ್ಲಿ ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಕಾರಣ ಅಂತ. ಇವತ್ತು ನಾನು ಒಂದು ಸರ್ಕಾರಕ್ಕೆ ನೇರವಾಗಿ ಕೇಳ ಬಯಸ್ತೇನೆ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ? ಯಾಕೆಂತಂದರೆ ಇವರು ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ರೀತಿ ಗಲಭೆಗಳು ಮಾಮೂಲಿ ಆಗ್ಬಿಟ್ಟಿದೆ, ಕಾಮನ್ ಆಗಿದೆ. ಯಾಕೆಂತಂದ್ರೆ ಇದೇ ಮೊದಲಲ್ಲ, ನೀವು ನೋಡ್ಬೋದು. ಈಗ ಇವ್ರು ಬಂದು 2.5 ವರ್ಷದಲ್ಲಿ ನಾಗಮಂಗಲ, ಕೆರೆಗೋಡು ಇದು ಆಯಿತು, ಒಂದೇ ಜಿಲ್ಲೆಯಲ್ಲಿ. ಇಷ್ಟಾದರೂ ಕೂಡ ಅವರು ಮತ್ತೆ ಅವ್ರಿಗೆ ಪುಷ್ಟಿ ಬಂದಿದೆ, ಶಕ್ತಿ ಬಂದಿದೆ, ನಾವೇನು ಮಾಡೋದು ನಡೀತದೆ ಅಂತಕ್ಕಂಥ ಭಾವನೆ ಇದೆ. ಅಂದರೆ ಈಗ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರೀತಿ ಕ್ರಮ ಕೈಗೊಂಡಿದೆ, ಯಾವ ಭಯ ಇದೆ ಸರ್ಕಾರದ ಮೇಲೆ ಅಂತ. ಸೊ ನಾನು ಹೇಳಿದ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಸಮಾಜ ಇರಲಿ, ಅವ್ರು ಈ ರೀತಿಯಾದಂಥ ಒಂದು ಧೈರ್ಯ ಬರಬೇಕಂದ್ರೆ, ಒಂದು ಮನಸ್ಥಿತಿ ಬರಬೇಕಂದ್ರೆ ಆಡಳಿತ ನಡೆಸ್ತಕ್ಕಂಥ ಸರ್ಕಾರ ಕಾರಣ ಆಗುತ್ತೆ. ಯಾಕಂದರೆ ಅವ್ರಿಗೆ ಯಾವ್ದು ಭಯ ಇಲ್ದಂಗೆ ಆಗೋಗ್ಬಿಡ್ತದೆ. ಈಗ ನೋಡಿ, ನಿನ್ನೆ ಕೋಮು ಗಲಭೆಗಳಿಗೆ ಆಡಳಿತ ನಡೆಸುವಂತ ಸರ್ಕಾರವೇ ಕಾರಣನಾ? ಅವ್ರು ಸರಿಯಾದ ರೀತಿ ಇದ್ರೆ, ಯಾಕೆಂದ್ರೆ ಅವ್ರಿಗೆ ಭಯ ಇರಲ್ಲ. ಅವ್ರಿಗೆ ಭಯ ಇದ್ರೆ, ಇಲ್ಲಪ್ಪ ನಮ್ಮನ್ನು ಒಳಗಡೆ ಹಾಕ್ತಾರೆ, ಮತ್ತು ನಮ್ಗೆ ಯಾಕೆ ಬೇಕು, ಈ ನಮಗೆ ರೌಡಿ ಶೀಟರ್ ಫಿಟ್ ಮಾಡ್ತಾರೆ, ಸುಮಾರು ಎಲ್ಲ ಕೇಸ್ಗಳನ್ನು ಹಾಕ್ತಾರೆ, ಫಿಟ್ ಮಾಡ್ತಾರೆ. ಭಯ ಇದ್ರೆ ಯಾವ ಸಮಾಜದವರು ಮಾಡೋಕ್ಕೋಗಲ್ಲ ಸರ್, ಯಾರು ಮಾಡೋಕ್ಕೋಗೋದಿಲ್ಲ. ಯಾವಾಗ ಈ ರೀತಿ ಭಯ ಇರೋದಿಲ್ಲ, ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಈಗ ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಅದರಿಂದ ಇದುವರೆಗೂ ಏನು ಬಂದಿದೆ ಅಂತ ಗೊತ್ತಾಗ್ತದೆ. ತನಿಖೆ ಎಲ್ಲಿವರೆಗೂ ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಒಂದು. ಎರಡನೇದು, ಇವತ್ತು ನಮ್ಮ ಹಿಂದೂಗಳ ಮೇಲೆ ಕೂಡ FIR ಮಾಡಿದ್ದಾರೆ. ನೋಡಿ, ಇವತ್ತು ಇದೇ ಕಾಂಗ್ರೆಸ್ ನಾಯಕರು ಮತ್ತೆ ಏನಾದರೂ ಸ್ಟೇಟ್ಮೆಂಟ್ ಯಾವ ರೀತಿ ಕೊಟ್ಟಿದ್ದಾರೆ, ಇಲ್ಲ ಅಲ್ಲಿ ಹೋಗಬಾರ್ದಾಯ್ತು. ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟು. ಆದರೆ ಇದಕ್ಕೆ ಏನು ಮಾಡಬೇಕು, ಇನ್ನು ಮುಂದೆ ಈ ಥರ ಆಗ್ದಂಗೆ ನಾವು ತಡಿಬೇಕು ಅಂತಕ್ಕಂಥದ್ದು ಮನಸ್ಥಿತಿ ಯಾರಿಗಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಗೆ.
ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು ಅಲ್ಲಿ ಹೋಗ್ಬಾರ್ದಾಗಿತ್ತು, ಬೇಡ ಅಂದ್ರು ಹೋದ್ರು. ಏನ್ ಸರ್ ಇದು ಅರ್ಥ? ಈಗ ಎಲ್ಲ ಪ್ರತಿಭಟನೆ ಅಲ್ಲ ಸರ್, ಈಗ ಅವ್ರು ಪ್ರತಿಭಟನೆ ಮಾಡ್ತಾರೆ ಯಾವ್ದು ಪಕ್ಷಾತೀತವಾಗಿ ಸ್ಥಳೀಯರು ಮಾಡಿರ್ತಕ್ಕಂಥ ಪ್ರತಿಭಟನೆ, ಅದು ಸ್ಥಳೀಯರು ನೊಂದು ರೋಷದಿಂದ ಮಾಡಿರ್ತಕ್ಕಂಥ ಪ್ರತಿಭಟನೆ. ಅದಕ್ಕೆ ಕೊಟ್ಟಂತ ಉತ್ತರ ಏನು? ಎಲ್ಲರಿಗೂ ಆ ರೀತಿಯಾಗಿ ನೀವು ಲಾಠಿ ಚಾರ್ಜ್ ಮಾಡಿಸ್ತೀರಲ್ಲ ಸರ್, ಆದ್ರೆ ನಿಮ್ಗೆ ಏನು ಅನ್ಸ್ಕೊಂಡ್ಬಿಟ್ಟಿದ್ದೀರಾ? ನೀವು ಲಾಠಿ ಚಾರ್ಜ್ ಮಾಡ್ಬೇಕಾಗಿದ್ದಾರೆ ಯಾರಿಗೆ? ಪಾಕಿಸ್ತಾನ ಜಿಂದಾಬಾದ್ ಕೂಗದಂತವ್ರಿಗೆ ಮಾಡ್ಬೇಕು ನೀವು. ಇನ್ನೊಂದ್ಸರಿ ಪಾಕಿಸ್ತಾನ ಜಿಂದಾಬಾದ್ ಅನ್ಬಾರ್ದು. ಬೇಕಂದ್ರೆ ಪಾಕಿಸ್ತಾನ ಯಾರೇ ಇರ್ಬೋದು ಸರ್, ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸಮಾಜದವರು ಅಷ್ಟೇನೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಎಲ್ಲ ಮುಸಲ್ಮಾನ ಬಾಂಧವರು ಕೂಡ ಒಳ್ಳೆಯವರಿದ್ದಾರೆ. ಅವ್ರಿಗೂ ಕೂಡ ಬೈತಾರೆ. ಯಾರಿಗೆ ಈ ಕೆಲವು ಶಕ್ತಿಗಳಿದಾವಲ್ಲ ಅವ್ರನ್ನ ಬಲಿ ಹಾಕೋದಕ್ಕೆ ಸರ್ಕಾರ ಏನು ಕ್ರಮ ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ನಾವೇನ್ ಮಾಡೋದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತದೆ ಅಂತಕ್ಕಂಥ ಮನೋಭಾವದಿಂದ ಈ ರೀತಿ ಮಾಡ್ತಾರೆ. ಇದು ನಿಲ್ಬೇಕು. ಆಯ್ತು, ನೀವು ಹೇಳ್ತಾ ಇದ್ರಿ ಮುಸಲ್ಮಾನ್ ಬಾಂಧವರು ಅಂತ, ಅಂದ್ರೆ ಮುಸ್ಲಿಮರಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ ಅಂತ ಅಲ್ವಾ? ಬಟ್ ನಿಮ್ಮದೇ ಮಿತ್ರ ಪಕ್ಷ ಬಿಜೆಪಿ ಒಂದು ಆರೋಪವನ್ನು ಮಾಡುತ್ತೆ, ಈ ಎಲ್ಲವನ್ನೂ ಮಾಡೋದು ಇಡೀ ಸಮುದಾಯ ಅಂತ ಹೇಳೋತರ. ಇಲ್ಲ ನೋಡಿ, ನಾನು ಆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮುದಾಯ ಅಂತ ಅವರು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಅವರು ಅಲ್ಲ, ಒಂದ್ ನಿಮಿಷ ಸರ್, ನಾನು ಹೇಳ್ತಕ್ಕಂಥದ್ದು ಅವ್ರು ಏನ್ ಹೇಳ್ತಾರೆ, ಇಂಥ ಶಕ್ತಿಗಳನ್ನ ಹತ್ತಿಕ್ಕಿ ಅಂತ ಹೇಳ್ತಾರೆ. ನಾವು ಅದು ಹೇಳ್ತಾರೆ, ಇಂಥ ಯಾರು ಇದಾರೆ ಇಂಥ ಶಕ್ತಿಗಳನ್ನ ಹತ್ತಿಕ್ಕಿ ಮತ್ತೆ ಇಂಥ, ಈಗ ಉದಾಹರಣೆಗೆ ಸರ್ ಓಪನ್ ಆಗಿ ಹೇಳೋಣ, ಈಗ ಶಾಸಕರದ್ದು ಮನೆ ಸುಟ್ಟಂತವ್ರು ಯಾರು? ಅವತ್ತು ಲಾಠಿ ಚಾರ್ಜ್ ಮಾಡಿದ್ರೆ ಅವರು ಪೊಲೀಸರು ಅವತ್ತು ಇದೇ ರೀತಿ ಲಾಠಿ ಚಾರ್ಜ್ ಮಾಡಿದ್ರು. ಇವತ್ತು ಹೆಂಗಸರಿಗೆ ಮಕ್ಕಳಿಗೆ ಎಲ್ಲ ಮಾಡಿದ್ರಲ್ಲ, ಅವತ್ತು ಪೊಲೀಸರು ಯಾಕೆ ಮಾಡಲಿಲ್ಲ? ಅವತ್ತು ಯಾಕೆ ಕೈ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಿದ್ರು? ಸರ್ ನಾನು ಸರ್ಕಾರ ಯಾವುದೇ ಇರಲಿ, ನಾನು ಪೊಲೀಸರ ಜವಾಬ್ದಾರಿ ಹೇಳ್ತೇನೆ. ಸರ್ಕಾರ ಇವಾಗ ಪೊಲೀಸ್ ಆಫೀಸರ್ ಅಧಿಕಾರಿ ತಲೆದಂಡ ಆಗಿದೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಅವತ್ತು ಕ್ರಮ ಕೈಗೊಂಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಅವತ್ತು ಇವರೇ ಮಾಡಿದಾಗ ಅದೇ ಶಾಸಕರ ಮನೆಗೆ ಬೆಂಕಿ ಹೆಚ್ಚಾಗ ಏನಾಯ್ತು? ಆ ತನಿಖೆಯಲ್ಲಿ ಬಂತು, ಅವ್ರನ್ನ ಬಿಡಿಸ್ಕೊಂಡ್ಬಂದವ್ರು ಯಾರು? ಅವ್ರಿಗೆ ಯಾರು ಶಕ್ತಿ ತುಂಬಿದಾರೆ ಯಾರು? ಮತ್ತೆ ಏನಾಗ್ತದೆ ಇವಾಗ? ಮತ್ತೆ ಈ ರೀತಿಯಾದಂಥ ಒಂದು ಗಲಭೆಗಳಿಗೆ ಮುಖ್ಯವಾಗಿ ಇವತ್ತು ಸರ್ಕಾರ ಇವಾಗಲಾದ್ರೂ ಎಂತ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ಇನ್ನು ಮುಂದೆ ಇನ್ನೊಂದು ಸಾರಿ ಈ ತರ ಆದ್ರೆ ಕಠಿಣ ಕ್ರಮ ಸರ್ವಣ ಸರ್, ಇಡೀ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ. ಗಲಭೆ ಆಯ್ತು ನಾಗಮಂಗಲದಲ್ಲಿ ಕಳೆದ ಬಾರಿ, ಏನಾಯ್ತು? ಏನಾದ್ರೂ ಪಾಠವನ್ನ ಕಲ್ತ್ರ? ಯಾವ ಉದಾಹರಣೆಯನ್ನ ನೀವು ಸೆಟ್ ಮಾಡಿದ್ರಿ? ಈ ರೀತಿ ಗಲಭೆಯನ್ನ ಸೃಷ್ಟಿ ಮಾಡಿದ್ರೆ ನಾವು ಖಂಡಿತವಾಗಿಯೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅನ್ನುವ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿಲ್ಲ. ಇದೇ ಕಾರಣಕ್ಕಾಗಿ ಈ ಎಲ್ಲ ಘಟನೆಗಳು ಆಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಗಂಭೀರ ಆರೋಪ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇಂತಹ ಗಲಭೆಗಳು ಹೆಚ್ಚಾಗುತ್ತೆ. ಕಾರಣ ಯಾರು ಒಂದಿಷ್ಟು ಕೋಮಿನ ಅಂದ್ರೆ ಒಂದಿಷ್ಟು ಗಲಭೆಯನ್ನು ಸೃಷ್ಟಿ ಮಾಡುವ ಸಂಘಟನೆಗಳಿಗೆ ನೀವು ಬೂಸ್ಟ್ ಅಪ್ ಮಾಡ್ತೀರಿ ಅಂತ. ಸರ್, ಮೊದಲನೇದಾಗಿ ಕೆಟ್ಟದ್ದು ಮಾಡ್ತಕ್ಕಂಥ ವ್ಯಕ್ತಿ ಅವನು ಯಾವ ಧರ್ಮಕ್ಕೂ ಸೀಮಿತವಾಗಿರಲ್ಲ, ಯಾವ ಜಾತಿಗೂ ಸೀಮಿತವಾಗಿರಲ್ಲ. ಅವನು ಕೆಟ್ಟವನೇ, ಅದು ಯಾವ ಧರ್ಮನೂ ಅವನನ್ನು ಒಪ್ಪಲ್ಲ. ಆಮೇಲೆ ಯಾರು ಕೆಟ್ಟದನ್ನ ಪಕ್ಕದಲ್ಲಿ ಎತ್ತಂತೂ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಂತೂ ಇವಾಗ ಒಂದು ಹಣ್ಣು ಇಟ್ಟಿದ್ದೀರಾ, 10 ಹಣ್ಣು ಇಟ್ಟಿರ್ತೀರಾ, ಕೊಳ್ತೋಗಿರೋ ಹಣ್ಣು ಒಂದಿರುತ್ತೆ, ಅದನ್ನ ಎತ್ತಿ ಒಳ್ಳೆ ಹಣ್ಣು ಜೊತೆಗೆ ಇಡ್ತೀರಾ? ಇಡಲ್ಲ. ಸುಮ್ಮನೆ ಅದು ಅವ್ರವ್ರ ರಾಜಕೀಯದ ಮಾತುಗಳದು ಅವ್ರು ಆಡ್ತಾ ಇರೋದು. ಈಗಾಗಲೇ ನಮ್ಮ ಗೌಡ್ರು ಹೇಳ್ದಂಗೆ ನಾನು ಪೊಲೀಸ್ಗಳನ್ನ ದೂಷಿಸ್ತೀನಿ, ನಾನು ಸರ್ಕಾರನ ದೂಷಿಸಲ್ಲ. ಕ್ಲಿಯರ್ ಆಗಿತ್ತು, ಅವ್ರು ಕ್ಲಿಯರ್ ಆಗಿತ್ತು. ಅವಾಗ್ಲೂ ಅದೇ, ಸರ್ಕಾರ ಇತ್ತು, ಪೊಲೀಸ್ ವೈಫಲ್ಯ ಇತ್ತು. ಒಂದ್ ನಿಮಿಷ ನೋಡಿ, ನಾನು ಪೊಲೀಸ್ನ ದೋಷಿಸ್ತಾ ಇದ್ದೀನಿ, ಪೊಲೀಸು ಸರಿಯಾಗಿ ಕೆಲಸ ಮಾಡಿಲ್ಲ. ಪೊಲೀಸು ನೋಡಿ, ಒಂದ್ ನಿಮಿಷ ಹೇಳಿ, ಇಲ್ಲಿ ಪೊಲೀಸ್ ವ್ಯವಸ್ಥೆಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಯಾರು ಆರ್ಡರ್ ಕೊಡ್ತಾರೆ? ಉಸ್ತುವಾರಿ ಮಂತ್ರಿಗಳು ಮತ್ತೆ ಗೃಹ ಸಚಿವರು ಎಲ್ಲ ಇರ್ತಾರೆ. ಆ ಲಾಠಿ ಚಾರ್ಜ್ ಮಾಡಿದ್ರೆ ಅಲ್ಲಿ ಕೂಡ ಅವತ್ತು ಕೂಡ ಅದೇ ತರ ಮಾಡಿ ಬೆಂಡೆತ್ತಿದ್ರೆ ಆಗ್ತಾ ಇರಲ್ಲ ಅಂತ ಹೇಳಿದ್ದು. ಪೊಲೀಸರು ನಮ್ಮ ಕೆಲಸನೇ ಮಾಡ್ತಿದ್ದಾರೆ. ಇವತ್ತು ನಮ್ಮ ಪೊಲೀಸರು ಶಕ್ತಿ ಇದ್ದಾರೆ, ಆದ್ರೆ ನಿಮ್ಮ ಸರ್ಕಾರ ಇದೆಯಲ್ಲ ಅವ್ರನ್ನ ಕೈ ಕಟ್ಟಾಕಿರ್ತಾರೆ. ಅದರ್ಥ ಮಾಡ್ಕೊಳ್ಳಿ ನೀವು. ಯಾಕೆಂದ್ರೆ ಇದೇ ಕಾಲ್ ತುಳಿದ ಗಲಾಟೆ ಆದಾಗ ಏನಾಯ್ತು? ಏನ್ ಮಾಡಿದ್ರಿ? ಹಾಕಿದ್ದಾರೆ. ಆಯ್ತು, ಸರ್ಕಾರ ಪೊಲೀಸರ ಕೈ ಕಟ್ಟು ಹಾಕಿದೆ. ಎರಡು ಕಲ್ಲು ಹೊಡೆದು ಅಂತ ಹೇಳ್ತಾರೆ. ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡಿದ್ರೆ ಯಾಕೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡಿದ್ರೆ ಅಂತ ನಿನ್ನೆಯಿಂದ ಇದೇ ಮಾತುಕತೆ ಎಲ್ಲಾ ಪಕ್ಷದಲ್ಲೂ ನಡೀತಾ ಇರೋದು. ಅರ್ಥ ಆಯ್ತಾ? ಇವಾಗ ಹೇಳ್ತಾ ಇದ್ದೀರಾ ಆ ಪೊಲೀಸ್ನ ಕೈ ಕಟ್ಟಾಕ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತಾ ಇದ್ದೀರಾ. ಪೊಲೀಸ್ ಅವರು ಹೋಗ್ಬಿಟ್ಟು ಅವ್ರು ಹೋಗಿ ಅಲ್ಲಿ ಅವ್ರ ಏನಿದೆ ಅವ್ರ ಆಕ್ಷನ್ ಅವ್ರು ಫಾಲೋ ಮಾಡಿದ್ರೆ ಯಾಕೆ ಅವ್ರ ಆಕ್ಷನ್ ಫಾಲೋ ಮಾಡಿದ್ರಿ ಅಂತೀರಾ? ಅವ್ರು ಏನಾದ್ರು ಸುಮ್ಮನೆ ಕೂತಿದ್ರೆ ಅವ್ರ ಕೈ ಕಟ್ಟಾಕಿದ್ದೀರಾ ಅಂತೀರಾ? ಇದು ಯಾವ ರೀತಿ ನೀವು ಸಮರ್ಥನೆ ಮಾಡ್ಕೊಂತೀರಾ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಅದಾದ್ಮೇಲೆ ಮೊದಲನೇದು ಸರ್, ಈ ಎಲ್ಲ ವಿಷಯಕ್ಕೂ ಕಾರಣ ಬಂದು ವೆರಿ ಕ್ಲಿಯರು, ಇದು ರಾಜಕಾರಣನೇ ಸರ್. ಇದು ಬಿಟ್ಟು ಇನ್ನೇನಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಘಟನೆ ನಡೆದಿರೋದನ್ನ ಸರ್ಕಾರ ನಡೆದಿರ್ತಕ್ಕಂಥ ಘಟನೆನ ಸರ್ಕಾರ ಕ್ಲಿಯರಾಗಿ ತಗೊಂಡು ಅದ್ರ ಮೇಲೆ ಕ್ರಮನ ತಗೊಂಡಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅದನ್ನ ಎತ್ಕಟ್ಟ ಕೆಲಸವನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ?
ಅದನ್ನ ಫಸ್ಟ್ ನೀವು ಒಪ್ಕೊಳ್ಳಿ. ಆಯ್ತು, ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ದು ಎಲ್ಲ ಇಲ್ಲಪ್ಪ ಈ ಥರ ಆಗ್ಲೇಬಾರ್ದು, ನಮ್ಮ ರಾಜ್ಯದ ಮೇಲೆ ನಮಗೂ ಅಭಿಮಾನ ಇದೆ, ನಮ್ಮ ದೇಶದ ಮೇಲೆ ಅಭಿಮಾನ ಇದೆ ಅಂತ ಹೇಳಿದ್ರೆ ತಾವೇನ್ ಮಾಡ್ಬೇಕಾಗಿತ್ತು, ಅಲ್ಲಿ ಒಂದು ಧರ್ಮದ ಪರವಾಗಿ ಹೋಗಿ ನಿಂತ್ಕೊಂಡು ಇನ್ನೊಬ್ರ ಪಕ್ಕ ಮಾತಾಡೋದು ಸರಿಯಲ್ಲ. ಅದಕ್ಕೆ ಬದಲು ಎಲ್ಲಿ ನಡೀತೋ ಹೆಂಗ್ ನಡೀತೋ ಏನ್ ಮಾಡ್ಬೇಕೀಗ ಕೂತ್ಕೊಳ್ಳಿ ಸರ್ಕಾರದ ಜೊತೆ. ನಿಮ್ಗೂ ಜವಾಬ್ದಾರಿ ಇದೆ ರೀ. ಸರ್ಕಾರ ಅನ್ನೋದು ಬರೀ ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷನೂ ಸೇರಿದ್ರೇನೆ ಸರ್ಕಾರ. ವಿರೋಧ ಪಕ್ಷ ಆಡಳಿತ ಪಕ್ಷ ಕೂತ್ಕೊಳ್ಳಿ, ಮಾತಾಡಿ ಬನ್ನಿ. ಹೋಮ್ ಮಿನಿಸ್ಟರ್ ಬೇರೆ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗಲ್ಲ, ಇನ್ಕ್ಲೂಡಿಂಗ್ ಬಿಜೆಪಿಗೆ, JDSಗೆ, ಆಪ್ಗೆ ಎಲ್ಲರಿಗೂ ಅವ್ರು ಹೋಮ್ ಮಿನಿಸ್ಟರ್. ಕೂತ್ಕೊಳ್ಳಿ, ಮಾತಾಡಿ, ಹೇಳಿ ಈ ಥರ ಆಗಿದೆ, ಈ ರೀತಿ ಕ್ರಮ ತಗೋಬೇಕು, ನಮ್ಮ ಸಲಹೆಯನ್ನು ಈ ಥರ ಕೊಡ್ತಾ ಇದೀವಿ ತಗೊಳ್ಳಿ. ಇವಾಗ ನಮಗೆ ಗೊತ್ತಿಲ್ಲದಿರೋದು ಅಲ್ಲಿ ಇರ್ಬೋದು. ಪೊಲೀಸ್ ಅವರು ಏನು ಮಾಹಿತಿ ಕೊಟ್ಟಿರೋದು ಅದು ಹೋಮ್ ಮಿನಿಸ್ಟರ್ ಗೊತ್ತಿರುತ್ತೆ, ನಮ್ಮ ಪಕ್ಷದವ್ರು ಏನು ಮಾಹಿತಿ ಕೊಟ್ಟಿರೋದು ಅದು ಪಕ್ಷಕ್ಕೆ ಗೊತ್ತಾಗಿರುತ್ತೆ, ನಿಮಗೂ ಏನೋ ಒಂದು ಗೊತ್ತಾಗಿರುತ್ತೆ. ಯಾವುದೋ ಒಂದರ ಇಂಟಲ್ಲಿ ಅದನ್ನ ತಗೊಂಡು ಯಾರು ನಿಜವಾದ ಕಿಡಿಗೇಡಿಗಳಿದಾರೆ ಅವ್ರನ್ನ ಅರೆಸ್ಟ್ ಮಾಡೋಣ. ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡೋಣ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಕೋಮುಗಲಭೆನೋ ಈ ರೀತಿಯ ಕಲ್ಲು ಎಸೆತಗಳು ನಡಿಬಾರ್ದು. ಇಡೀ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ನಡಿಬಾರ್ದು. ಇದು ಯಾವುದಕ್ಕೂ ಒಳ್ಳೇದಲ್ಲ. ಏನಾದರೂ ಡೆವಲಪ್ಮೆಂಟ್ ಒಳ್ಳೇದಾಗುತ್ತಾ? ಇಲ್ಲ ರಾಜ್ಯದ ಬೆಳವಣಿಗೆ ಒಳ್ಳೇದಾಗುತ್ತಾ? ಯಾವುದೂ ಇಲ್ಲ. ಹಾಗಾಗಿ ಈ ಬೆಳವಣಿಗೆಯಿಂದ ಯಾವುದೇ ಗಲಭೆಯಿಂದ ಯಾವ ದೇಶಕ್ಕೂ ರಾಜ್ಯಕ್ಕೂ ಹೆಲ್ಪ್ ಆಗಲ್ಲ, ಪ್ರಗತಿಗೆ ಮಾರಕ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಕಾಂಗ್ರೆಸ್ವರೆಗೂ ಗೊತ್ತು, JDS ಅವ್ರಿಗೂ ಗೊತ್ತು, ಆಮ್ ಆದ್ಮಿ ಪಕ್ಷದವ್ರಿಗೂ ಗೊತ್ತು, BJP-ಅವ್ರಿಗೂ ಗೊತ್ತು. ಆದರೂ ಕೂಡ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ, ಯಾವುದೇ ಪಕ್ಷ ಇರಲಿ, ಇಂತಹ ಕೋಮು ಗಲಭೆ ಸಂದರ್ಭದಲ್ಲಿ ಆಯಾ ಸರ್ಕಾರ ಏನು ಕಠಿಣ ಕ್ರಮವನ್ನು ಕೈಗೊಂಡಿದೆ ಅನ್ನುವುದು ಈಗ ಗೊತ್ತಾಗಬೇಕಿದೆ. ಏನು ಕ್ರಮ ಕೈಗೊಂಡಿದೆ? ಈಗ ಬಿಜೆಪಿ ಬಗ್ಗೆ ಆಯ್ತು, ಒಂದು ಬಿಜೆಪಿ ಬಗ್ಗೆ ನಾನು ಮಾತನಾಡ್ತೀನಿ. ಆಯ್ತು, ಕಾಂಗ್ರೆಸ್ ಈಗ ಅಧಿಕಾರದಲ್ಲಿರುವಂಥದ್ದು ನೀವೇ, ನಿಮ್ಮ ಬಗ್ಗೆನೇ ಮಾತಾಡ್ತಾಳೆ. ನಾಗಮಂಗಲದಲ್ಲಿ ಆಯ್ತಲ್ವ ಸರ್? ಆಗೇನಾಯ್ತು ಸರ್? ಕ್ರಮ ಏನಾಯ್ತು ಸರ್? ತಗೊಂಡ್ವಲ್ಲ ಸರ್, ಏನ್ ಅರೆಸ್ಟ್ ಮಾಡಿದ್ವಿ. ಏನ್ ಪಾಠ ಕಲಿಸ್ತಿದ್ರು ಸರ್? ಅರೆಸ್ಟ್ ಮಾಡಿ ಯಾವ ರೀತಿಯ ಕ್ರಮ ಆಯ್ತು? ಇವಾಗ ನಮ್ಮ ಭಾರತ ದೇಶದ ಕಾನೂನು ತಮಗೆ ಗೊತ್ತು. ಯಾವುದೇ ಪೊಲೀಸೋ ಇಲ್ಲ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿನೋ ಹೋಗಿ ಕಾನೂನ ಕೈಯಲ್ಲಿ ತಗೊಳಕ್ ಆಗಲ್ಲ. ಕಾನೂನಲ್ಲಿ ಅವ್ರದ್ದೇನಿದೆಯೋ ಆ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡೋದು ಅಥವಾ ಎನ್ಕ್ವೈರಿ ಮಾಡೋದು ಮಾಡಿ ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ನಂತರ ಕೋರ್ಟ್ ಅದನ್ನ ತೀರ್ಮಾನ ತಗೊಳುತ್ತೆ. ನಾನು ಒಪ್ತೀನಿ, ನಾನು ಒಪ್ತೀನಿ. ಕಾನೂನು ಬಲಿಷ್ಠವಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ, ನಾನು ಗೌರವ ಕೊಡ್ತೀನಿ. ಆದ್ರೆ ಇಲ್ಲಿ ಏನ್ ಪ್ರಕರಣಗಳು ನಡೆಯುತ್ತೆ ಇದನ್ನ ತಗೊಂಡು ಕೋರ್ಟ್ ವರ್ಗು ಸಬ್ಮಿಟ್ ಮಾಡೋದಷ್ಟೇ ಸರ್ಕಾರದ್ದು ಅಥವಾ ಇನ್ನೊಬ್ಬರದ್ದು ಕರ್ತವ್ಯ. ಆಯ್ತಾ? ಅದಾದ್ಮೇಲೆ ಕೋರ್ಟ್ ತನ್ನ ಏನಿದೆಯಾ ಕಾನೂನು ಪ್ರಕಾರ ಅದನ್ನ ಮಾಡ್ಕೊಂಡು ಹೋಗುತ್ತೆ. ಇರ್ತಕ್ಕಂಥ ಸಾಕ್ಷಿನ ಇರ್ತಕ್ಕಂಥ ಎನ್ಕ್ವೈರಿಗಳನ್ನ ಮಾಡ್ಕೊಂಡು ಅದ್ರ ತಕ್ಕಂಗೆ ಅದೊಂದು ಶಿಕ್ಷೆನ ಘೋಷಣೆ ಮಾಡೋದು ಅಥವಾ ಟೈಮ್ ತಗೊಳ್ಳೋದು ಪ್ರತಿಯೊಂದು ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಅವರು ಒಪ್ಬೇಕು, ನಾನು ಒಪ್ಬೇಕು. ಆಯ್ತು, ಇಷ್ಟು ಕೂಡ ಕೇಳ್ತಾ ಇದ್ರಿ. ಪ್ರತಿಭಟನೆ ಆಯ್ತು, ಲಾಠಿ ಚಾರ್ಜ್ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಹಾಗಾದ್ರೆ ಕೋರ್ಟು ಕಾನೂನು ಅಂತ ಇದೆ, ಪೊಲೀಸರು ಅಂತ ಇದ್ದಾರೆ. ಕಲ್ಲು ತೂರಾಟ ಆದ ನಂತರ 21 ಮಂದಿಯನ್ನ ಅರೆಸ್ಟ್ ಮಾಡಿದ್ರೂ ಕೂಡ ಮದ್ದೂರಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಕಲಂ 163 ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಪ್ರತಿಭಟನೆ ಮಾಡುವಂತ ಅವಶ್ಯಕತೆನೇ ಇತ್ತು. ಪ್ರತಿಭಟನೆಯಿಂದ ನ್ಯಾಯ ಸಿಗುತ್ತಾ? ಸ್ವಾಮಿ ನೋಡಿ, ಪ್ರಜಾಸತ್ತಾತ್ಮಕವಾದಂಥ ಒಂದು ದೇಶದಲ್ಲಿದ್ದೀವಿ. ಇಲ್ಲಿ ಪ್ರತಿಭಟನೆಯನ್ನ ಇಟ್ಸ್ ಎ ಗಾಂಧಿಯನ್ ಮೆಥಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಕೋರ್ಟ್ಗಳು ಹೇಳಿದಾವೆ. ಒಂದು ನಿಮಿಷ ಓಕೆ ಸರ್, ನೋಡಿ, ಪ್ರತಿಭಟನೆಯನ್ನ ಮಾಡಿದ ತಪ್ಪಂತ ನಾನು ಹೇಳ್ತಿಲ್ಲ. ಪ್ರತಿಭಟನೆ ಎಲ್ಲವೂ ಕೂಡ ಮಾಡ್ಬೋದು, ಎಲ್ಲರೂ ಕೂಡ ಪ್ರತಿಭಟಿಸಲೇಬೇಕು, ಪ್ರತಿಭಟನೆಗೆ ಎಲ್ಲರೂ ಕೂಡ ಹಕ್ಕಿದೆ. ಬಟ್ 144 ಸೆಕ್ಷನ್ ಜಾರಿಯಾಗಿದ್ದಾಗ, ಕಲಂ 163 ಜಾರಿಯಾಗಿದ್ದಾಗ, ನಿಷೇಧಾಜ್ಞೆ ಜಾರಿಯಾಗಿದ್ದಾಗ ಪ್ರತಿಭಟಿಸುವುದು ಎಷ್ಟು ಸರಿ? ಅಲ್ಲ ನೋಡ್ರಿ, ಜನರ ಭಾವನೆಗಳನ್ನ ಕೆರಳಿಸುವುದು ಎಷ್ಟು ಸರಿ? ನಮಗೆ ಆರಾಧ್ಯ ದೈವವಾಗಿರುವಂತಹ ಮಹಾನ್ ಗಣಪತಿ ಒಂದು ಮೂರ್ತಿಯ ವಿಸರ್ಜನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದೇವರ ಒಂದು ಭಕ್ತಿಯಲ್ಲಿ ಭಾವಪರವಶರಾಗಿರುವಂತಹ ಒಂದು ಭಾವುಕ ಭಕ್ತ ಸಮೂಹ ಇರುವಂತಹ ಸಂದರ್ಭದಲ್ಲಿ ಮಸೀದಿ ಹತ್ರ ಹೋದ್ರೆ DJ ಬಂದ್ ಮಾಡಿಯಪ್ಪ ಅಂತ ಹೇಳಿ ಎಲ್ಲಾ ಹಿಂದೂಗಳು ಗೌರವಿಸಿ ಅದು ಒಂದು ಪೂಜಾ ಸ್ಥಳ ಅಂತ. ಇದು ನಮ್ಮ ಹಿಂದೂ ಧರ್ಮ ರೀ. ಅನ್ಯ ಧರ್ಮಕ್ಕೆ ಒಂದು ಗೌರವ ಕೊಟ್ಟು ಸಾಗುವಂಥದ್ದು ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಹಿಂದೂಯಿಸಂ. ಹೋಗ್ತೀವಿ, ಆ ಮಸೀದಿಯಿಂದ 500 ಮೀಟರ್ ಮುಂದೆ ಹೋದ ನಂತರ ಮತ್ತೆ ಇದ್ರ ಮಾಡ್ತೀವಿ, ಆಗ ಕಲ್ಲುಗಳು ಬೀಳ್ತಾ ಇರ್ತವೆ. ಇದು ಜನರ ಭಾವನೆಯನ್ನ ಕೆರಳಿಸ್ತಕ್ಕಂಥದ್ದಲ್ವಾ? ಕಾಂಗ್ರೆಸ್ಸಿನ ವಕ್ತಾರರು ಒಂದು ಮಾತು ಹೇಳಿದ್ರು, ಹೌದು ಒಂದು ವೇಳೆ ಕಲ್ಲೇ ಬಿತ್ತು ಕುಳಿತು ಮಾತಾಡಿದ್ರೆ ಸರಿ ಹೋಗ್ತಿತ್ತು ಅಂತ ಹೇಳಿ. ಸ್ವಾಮಿ, ಜನರ ಹತ್ರ ಕುಳಿತು ಮಾತಾಡಬಹುದು, ನಿಮ್ಮ ಸರ್ಕಾರದ ಹತ್ರ 2024ರಲ್ಲಿ
ಕರ್ನಾಟಕ ಸರ್ಕಾರ ಏನು ಮಾಡ್ತು ಗೊತ್ತಾ, ಬಹುಶಃ ಅದು ಅಕ್ಟೋಬರ್ ತಿಂಗಳ 15ನೇ ತಾರೀಕಿಗೆ ಕರ್ನಾಟಕ ಸರ್ಕಾರ ಏನು ಮಾಡ್ತು, ಇಂತಹ ಕಿಡಿಗೇಡಿಗಳ ಮೇಲೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅವಧಿ ತಗೊಳ್ಳಿಕ್ಕೆ ಹೋಗಿದ್ರಲ್ಲ, ಅಂತ ಕಿಡಿಗೇಡಿಗಳ ಮೇಲಿನ ಕೇಸನ್ನ ವಿಡ್ರಾ ಮಾಡ್ತು. ಮ್ಯಾಟರ್ ವೆಂಟ್ ಅಪ್ ಟು ಹೈಕೋರ್ಟ್. ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಬಹಳ ಬಹುಮುಖ್ಯವಾದಂತ ಒಂದು ತೀರ್ಮಾನವನ್ನ ಕೊಡ್ತು. ನೋನು ಕೇಸ್ ವಿಡ್ರಾ ಮಾಡಬೇಕಿದ್ರೆ ಇಂಥವ್ರದೆಲ್ಲ ಕೇಸ್ ವಿಡ್ರಾ ಮಾಡ್ತೀರಾ ನೀವು? ಕೇಸ್ ವಿಡ್ರಾ ಮಾಡಬೇಕಿದ್ರೆ CRPC ಕಲ 321 ನೀವು ಪಾಲನೆ ಮಾಡಲಿಲ್ಲ ಅಂತ ಹೇಳಿ ಆ ಜಿಯೋವನ್ನ ಕಿತ್ತು ಬಿಸಾಕ್ತು. ಆದ ನಂತರವೂ ಸಹಿತ ಇದೇ ಸನ್ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ಮತ್ತೆ 60 ಜನ ಇಂಥ ಪುಂಡರ ಕೇಸನ್ನ ವಿಡ್ರಾ ಮಾಡ್ತು. ಹೈಕೋರ್ಟ್ ಹೇಳಿದಾಗ್ಲೂ ಸ್ವಾಮಿ ಬಿಡಿ ನಾವು ಜನಸಾಮಾನ್ಯರು ಆದ್ರೆ ಕೋರ್ಟ್ ಅದು ಸುಪೀರಿಯರ್. ನೋ ಬಡಿ ಈಸ್ ಅಬೋವ್ ದಿ ಲಾ, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದಿ ಲಾ. ಕರ್ನಾಟಕ ಹೈಕೋರ್ಟ್ ಏನ್ ಹೇಳ್ತದೆ ಅಂದ್ರೆ ಸರ್ಕಾರಕ್ಕೆ ಚೀಮಾರಿ ಹಾಕಿ ಇಂಥದ್ದೆಲ್ಲ ಪ್ರಕರಣ ವಿಡ್ರಾ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಲಾಲೆಸ್ನೆಸ್ ಬರ್ತದೆ. ವೇರ್ ದ ಲಾ ಎಂಡ್ಸ್ ದೇರ್ ದ ಟೈರನಿ ಬಿಗಿನ್ಸ್. ಎಲ್ಲಿ ಕಾನೂನು ಮುಗೀತದೆಯೋ ಅಲ್ಲಿ ಸರ್ವಾಧಿಕಾರ ಭುಗಿಲೇಳ್ತದೆ. ಇಂಥದ್ದನ್ನು ಮಾಡಕ್ ಹೋಗ್ಬೇಡಿ ಅಂತ ಹೇಳಿದಾಗ ವಾಪಸ್ ಪಡೆಯೋದು ಕೂಡ ಸಪೋರ್ಟ್ ಮಾಡ್ದಂಗಲ್ವಾ? ಈಗ ನಾನೇನಂತೀನಿ, ಹೌದು ಈಗ ಸರ್ ನಾನು ಒಂದು ನಿಮಿಷ ಹೇಳ್ತೀನಿ. ನೀವು ಯಾವ ಪ್ರಶ್ನೆಗೆ ಬರ್ತಿದ್ದೀರಿ ಅಂತ ನನಗೆ ಸ್ವಲ್ಪ ಟೆಲಿಪತಿ ಬರ್ತದೆ. ನಿಮ್ಮ ಸರ್ಕಾರದ ಸಂದರ್ಭದಲ್ಲಿ 2023 385 ಕೇಸ್ಗಳನ್ನು ಅದಕ್ಕೆ ನಾನು ಬಂದೆ. ಪ್ರಚೋದನಕಾರಿ ಭಾಷಣಗಳು, ಈ ಕೇಸ್ಗಳನ್ನು ನೀವು ಕೂಡ ವಾಪಸ್ ಪಡೆದಿದ್ದೀರಿ. ಈಗ ನಾನು ಬಂದೆ ಸ್ವಾಮಿ, ಅಲ್ಲಿಗೆ ಬಂದೆ. CRPC ಕಲಂನಲ್ಲಿ 321 ಅಂತ ಒಂದು ಸೆಕ್ಷನ್ ಇದೆ. ಈಗ BNSS ನಲ್ಲಿ ಹೊಸ ಒಂದು ಕಾನೂನನ್ನ ಮಾರ್ಪಾಡು ಮಾಡದ ಮೇಲೆ ಅದರ ಪ್ರೊವಿಷನ್ ಬೇರೆ ಆಗಿದೆ. ಪ್ರಕರಣನೇ ವಿಡ್ರಾ ಮಾಡಬಾರದು ಅಂತ ಎಲ್ಲೂ ಹೇಳುವುದಿಲ್ಲ. ಪ್ರಕರಣವನ್ನ ವಿಡ್ರಾ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಯಾವ ಪ್ರಕರಣವನ್ನು ವಿಡ್ರಾ ಮಾಡಬಹುದು? ರಾಜಕೀಯ ಪ್ರೇರಿತವಾಗಿದ್ದಂದ್ರೆ ಅಥವಾ ಈ ಸೆಕ್ಷನ್ 321 CRPC ಯಲ್ಲಿ ಹೇಳಿರುವಂತ ನಿಯಮಗಳನ್ನ ಪಾಲಿಸಿ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ಬರದೇ ಇರುವಂತಹ ಪ್ರಕರಣಗಳನ್ನ ಹಿಂತೆಗೆದುಕೊಳ್ಳಬಹುದು. ಇದಿಷ್ಟೇ ಅಲ್ಲ ಒಂದು ನಿಮಿಷ, ಬ್ರಿಟಿಷರ ಕಾಲದಲ್ಲಿಯೂ ಸಹಿತ ಪ್ರಕರಣಗಳನ್ನ ಹಿಂತೆಗೆದುಕೊಂಡಿದ್ದಿದೆ. ಬ್ರಿಟಿಷರ ಕಾಲದಲ್ಲಿಯೂ ಸಹಿತ ಸ್ವಾತಂತ್ರ್ಯ ಹೋರಾಟಗಾರರನ್ನ ಆನರರಿ ಎಕ್ವಿಟಲ್, ಗೌರವಾನ್ವಿತ ಬೀಳ್ಕೊಡುಗೆ ಅನ್ನುವಂಥದ್ದನ್ನ ಮಾಡುತ್ತಿದೆ. ಆದ್ರೆ ನಾನು ಹೇಳ್ತೀನಿ, ಹೋರಾಟ ಮಾಡಿದವರ ಕೇಸನ್ನ ಮತ್ತೆ ಕನ್ನಡ ಪರ ಹೋರಾಟಗಾರರು, ಅದೇ ರೀತಿಯಾಗಿ ರೈತ ಪರ ಚಳವಳಿಗಳು, ರೈತರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ ಅನವಶ್ಯಕವಾಗಿ ಹಾಕಿರುವಂತಹ ಕೇಸ್ಗಳನ್ನ ವಾಪಸ್ ಪಡಿಬಹುದು. ಬಟ್ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡುವಂತಹ ಪ್ರಕರಣಗಳಲ್ಲಿ, ಅದೇ ರೀತಿಯಾಗಿ ಕೋಮು ಸಂಘರ್ಷಕ್ಕೆ ಕಾರಣವಾಗುವಂತಹ ದೊಂಬಿ ಆಗುವಂತಹ ಪ್ರಕರಣಗಳಲ್ಲಿ ಆ ಪ್ರಕರಣಗಳನ್ನ ವಾಪಸ್ ಪಡೆಯಬಹುದಾ? ನೋಡ್ರಿ ಸ್ವಾಮಿ, ನಾನೇನ್ ಹೇಳ್ತೀನಿ, ನಾನು ಹೇಳ್ತೀನಿ ಅನುಕೂಲ ಆಗೋದಂತದಲ್ಲ. ಕಾಂಗ್ರೆಸ್ನವರು ಪ್ರಕರಣವನ್ನ ವಿಡ್ರಾ ಮಾಡಿದಾಗ ಹೈಕೋರ್ಟಿಗೆ ಹೋಯ್ತು. ಕರ್ನಾಟಕ ಸರ್ಕಾರ ಆಗ ಕಾಲದಲ್ಲಿ ಬಿಜೆಪಿಯ ನೇತೃತ್ವ ಇರುವಂತಹ ಕಾಲದಲ್ಲಿ ವಿಡ್ರಾ ಮಾಡಿರುವಂತಹ ಪ್ರಕರಣಗಳನ್ನ ಕೋರ್ಟ್ ಒಪ್ತು. ಈಗ ಯಾರ ಆದೇಶ ಫೈನಲ್? ನ್ಯಾಯಾಲಯದ ಆದೇಶ ಫೈನಲ್. ಬಟ್ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಗಿರೀಶ್ ಭಾರದ್ವಾಜ್ ಪ್ರಕರಣದಲ್ಲಿ ಏನ್ ಹೇಳ್ತು, ನೀವು ಮಾಡಿದ್ದು ತಪ್ಪಿದೆ ಅಂತ ಹೇಳ್ತು. ತಪ್ಪಿದೆ ಅಂತ ಹೇಳಿದ ಮೇಲೂ ಸಹಿತ ಮುಂದೆ ಮತ್ತು 60 ಪ್ರಕರಣಗಳನ್ನ ವಿಡ್ರಾ ಮಾಡಿದ್ರು. ಇದರಿಂದ ಒಂದು ನಿಮಿಷ, ಅದು ಬೇರೆ ಇದು ಬೇರೆ ಅಲ್ಲ, ಬೇರೆ ಪ್ರಕರಣನೇ. ಈಗ ಬೇರೆ ಪ್ರಕರಣನೇ. ಹಾಗೆ ನಾನೀಗೇನ್ ಹೇಳ್ತಾ ಇದ್ದೀನಿ ಸ್ವಾಮಿ, ಹೀಗೆ ನೀವು ಯಾರು ಮಾಡಿದ್ದು DG ಹಳ್ಳಿ KG ಹಳ್ಳಿ ಪ್ರಕರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದನ್ನು ನಾನು ಮತ್ತೇನು ಬಿಡಿಸಿ ಹೇಳಬೇಕಂತಿಲ್ಲ. ಯಾರೋ ಒಬ್ಬ ಶಾಸಕರ ಕಡೆಯವ ಒಂದು ಸಣ್ಣ ಕಮೆಂಟ್ ಅನ್ನ ಮಾಡ್ದ. ಏನು ಪ್ರವಾದಿಯವ್ರನ್ನೇನು ಬೈದಿಲ್ಲ, ಧರ್ಮವನ್ನೇನು ಬೈದಿಲ್ಲ, ಒಂದು ಸಣ್ಣ ಕಮೆಂಟು. ಅಂತ ಕಮೆಂಟ್ಗಳು ನಮ್ಮ ಧರ್ಮದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಬರ್ತಾ ಇದೆ. ಆದರೆ ಹಿಂದೂಗಳು ಸೈರಣೆಯಿಂದ ಅದನ್ನೆಲ್ಲ ಸಹಿಸಿಕೊಳ್ತಾ ಇದ್ದಾರೆ. ಅದು ಬಂದಿರುವುದಕ್ಕೆ ಅಖಂಡ ಶ್ರೀನಿವಾಸರ ಹೇಳ್ತಾ ಇದ್ದೀನಿ ನೋಡಿ. 2019ರಲ್ಲಿ BS ಯಡಿಯೂರಪ್ಪನವರ ಕಾಲದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ 2017ರಲ್ಲಿ ದಾಖಲಾಗಿದ್ದಂತ ಪ್ರಕರಣ, ಹುಣಸೂರು ಹನುಮ ಜಯಂತಿ ಸಂದರ್ಭದಲ್ಲಿ ದಾಂಧಲೆ ಆಗಿತ್ತು, ಕೋಮು ಗಲಭೆ ಸೃಷ್ಟಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರ ಮೇಲೆ ಆರೋಪ ಇತ್ತು. ಆ ಕೇಸನ್ನ ವಾಪಸ್ ಪಡಿತೀರಿ. ಹೊನ್ನಾಳಿ ಠಾಣೆಯಲ್ಲಿ ರೇಣುಕಾಚಾರ್ಯ ಬೆಂಬಲಿಗರ ವಿರುದ್ಧ ದಾಖಲಾಗಿದ್ದಂತ ಪ್ರಕರಣವನ್ನು ವಾಪಸ್ ಪಡಿತೀರಿ. BC ಪಾಟೀಲ್ರ ಬೆಂಬಲಿಗರ ಮೇಲಿದ್ದಂತ ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದಂತ ಆರೋಪವನ್ನು ಹೊತ್ತಿದ್ದಂತ ಬೆಂಬಲಿಗರ ಆ ಪ್ರಕರಣವನ್ನು ಕೂಡ ವಾಪಸ್ ಪಡಿತೀರಿ. ಮುಖ್ಯವಾಗಿ 2015ರಲ್ಲಿ ಧಾರವಾಡದಲ್ಲಿ ಬಿಜೆಪಿ ಮತ್ತು
ಹಿಂದೂ ಕಾರ್ಯಕರ್ತರು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ, ಆ ಪ್ರಕರಣವನ್ನು ಕೂಡ ವಾಪಸ್ ಪಡೀತೀರಿ. ಈ ಎಲ್ಲವೂ ಕೂಡ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತದ್ದು. ನಾನು ಈಗ ಹೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, 2008ರಲ್ಲಿ 369 ಕೇಸನ್ನ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿ, 2019 2023ರವರೆಗೆ 385 ಕೇಸ್ಗಳನ್ನ, ನೀವು ಅಧಿಕಾರದಲ್ಲಿ ಬಂದಾಗ್ಲೂ ಕೂಡ 800ಕ್ಕೂ ಹೆಚ್ಚು ಕೇಸ್ಗಳನ್ನ ನೀವು ವಾಪಸ್ ಪಡೆದುಕೊಂಡಿದ್ದೀರಾ. ಅದು ಕೋಮು ಸಂಘರ್ಷ ಮತ್ತು ಕೋಮಿಗೆ ಸಂಬಂಧಪಟ್ಟಂತದ್ದು. ಈ ರೀತಿಯ ವಾಪಸ್ ಪಡಿತಾ ಇದ್ರೆ ಏನ್ ಮೆಸೇಜ್ ಹೋಗುತ್ತೆ? ನೀವು ಬಂದಾಗ ಈ ಕೇಸ್ಗಳನ್ನ ವಾಪಸ್ ಪಡಿತೀರಾ, ಹಿಂದೂ ಕಾರ್ಯಕರ್ತರದು, ಬಜರಂಗ ದಳದ್ದು ಅಂತ ಹೇಳಿ. ಕಾಂಗ್ರೆಸ್ ಬಂದಾಗ ಅವರು ಒಂದಿಷ್ಟು ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ವಾಪಸ್ ಪಡಿತಾರೆ ಕೇಸ್ಗಳನ್ನ. ಇಲ್ಲಿ ನೀವಿಬ್ರು ಅಧಿಕಾರಲ್ಲಿ ಬಂದಾಗ ಒಂದಿಲ್ಲ ಒಂದು ಕೇಸ್ಗಳು ವಾಪಸ್ ಪಡಿತಾನೆ ಇರ್ತಾರೆ. ಬಟ್ ಜನಸಾಮಾನ್ಯರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ? ಜನಸಾಮಾನ್ಯರಿಗೆ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಮ ಇಬ್ಬರ ರಾಜಕೀಯಕ್ಕೆ ಜನಸಾಮಾನ್ಯರು ಯಾಕೆ ಬಲಿಯಾಗಬೇಕು? ನಿಮ್ಮ ಪ್ರಶ್ನೆಗೆ ಜೆಡಿಎಸ್ ವಕ್ತಾರರು ಬಹಳ ಸುಂದರವಾದಂತ ಉತ್ತರವನ್ನ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಮೊನ್ನೆ 21 ಜನ ಅನ್ಯಮತೀಯರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ರು. ಇವತ್ತು ಪ್ರತಿಭಟನೆ ಮಾಡಿದವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಬಹುಶಃ ಆ ಕಡೆಯಿಂದ ಒತ್ತಡ ಬಂದಿರಬೇಕು. ಒತ್ತಡ ಬಂದಾಗ ಇವತ್ತು ಸ್ವಾಮಿ ಒಂದ್ ನಿಮಿಷ ಅವಾಗಲೇ ಒಪ್ಪಕ್ಕಾಗಲ್ಲ. ರಾಜ್ಯದ ಜನರ ಮುಂದಿದ್ದಾರೆ, ರಾಜ್ಯದ ಜನ ಹೊರಗೆ ಹಚ್ಚಿ ನೋಡ್ತಾರೆ. ಈಗ ಇವ್ರ ಮೇಲೆ ಪ್ರಕರಣ ಆಗಿದೆಯಲ್ಲ, ಆದ್ದರಿಂದ ಇವ್ರ ಮೇಲೆ ಪ್ರಕರಣ ಆಗಬೇಕು. ಸ್ವಾಮಿ ಒಂದು ಮಾತನ್ನು ಹೇಳ್ತೇನೆ, ಹಿಟ್ಟು ಮತ್ತು ಬೂದಿಯನ್ನ ಒಂದೇ ಮಾಡಬಾರದು. ಯಾವಾಗಲೂ ನೋಡ್ಲಿಕ್ಕೆ ಒಂದೇ ಕಾಣ್ತದೆ. ಬಿಜೆಪಿ ಸರ್ಕಾರನು ವಿಡ್ರಾ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ವಿಡ್ರಾ ಮಾಡಿದೆ. ಆದ್ರೆ ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವುದೇನಂತ ಹೇಳಿದ್ರೆ, ಹಿಟ್ಟು ಮತ್ತು ಬೂದಿಯನ್ನ ಮಿಕ್ಸ್ ಮಾಡಬಾರದು. ಪ್ರತಿಭಟನೆಯಲ್ಲಿ ಕಲಂ 164 163 ಅನ್ನ ಜಾರಿ ಮಾಡಿದ್ರು, ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಪ್ರತಿಭಟನೆ ಮಾಡಿದವರು ಕ್ರಮ ಆಗಬಾರ್ದು. ಗೌರವ ಸರ್ ಆಗಿದ್ರೆ ಕಾನೂನಿಗೆ ಗೌರವ ಕೊಡಬೇಕಾಯ್ತಲ್ಲ. ಒಂದ್ ನಿಮಿಷ ಮಾತಾಡಿ ಸರ್. ಈಗ 144 ಸೆಕ್ಷನ್ ಯಾವ ಕಾರಣಕ್ಕೆ ತಂದ್ರು? ಈಗಾಗಲೇ ಆಲ್ರೆಡಿ 1-2 ಜಾಗದಲ್ಲಿ ಈ ತರ ಒಂದು ಘಟನೆ ನಡೆದಿತ್ತು. ಮುಂದೆ ಯಾವುದೇ ರೀತಿಯಾದಂತ ಅನೈತಿಕ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಅಲ್ಲಿ 144 ಸೆಕ್ಷನ್ ಜಾರಿಗೆ ತಗೊಂಡ್ಬರ್ತಾರೆ. ತಾವು ನಿನ್ನೆ ಒಂದು ಲಟ್ಟಿ ಚಾರ್ಜ್ ಬಗ್ಗೆ ತಮ್ಮ ನಾಯಕರುಗಳು, ತಾವು ಇಲ್ಲ ಸರ್, ನಮ್ಮ ನಾಯಕರುಗಳು ಮಾತಾಡ್ತಾ ಇದ್ರು. ಒಂದು ಹೆಣ್ಮಕ್ಳಿಗೆ ಹೊಡೆದ್ರು, ಅದು ಮಾಡಿದ್ರು. ಅದೇ ಹೆಣ್ಮಕ್ಳು ಒಂದು ವಿಡಿಯೋ ಬಂದಿದೆ, ತಾವು ನೋಡಿದ್ರ? ಅದು ಸರಿನಾ? ಅದು ಮಾತಾಡಿರೋದು ಅದೇ ವಿಷಯನ ಯಾವ್ದಾದ್ರು ಒಬ್ಬ ಮುಸಲ್ಮಾನವನು ಮಾತಾಡಿದ್ರೆ ಇವತ್ತು ನಾನು ಅವನ್ನ ಟೀಕಿಸ್ತಾ ಇದ್ದೆ. ಆದ್ರೆ ನೀವೇನಾದ್ರೂ ಹೆಣ್ಮಕ್ಳ ಬಗ್ಗೆ ಟೀಕ್ನ ಮಾಡ್ತಾ ಇದ್ದೀರಾ? ಇಲ್ಲ, ಇವತ್ತುವರೆಗೂ ಮಾಡಲ್ಲ. ಯಾಕೆ ಹೇಳಿ? ಅಲ್ಲಿ ಧರ್ಮನೇ ಎತ್ಕಟ್ಟೋದು ನಿಮ್ ಕೆಲಸ. ಆ ಹುಡುಗಿ ಮಾಡ್ತಾ ಇದ್ದಾಳೆ, ಆ ಹುಡುಗಿ ಅದನ್ನ ಮಾಡ್ತಾ ಇದ್ದಾಳೆ. ಧರ್ಮ ಎತ್ಕಟ್ಟ ಕೆಲಸ ಹುಡುಗಿ ಮಾಡ್ತಾ ಇದ್ದಾಳೆ. ಅದಕ್ಕೆ ನೀವು ಹುಡುಗಿನ ಸಮರ್ಥನೆ ಮಾಡ್ತೀರಾ? ಎಂತ ಪದ ಬಳಕೆ ಮಾಡಿರ್ತಕ್ಕಂಥ ನಾನು ಹೇಳ್ತೀನಿ. ಆ ಹುಡುಗಿಯ ಹೇಳಿಕೆಯನ್ನ ನೀವು ಸಮರ್ಥಿಸ್ಕೋತೀರಾ? ನಾನು ಸಮರ್ಥಿಸಿಕೊಳ್ತೀನಿ ಅಂತಲ್ಲ. ಮತ್ತೆ ಎಲ್ಲಿ ಅದು ತಪ್ಪು ಅಂತ ಹೇಳಿ ನಾನು ಹೇಳ್ತೀನಿ. ಕಲ್ವರ್ದವರು ತಪ್ಪೇ, ಕಲ್ವರ್ದವ್ರು ತಪ್ಪು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರು ಮಾತಾಡಿದಲ್ಲ, ಆ ಹೆಣ್ಮಕ್ಳು ಮಾತಾಡಿದಲ್ಲ, ಅದಕ್ಕೆ ನೀವು ಸಮರ್ಥನೆ ಮಾಡ್ಕೊಂತೀರಾ, ವಿರೋಧ ಮಾಡ್ತೀರಾ? ಆಯ್ತು, ಇವಾಗ ಉತ್ತರ ಕೊಡಿ. ನೀವು ಸಮರ್ಥನೆ ಸಮರ್ಥನೆ ಹೇಳಿ. ಖಂಡಿಸುವುದು ಬೇರೆ, ಸುಮ್ಮನೆ ಈಗ ನೇರವಾಗಿ ಅವಳಿಂದ ನಾನು ಖಂಡಿಸ್ತೀನಿ, ಹೌದು, ಆ ರೀತಿ ಹೇಳಲಿಲ್ಲ. ಸಮರ್ಥನೆ ಮಾಡೋದು ಬೇರೆ. ಅವರು ಹೇಳು ಸರಿ ಅಂತ ಹೇಳಿದೀವ, ಸರಿ ಅಂತ ಹೇಳಿದೀವ, ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ನಾನೇನಂತೀನಿ, ರಸ್ತೆ ಮೇಲೆ ಸುಮ್ಮನೆ ಹೋಗ್ತಾ ಇರ್ತೀನಿ, ನಾನೊಬ್ಬ ಸಜ್ಜನ, ಹೌದು, ಯಾರ ಸುದ್ದಿಗೂ ಹೋಗುವನಲ್ಲ. ರಸ್ತೆ ಮೇಲೆ ಸುಮ್ಮನೆ ಹೋದಾಗ ದೊಡ್ಡ ಬೆತ್ತ ತಂದು ಒಬ್ಬ ನನ್ನ ಮೇಲೆ ನನಗೆ ಹಲ್ಲೆ ಮಾಡಿದಾಗ, ಮಾತು ಮುಗಿಸಿ, ಒಬ್ಬ ಬೆತ್ತ ತಂದು ಹೊಡೆದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ತೀರಾ ಪ್ರತಿಕ್ರಿಯೆ, ನಿನ್ನ ಮನೆ ಹಾಳಾಗ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಇದರ ಅರ್ಥ ಅವ ಮನೆ ಹಾಳಾಗನ್ನುವಂಥದ್ದು ನೀವು ಹೇಳೇ ಇಲ್ಲ. ಅಂದ್ರೆ ನಾನೀಗ ನಾನು ಬ್ರೇಕ್ಗಿಂತ ಮೊದಲು ಒಂದು ಮಾತು ಹೇಳ್ಬಿಡ್ತೀನಿ. ಭಾವನೆಯ ಇರುವಂತ ಗಣಪತಿ ಮೂರ್ತಿಯ ಮೇಲೆ, ನಮ್ಮ ಆರಾಧ್ಯ ದೈವ, ಕಲ್ಲು ಹೊಡಿತಾರ ಅಂತ ಹೇಳಿದಾಗ ಸಹನೆ ಕಟ್ಟೆ ಮೀರ್ತದೆ ಸ್ವಾಮಿ. ಆ ಹುಡುಗಿಗೂ ಮೀರಿರಬೇಕು. ಅದರ ಅರ್ಥ ಭಾವನೆಯನ್ನ ಕಾನೂನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೋಮು ಗಲಭೆ ಸಂಭವಿಸಿದ್ರೆ ಅದರ ಲಾಭದ ಬಗ್ಗೆ ಮಾತನಾಡಿದ್ರೆ ಒಂದೇ ಲಾಭ ಇರುತ್ತೆ, ರಾಜಕೀಯ ಲಾಭ ಮಾತ್ರ ಇರುತ್ತೆ. ಒಂದು ಕೋಮು ಗಲಭೆಯಿಂದ ರಾಜಕೀಯ ಲಾಭ ಮಾತ್ರ ಇರುತ್ತೆ. ಹಾಗಾದ್ರೆ
ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ಪರ್ಟಿಕ್ಯುಲರ್ ಆಗಿ ಮಂಡ್ಯ ಜಿಲ್ಲೆಯಲ್ಲೇ ಕೋಮು ಸಂಘರ್ಷಗಳು ಉಂಟಾಗ್ತಾ ಇದೆ. ಕೆರಗೋಡು ಹನುಮಧ್ವಜ ಪ್ರಕರಣದಿಂದ ಹಿಡಿದು ನಾಗಮಂಗಲದಲ್ಲಾದಂತಹ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಮತ್ತು ಮದ್ದೂರಲ್ಲಿ ಮಂಡ್ಯ ಅಂತ ಹೇಳಿದ್ರೆ ಮಂಡ್ಯದ ಗತ್ತು ಇಡೀ ಇಂಡಿಯಾಗೆ ಗೊತ್ತು. ಇದ್ರ ಜೊತೆಗೆ JDSನ ಭದ್ರಕೋಟೆ ಅಂತ ಹೇಳ್ತಾರೆ ತಿಮ್ಮೇಗೌಡ ಸರ್. ಈಗ JDSನ ಭದ್ರಕೋಟೆ ಹಾಲಿ ಸಂಸದರು ಕೂಡ HD ಕುಮಾರಸ್ವಾಮಿಯವರೇ ಇದ್ದಾರೆ. ಸಂಸದರ ಜವಾಬ್ದಾರಿ ಅಂತಲೂ ಕೂಡ ಇರುತ್ತೆ. ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಂಸದರ ಜವಾಬ್ದಾರಿ ಇರುತ್ತೆ. ಏನು ಮಾಡ್ತಾ ಇದ್ದಾರೆ ಸಂಸದರು? ಇಲ್ಲ ನೋಡಿ, ಈ ಪ್ರಶ್ನೆ ಚೆನ್ನಾಗಿದೆ. ನಾನು ಇವತ್ತು ಉಸ್ತುವಾರಿ ಮಂತ್ರಿಗಳಿದಾರಲ್ಲ, ಹೌದು ಸರ್, ನೀವು ನಿಮಿಷ. ನೋಡಿ ಅಲ್ಲಲ್ಲ, ನಮ್ಮ ಬೇರೆಯವರ ಜವಾಬ್ದಾರಿ ಇದೆ. ಕೆಲಸವನ್ನ ನಮ್ಮ ಪ್ರಶ್ನೆ ಜವಾಬ್ದಾರಿ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಮ್ಮ ಮರಿಬಾರ್ದು ಜವಾಬ್ದಾರಿ ಇದೆ, ನಾವು. ನಮ್ಮ ಹೌದು. ಜವಾಬ್ದಾರಿ ಇದೆ, ಇಲ್ಲ ಅಂತ ಹೌದು. ಇಲ್ಲ. ಆದರೆ ಉಸ್ತುವಾರಿ ಮಂತ್ರಿಗಳು ಏನು ಸೂಕ್ಷ್ಮ ಪ್ರದೇಶ ಇದೆ, ಇವತ್ತು ನಮ್ಮ ಸಂಸದರು ಇದ್ದಾರೆ, ಆದರೆ ಅವರು ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಉಸ್ತುವಾರಿ ಮಂತ್ರಿಗಳು ಈ ಮಂಡ್ಯ ಜಿಲ್ಲೆಯಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಅಂತ ಗೊತ್ತಿದ್ದು ಕೂಡ ಯಾಕೆ ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಮಾಡಲಿಲ್ಲ? ಅದಕ್ಕೂ ಸಂಸದರು ಬರ್ಬೇಕಾ ಸರ್? ಮಿಕ್ಕಿದೆಲ್ಲ ಹೇಳಕ್ಕಾಗುತ್ತೆ ಉಸ್ತುವಾರಿ ಸಚಿವರುಗಳು, ಯಾಕೆ ಇದು ಮಾಡ್ಲಿಕ್ಕಾಗಿಲ್ಲ ಹೇಳಿ? ಮಂಡ್ಯದ ನೇಚರ್ ಅಲ್ಲಿ ಅಂದ್ರೆ ಆ ಮಣ್ಣಿನ ಸತ್ವದಲ್ಲಿ ಈ ಕೋಮು ಸಂಘರ್ಷ ಅನ್ನೋದೇ ಇರ್ಲಿಲ್ಲ. ಇಲ್ಲ, ಸ್ವಾಭಿಮಾನ ಮತ್ತು ಸಹನೆ, ಶಾಂತಿ ಬಾಳುವಂತಹ ಗುಣವುಳ್ಳಂತವರು. ಅದನ್ನ ಯಾಕೆ ಶುರುವಾಯಿತು ಅನ್ನೋದು ಒಂದು ಪ್ರಶ್ನೆ. ಇದ್ರ ಜೊತೆಗೆ JDS ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿಮ್ಮ JDSನ ಅಧಿಕೃತ ಖಾತೆಯಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ, ಶಾಸಕರಲ್ಲಿ ಅಂತ ಹೇಳಿ. ಶಾಸಕರು ವಿದೇಶದಲ್ಲಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಸದರಲ್ಲಿ ಸರ್ ದೆಹಲಿಯಲ್ಲಿ ಇದ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಬಹುದಲ್ವಾ? ಇಲ್ಲ ನೋಡಿ, ನಾನು ಇವತ್ತು ನೀವು ಹೇಳಿದಾಗೆ ಆ ಮಂಡ್ಯದ ಮಣ್ಣಿನ ಗುಣವನ್ನ, ಹೌದು, ಶಾಂತಿ ಮತ್ತೆ ಸಹನೆಯನ್ನ ಹಾಳು ಮಾಡೋದಕ್ಕಂತ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು? ಈಗ ನೋಡಿ, ಯಾರು? ಒಂದ್ ನಿಮಿಷ, ಕಾಂಗ್ರೆಸ್ ಸರ್, ಕಾಂಗ್ರೆಸ್ ಸರ್ಕಾರ ಇದು ಪರ್ಟಿಕ್ಯುಲರ್ ಆಗಿ ಪ್ರತಿ ವರ್ಷ ಆಗ್ತಾ ಇದೆ ಅಂದಾಗ ಈಗ ರೂಟ್ ಮ್ಯಾಪ್ ಕೊಟ್ಟಿರ್ತಕ್ಕಂಥದ್ದು ಯಾರು ಸರ್? ಉಸ್ತುವಾರಿ ಮಂತ್ರಿ ಎಲ್ಲ ಗೊತ್ತಲ್ಲ ಸರ್? ಒಂದ್ ನಿಮಿಷ, ರಾಜಕೀಯದ ಬಗ್ಗೆ ಮಾತಾಡ್ತಿದ್ವಿ. ರಾಜಕೀಯ ವಿಷಯ ಅಲ್ಲ, ಒಂದ್ ನಿಮಿಷ ಕೇಳ್ತಾ ಇದ್ದೀನಿ. ಈಗ ಮಂಡ್ಯದಲ್ಲಿ ಈ ರೀತಿಯ ಗಲಭೆಗಳಿಗೆ ಕಾರಣ ಅಂತ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ, ಹೌದು ಅಲ್ವಾ? ಹೌದು. ಅದನ್ನ ಕಂಟಿನ್ಯೂ ಮಾಡಿ ಹೇಗೆ ಅಂತ ನೋಡಿ. ಏನ್ ಲಾಭ ಕಾಂಗ್ರೆಸ್ನವ್ರಿಗೆ ಹಂಗಾದ್ರೆ ಮಂಡ್ಯದಲ್ಲಿ ಈ ರೀತಿಯ ಗಲಭೆಯಿಂದ? ಏನ್ ಕಳೆದುಕೊಳ್ಳೋದಿದೆ, ಏನ್ ಪಡೆದುಕೊಳ್ಳೋದಿದೆ ಕಾಂಗ್ರೆಸ್ನವರು? ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಅಭಿವೃದ್ಧಿ ನೋಡಿ ಹೇಳ್ಬಿಡ್ತೀನಿ, ಅಭಿವೃದ್ಧಿ ವಿಷಯದಲ್ಲಿ ಶೂನ್ಯ ಆಗಿದ್ದಾರೆ. ಅಲ್ಲ, ಅಭಿವೃದ್ಧಿ ವಿಷಯದಲ್ಲಿ ಶೂನ್ಯ ಆಗಿದ್ದಾರೆ. ಮತ್ತೆ ಈಗ ರೈತರು ಕೂಡ ಅವರ ಉಸ್ತುವಾರಿ ಸಚಿವಗಳು ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಮತ್ತೆ ಇವ್ರಿಗೆ ಬೇರೆ ಬೇರೆ ವಿಷಯಗಳೇ ಇಲ್ಲ. ಆಗ ಹೇಗಾದ್ರೂ ಮಾಡಿ ಇಂಥ ವಿಷಯಗಳನ್ನು ತಗೋಬೇಕು ಅಂತಕ್ಕಂಥದ್ದೇ ಅವರ ಒಂದು ತಲೆ ಇರ್ತಕ್ಕಂಥದ್ದು. ಉಸ್ತುವಾರಿ ಮಂತ್ರಿಗಳು ಇಲ್ಲಪ್ಪ, ನಾನು ಉಸ್ತುವಾರಿ ಇದ್ದೀನಿ, ನನ್ನ ಜಿಲ್ಲೆ ಇದು, ಅದಕ್ಕೋಸ್ಕರ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಇಂಥ ಒಂದು ಏನು ಮುಂಚೆನೇ ಗೊತ್ತಿರುತ್ತಲ್ವ ಸರ್, ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ವಿಜಿಲೆನ್ಸ್ ಇರ್ತದೆ, ಎಲ್ಲ ಇರ್ತಲ್ವ, ಇಂಥ ಘಟನೆಗಳು ನಡಿಬಾರ್ದು ಅಂತ ಬಂದೋಬಸ್ತನ್ನು ಮಾಡ್ಕೋಬೇಕಾಗಿತ್ತು. ಅಂದರೆ ಬಂದೋಬಸ್ತ್ ಅಂತಲ್ಲಿ ಮುಂಚೆನೇ ಅದೆಲ್ಲ ಚರ್ಚೆ ಮಾಡ್ಕೋಬೇಕಾಗಿತ್ತು. ಆದರೆ ಇದು ಬೇಕಂತಾನೆ ಅಲ್ಲಿನ ಒಂದು ವಾತಾವರಣವನ್ನು ಕೆಡಿಸ್ತಕ್ಕಂತಹ ಉದ್ದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಕಾಂಗ್ರೆಸ್ ಅವರು ಹೌದು, ಯಾಕೆಂತಂದ್ರೆ ಒಂದು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಯ್ತು, ನೀವು ಹೇಳೋ ಕ್ಲಿಯರ್ ಆಗಿದೆ. ಒಂದು ಕುಮಾರಸ್ವಾಮಿ ಅವರ ಹೆಸರನ್ನ ಕೆಡಿಸ್ಲಿಕ್ಕೆ, JDS ವಿಚಾರವಾಗಿ ವಾತಾವರಣ ಕೆಡಿಸ್ಲಿಕ್ಕೆ ಕಾಂಗ್ರೆಸ್. ಖಂಡಿತ ಸರ್, ಖಂಡಿತ ಸರ್. ಈಗ ನನಗೆ ತಿಪ್ಪೇಸ್ವಾಮಿ ಅವರಾಗ್ಲಿ, ಪಾಪ JDS ಕಾರ್ಯಕರ್ತರಾಗ್ಲಿ ತುಂಬಾ ಪಾಪ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಅವ್ರೊಂಥರ ಈ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಬೇಡದಿರೋ ಪಕ್ಷ, ಆದರೆ ಪಾಪ ಅವರೊಬ್ಬರು ಮಂತ್ರಿಯಾಗಿ ಅಲ್ಲಿ ಇರಬೇಕು ಅನ್ನೋದಕ್ಕೆ ಈಗ ಇವ್ರನ್ನ ಸಪೋರ್ಟ್ ಮಾಡಬೇಕು. ಅವರು ಪಾಪ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸರ್ಕಾರ ಇದ್ದಲ್ಲೆಲ್ಲ ಕಾಂಗ್ರೆಸ್ಸಲ್ಲಿ ಗಲಭೆ ಆಗುತ್ತೆ ಅಂತ. ರಿಪೋರ್ಟ್ ರಿಲೀಸ್ ಆಗಿದೆ 2024ರಲ್ಲಿ. ಇಡೀ ಭಾರತದಲ್ಲಿ 59 ಗಲಭೆಗಳಾದ್ರಲ್ಲಿ 49 ಗಲಭೆಗಳು ಬಿಜೆಪಿ ಮತ್ತು ಬಿಜೆಪಿ ಬೆಂಬಲ ಇರುವಂತ 84% ಕೋಮು ಗಲಭೆಗಳು ಹೆಚ್ಚಳ ಆಗಿದೆ. 2019ರಿಂದ 2024ರವರೆಗಿನ ಈ ಅವಧಿಯಲ್ಲಿ ದೇಶದಲ್ಲಿ 94% ಕೋಮು ಗಲಭೆ ಹೆಚ್ಚಳ ಆಗಿದೆ. ಹಾಗಾದ್ರೆ 2019ರಿಂದ 2014, 2019ರಿಂದ 2024 ಯಾವ ಸರ್ಕಾರ ಅಧಿಕಾರದಲ್ಲಿ ಎಷ್ಟು ಹೇಳಿ? 59ರಲ್ಲಿ 49 ಗಲಭೆ ಆಗಿರೋದು ಬಿಜೆಪಿ ಇರುವಂತ ಆಡಳಿತ ಇರುವಂತ ಕ್ಷೇತ್ರಗಳು. ಸೊ ಹಾಗಿರುವಾಗ ನೀವು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ತೀರಿ, ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತೀರಿ? ಒಂದು. ಎರಡನೇದ್ದು, ಇವತ್ತು ಅಲ್ಲಿ ಶಾಸಕರು ಇಲ್ಲ, ರೈಟ್? ಸಂಸದರ ಜವಾಬ್ದಾರಿ ಇಲ್ವಾ? ಅದ್ರ ಬಗ್ಗೆ ಒಂದು ನಿಮಿಷ ಸರ್, ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟು ಅಲ್ಲಿಂದ ಬಂದಿಲ್ಲ.
ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. DC ಅವ್ರಿಗೆ, ಇಲ್ಲ, SG ಹೇಳಿಕೆ ಅವ್ರಿಗೆ ಕೊಟ್ಟಿದ್ದಾರೆ. ಮಾತಾಡಿ, ಹೌದು, ಹೌದು, ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆ ಮಾತನಾಡಿದ್ದಾರೆ, ಮಾಡಿದ್ದಾರೆ. ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಮಾತಾಡಿದ್ದಾರೆ. ಕೂಡ ಆಯ್ತು ನೀವು ಸರ್, ತಾಳ್ಮೆ ಒಂದು ನಿಮಿಷ. ಕಳ್ಕೊಬೇಡಿ, ಶಾಂತಿಯಿಂದ ಆಯ್ತು, ಇರಿ. ಆಯ್ತು, ಈ ಓಕೆ, ಕಾಂಗ್ರೆಸ್ ಸರ್, ಸರ್ಕಾರ ಓಕೆ, ಓಕೆ, ಮಾಡ್ತಕ್ಕಂಥ ಸರಿ ಇಲ್ಲ ಅಂತ ಆಯ್ತು, ಹೇಳಿದ್ರು. ಅವ್ರು ಮಾತಾಡಿ. ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್ ಒಂದು, ಜವಾಬ್ದಾರಿ ತಗೊಳ್ಳೋದು ಸರ್, ಇನ್ನೊಂದು. ಯುವ ನಾಯಕರು ಹೋಗಿದ್ರಲ್ಲ ಸರ್, ಒಂದು ನಿಮಿಷ, ಹೋಗಿ ಅಲ್ಲೇ ಆಯ್ತು, ಇದ್ದು ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ಲಿ. ಆಯ್ತು, ಕಂಟಿನ್ಯೂ ಮಾಡ್ಲಿ, ಅವ್ರು ಕಂಟಿನ್ಯೂ ಈಗ ಮಾಡಿ. ನೀವು ಏನು ಸಮರ್ಥನೆ ಮಾಡ್ಕೊಳಕ್ ಹೊರಟಿದಿರಿ, ಆ ಸಮರ್ಥನೆ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವೇ ವರ್ಷಾನುವರ್ಷಗಳಿಂದ ಅದನ್ನ ಅವ್ರು ಮಾಡ್ತಾ ಇರುವಂಥ ರಾಜಕಾರಣ ಅದು ಹೀನ ರಾಜಕಾರಣ ಅಂತ ಹೇಳ್ಕೊಂಡು ಬಂದವ್ರು ನೀವು. ಇವತ್ತು ನೀವು ಅದರಿಂದ ನಿಂತ್ಕೊಂಡು ಪರವಾಗಿಲ್ಲ ಅವ್ರು ಕಲ್ ತೂರಾಡ್ಲಿ, ಯಾರು ಕಲ್ ತೂರಾಡಿದ್ರು, ಇವ್ರು ಕಲ್ ತೂರಾಡಿ, ಒಂದು ಕಾಲದಲ್ಲಿ ನೀವೇ ನಿಂತ ಹೇಳಿದ್ರು ಯಾರೇ ಕಲ್ ತೂರಾಡ್ಲಿ ಅದು ತಪ್ಪು ಅಂತ ಹೇಳಿದಂಥವ್ರು JDS. ಇವತ್ತು ನೀವು ಇಲ್ಲ ಪರವಾಗಿಲ್ಲ ಅವ್ರು ತೂರಿದ್ರೆ ತೊಂದರೆ ಇಲ್ಲ, ಅವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ತೊಂದರೆ ಇಲ್ಲ, ನಮ್ಮವ್ರು ಸ್ಟೇಟ್ಮೆಂಟ್ ಕೊಡಬಾರ್ದು. ಇದು ಏನ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಕೊಡ್ತೀನಿ, ಇದು ನೀವು ಪಾಪ ಮಾಡಬೇಕಾಗಿದೆ. ಅದು ನಿಮ್ಮ ಅನಿವಾರ್ಯತೆ. ನಾನು ಅಂದ್ರೆ ಪೊಲಿಟಿಕಲಿ ಐ ಕ್ಯಾನ್ ಫೀಲ್ ಫಾರ್ ಯು. ಯಾವತ್ತೋ ಒಂದು ನಾವು ಒಂದ್ ಸರ್ತಿ ರಾಜಕೀಯ ಕಾಂಗ್ರೆಸ್ನವ್ರ ಜೊತೆ ಅರ್ಥ ಮಾಡ್ಕೊಳ್ಬೇಕು ಸರ್. ಕಂಟಿನ್ಯೂ ಮಾಡಿ. ನಾನು ಹೇಳ್ತಾ ಇದ್ದೀನಿ ಸರ್, ರಾಜಕೀಯ ಅನಿವಾರ್ಯತೆಗಳ ಬಗ್ಗೆ ಕಾಂಗ್ರೆಸ್ನವ್ರ ಜೊತೆ ಅಷ್ಟೇ. ಒಂದು ಅರೇಂಜ್ಮೆಂಟ್ ಇದ್ದಾಗ ಆ ಮುಜುಗರಗಳು ಆಗ್ತವೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಇವತ್ತು ಇಂಥದೊಂದು ಸಮಸ್ಯೆ ಇದೆ. ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೋ ನನಗೆ ಒಂದು ಏನು ಅಂದರೆ ಇದು ಆಗಲಿ ಅನ್ನೋದು ನಡೀತಾ ಇದೆ ಅನ್ನೋದು ಒಂದು ನನ್ನ ಊಹೆ. ಇದು ನಾನು ಆರೋಪ ಮಾಡ್ತಾ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ನಾನು ಹಂಗೆ ಅನ್ಕೊಳಕ್ಕೆ ಯಾಕೆ ಅನ್ನೋದಕ್ಕೆ, ಯಾಕಂದ್ರೆ ಇವತ್ತು ಅಲ್ಲಿ ಆಗಿರೋದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದಂತೂ ಒಪ್ಕೊಳ್ತೀವ. ಯಾಕೆ ಅಂತ ಅಂದ್ರೆ, ಈಗ ಒಂದು ಚುನಾವಣೆ ನಡೀಲಿ, ಅದ್ರಲ್ಲಿ ನಾವು ಐಡೆಂಟಿಫೈ ಮಾಡಲ್ವಾ ಇದು ಸೆನ್ಸಿಟಿವ್ ಬೂತ್ಗಳು, ಇಲ್ಲಿ ಬೇಕಾದಂತ ಒಂದಿಷ್ಟು ಸೂಕ್ಷ್ಮ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶವನ್ನ ಸರಿಯಾದ ನಾವು ಒಂದು ಗುರುತಿಸಬೇಕು, ಬಂದೋಬಸ್ತ್ಗಳನ್ನ ಮಾಡಬೇಕು ಅನ್ನೋದು. ಆ ರೀತಿಯಾದಂತ ಬಂದೋಬಸ್ತ್ಗಳನ್ನ ಸರ್ಕಾರ ಮಾಡಿತ್ತಾ, ಅಥವಾ ಇವತ್ತು ಅಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಾ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇಬ್ರು ಬ್ಯಾನ್ ಮಾಡಿದ್ದಾರೆ. ಇವ್ರಂದ್ರು ನಮ್ಮ ಆಚರಣೆಗಳು, ನಮ್ಮ ಸಂಸ್ಕೃತಿಗಳು ಅಂತ. ನೀವು ಯಾರನ್ನ ಬ್ಯಾಕ್ ಮಾಡ್ತಾ ಇದ್ರಿ ಅನ್ನೋದು ಬಿಜೆಪಿ ಅವರು ಯೋಚನೆ ಮಾಡಬೇಕಾಗತ್ತೆ. ಯಾವ ಆಚರಣೆ, ಯಾವ ಸಂಸ್ಕೃತಿಯಲ್ಲಿ ಬಿಜೆಪಿ ಹಾಕೊಂಡು DJ ಹಾಕೊಂಡು ಅಲ್ಲಿ ಅದರಲ್ಲಿ ಅಂತೂ ಇವಾಗಂತೂ ಒಂದು ದೇವ್ರ ಪದಗಳನ್ನು ಬರಲ್ಲ. ಅದರಲ್ಲಿ ಬರ್ತಾ ಇರೋದು ಅಶ್ಲೀಲವಾದಂತ ಈ ಅವರು ತಪ್ಪು ಮಾಡ್ತಾರೆ ಅಂತ ನಾನು ತಪ್ಪು ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ನೀವು ಅವ್ರಿಗಿಂತ ಉತ್ತಮವಾಗಿದ್ದೀರಿ, ನಮ್ಮ ಧರ್ಮ ಅದಕ್ಕಿಂತ ಉತ್ತಮವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ನಾನು ಅವ್ರಿಗಿಂತ ಕೀಳು ಮಟ್ಟಕ್ಕೆ ಹೋಗ್ತೀನಿ ಅಂತ ಹೋಗಕ್ ಹೋಗ್ಬೇಡಿ. ಅದು ಸರಿಯಲ್ಲ. ಅಂತ ಒಂದು ಆಚರಣೆ ಯಾರು ಪರ್ಮಿಷನ್ ಕೊಟ್ರು? ಸರ್ಕಾರದ ವಿಫಲತೆ ಇದೆ ತಾನೆ. ಕೋರ್ಟ್ ಹೇಳಿದೆ ಬ್ಯಾನ್ ಮಾಡಿ ಅದನ್ನ ಅಂತ. ಮಾಡಬೇಡಿ. ಇವತ್ತು ಜನರು ಪ್ರತಿಯೊಂದು ಮನೆಯಲ್ಲಿ, ಇದು ಒಂದು ಬರೀ ಮಂಡ್ಯದಲ್ಲ, ಇಡೀ ಕರ್ನಾಟಕದಲ್ಲಿ ಆ ಕಂಪ್ಲೇಂಟ್ ಇದೆ. ಮನೆಯಲ್ಲಿ ಕಾಜ್ಗಳು ಅಲ್ಲಾಡ್ತವೆ, ಗೋಡೆಗಳು ಅಲ್ಲಾಡ್ತವೆ, ವಯಸ್ಸಾದವ್ರು ಮನೆಯಲ್ಲಿ ಇರಕ್ಕಾಗಲ್ಲ, ನಾಯಿಗಳು ಅನುಭವಿಸೋ ಯಾತನೆ ಬೇರೆ. ಅದನ್ನ ನಿಂದಿರ್ಸ್ಬೇಕು ಅನ್ನೋದೊಂದು ಸರ್ಕಾರಕ್ಕೆ ಬರ್ಬೇಕಲ್ವಾ? ಧೈರ್ಯ ಇದ್ರೆ ಮಾಡ್ಬೋದಿತ್ತಾನೆ. ತಾವು ನೋಡಿದ್ದೀರಿ, ಮೊನ್ನೆ ಬಳ್ಳಾರಿಯಲ್ಲಿ ಒಂದು ಘಟನೆ ಆಯ್ತು, ತಾವು ನೋಡಿದ್ದೀರಿ. ನಾನು ಮುಗಿಸ್ಬಿಡ್ತೀನಿ. ಅದಕ್ಕೆ ಇವತ್ತು ಅಲ್ಲಿ ನೆಲಮಂಗಲದಲ್ಲಿ ಆಯ್ತು, ಬಿಜೆಪಿದ ಒಂದು ಪ್ಯಾಟರ್ನ್ ಇದೆ. ಇದು ನಮಗೂ ಅರ್ಥ ಆಗುತ್ತೆ. ಅವ್ರು ಎಲ್ಲೇ ಹೋಗಿ ಅಕ್ವೈರ್ ಮಾಡಬೇಕು ಅಂದ್ರೆ ಅಲ್ಲಿ ಗಲಭೆ, ಕೋಮಗಲಭೆ ನಿಮ್ದು ಸ್ಟ್ರಾಟಜಿ ಒಳ್ಳೆ ಸ್ಟ್ರಾಟಜಿ ಏನ್ ತೊಂದರೆ ಇಲ್ಲ. ಪ್ಯಾಟರ್ನ್ ಇದೆ. ಆದ್ಮೇಲೆ ಬಿಜೆಪಿ ಅವರು ಮಂಡ್ಯನ ಕಾಂಕರ್ ಮಾಡಕ್ ಹೊರಟಿದ್ದಾರೆ. ಅಲ್ಲಿ ಸೀರೀಸ್ ಆಗಿ ಆಗುತ್ತೆ. ಇದು ಸರ್ಕಾರಕ್ಕೂ ಗೊತ್ತಿದೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರು ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇದಾರಲ್ಲ, ಅದು ನನಗೆ ಸಮಸ್ಯೆ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದೂನು ಅಲ್ಲೊಂದ್ ಸ್ವಲ್ಪ ಗಲಭೆ ಆಗ್ಲಿ, ಅಲ್ಲೊಂದ್ ಸ್ವಲ್ಪ ಪೋಲರೈಸೇಷನ್ ಆಗ್ಲಿ, ನಂದು ಬೆಳೆ ಬೇಯಿಸ್ಕೊಳ್ಳೋಣ, ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಡೋಣ, ಅದ್ರ ಬಿಟ್ಟು ಇದನ್ನ ತಡೆದ್ಬಿಟ್ಟು ಈ ತರ ಆಗಕ್ ಬಿಡಬೇಡ್ರಪ್ಪ. ಮಂಡ್ಯದಲ್ಲಿ ಈ ತರ ಆಗೋ ನಮಗೆ ಕಾಣಿಸ್ತಾ ಇದೆ. ಬಿಜೆಪಿ ಅವರು ಈ ತರ ಆಟ ಆಡ್ತಾ ಇದಾರೆ, ಅದ್ರಲ್ಲಿ ನೀವು ಬೀಳ್ಬೇಡಿ ಅಂತ ಹೇಳ್ಬೋದಿತ್ತಲ್ಲ. ಆ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್. ನಾಗರಾಜ್ ಸರ್, ಒಂದ್ ನಿಮಿಷ ಬರ್ತೀನಿ ಸರ್. ನಾಗರಾಜ್ ಸರ್, ಎಲ್ಲೆಲ್ಲಿ ನಿಮ್ಮ ಅಸ್ತಿತ್ವ ಇರೋದಿಲ್ವೋ ಆ ಪ್ರದೇಶದಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ನೀವು ಸೃಷ್ಟಿ ಮಾಡುವಂತಹ ಗಲಭೆಗಳೇ ಕೋಮು ಗಲಭೆಗಳು. ಬಿಜೆಪಿ ಇದೇ ರೀತಿಯಾಗಿ ದೇಶದಾದ್ಯಂತ ಮಾಡ್ಕೊಂಡ್ ಬಂದಿದೆ. ಸೊ ಮಂಡ್ಯದಲ್ಲೂ ಕೂಡ ಕಳೆದ 1 ವರ್ಷದಿಂದ ಮಾಡ್ತಾ ಇದೆ. ಈಗ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿದು ಕೋಮು ಗಲಭೆ ಮಾಡಿ ಹಿಡಿದಿದೀವ, ಆ ಪಕ್ಷವನ್ನ ಓಡಿಸ್ಲಿಲ್ವ ಅಲ್ಲಿಂದ? ಈಗ ನಿಮಗೆ ಒಂದು ವ್ಯವಸ್ಥೆಯನ್ನು, ಆಪ್ ವಕ್ತಾರರು ನಿಮ್ಮ
ನಿಮ್ಮ ಭಾವನೆಗಳ ಬಗ್ಗೆ ನಿಮ್ಮ ಮಾತಿನ ಬಗ್ಗೆ ನಮ್ಗೆ ಗೌರವ ಇದೆ, ಅದು ಬೇರೆ ಪ್ರಶ್ನೆ. ನೀವು ಹೇಳು ಸರಿ ಇಲ್ಲ ಅನ್ನೋದು ಬಿಟ್ರೆ ನಿಮಗೆ ಗೌರವ ಇಲ್ಲ ನಮ್ದು. ನೀವು ಹೇಳು ಸರಿ ಇಲ್ಲ ಅಷ್ಟೇ. ಈಗ ಅವರು ಸಾಹೇಬ್ರು ಒಂದು ಮಾತು ಹೇಳಿದ್ರು, DJ ಹಚ್ಚಬೇಕಾ, ವೆದರ್ DJ ಹಚ್ಚುವುದು ಸರಿನೋ ತಪ್ಪು ಅನ್ನೋದು ಅದು ಕ್ವಶನ್ ಆಫ್ ಲಾ. ಅದನ್ನ ಬಿಟ್ಬಿಡು, ಅದನ್ನ ನಾನು ಸಮರ್ಥನೆ ಮಾಡೋದಿಲ್ಲ. DJ ಹಚ್ಚದೇ ಸರಿ, ಹಚ್ಚಲೇಬೇಕು ಅದಲ್ಲ ಪ್ರಶ್ನೆ. DJ ಹಚ್ಚದೇ ಇದ್ರೆ ನೀವು ಕಲ್ಲು ಹೊಡೆದು ನಿಲ್ಲಿಸ್ತಿದ್ರ? ನಾವೇನ್ ಮಾಡಿದೀವಿ, ಮಸೀದಿಯ ಮುಂದೆ DJ ಅಲ್ಲ, ಪ್ರಾರ್ಥನೆಯನ್ನು ಮಾಡಲಿಲ್ಲ, ಸೈಲೆಂಟ್, ಕಂಪ್ಲೀಟ್ ಸೈಲೆಂಟ್. ಸುಮ್ಮನಾದ್ವಿ, ಮುಂದೆ ಹೋದ್ವಿ. ಆ 500 ಮೀಟರ್ ಒಂದು ನಿಮಿಷ, 500 ಮೀಟರ್ ನೀವು ಹೇಳ್ತಾ ಸುಮ್ಮನೆ ಸ್ವಾಮಿ, ಎಕ್ಸಾಕ್ಟ್ ಆಗಿ ಇದೇ ರೀತಿ ಆಗಿದೆ ಅಂತನಾ? ಅವ್ರು ಸೈಲೆಂಟ್ ಆಗಿದ್ರು, ಹೌದು ಮಸೀದಿ ಸೈಲೆಂಟ್ ಆಗಿದ್ದಾರೆ. 500 ಮೀಟರ್ ದಾಟದ ಮೇಲೆ ಮತ್ತೆ ಗಣಪತಿಯ ಮುಂದೆ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ರು. 500 ಮೀಟರ್ ಸರ್, ಒಂದ್ ನಿಮಿಷ ಆ ವಿಜುವಲ್ ಸ್ವಲ್ಪ ಹಾಕೊಳ್ಳಿ. 500 ಮೀಟರ್ 100 ಮೀಟರ್ ಮಸೀದಿಯ ಮುಂದೆ ಮಾಡ್ಲಿಲ್ಲ ನಾವು. ಒಂದು ಈಗ ನಾನು ಏನು ಪ್ರಶ್ನೆ ಅಂತ ಕೇಳ್ತೀನಿ ಅಂತ ಹೇಳಿದ್ರೆ, DJ ಹಚ್ಚುವುದು ತಪ್ಪು. ಟಿಪ್ಪು ಸುಲ್ತಾನ್ ಜಯಂತಿಗೆ DJ ಹಚ್ಕೊಂಡು ಕುಣಿತಾ ಇದ್ದಾರಲ್ಲ, ನೀವು ತಪ್ಪು ಅಂದ್ರೆ ಎಲ್ಲರೂ ತಪ್ಪೆ. ಒಂದು ಸಮಯ ಹೌದು, ಮಸೀದಿಯ ಮೇಲೆ ಅಜಾನ್ ಕೂಗುವಂತ ಮೈಕ್ ಅನ್ನು ಬಂದ್ ಮಾಡ್ರಿ. ನಾಗರಾಜ್ ಸರ್ ಒಂದ್ ನಿಮಿಷ ಆ ವಿಜುವಲ್ ಒಂಚೂರು ನೋಡಿ. ನೀವು 500 ಮೀಟರ್ ಮಸೀದಿ ಅಂತ ಹೇಳ್ಬಿಟ್ಟು ಕಲ್ಲು ಸೈಜ್ ನೋಡಿ, ಒಂದ್ ನಿಮಿಷ, ಕಲ್ಲು ಸೈಜ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಕಲ್ಲನ್ನ 500 ಮೀಟರ್ ಎಸೆಯಲಿಕ್ಕೆ ಸಾಧ್ಯನಾ? ಅವನು ಏನಾದ್ರೂ ಒಲಿಂಪಿಕ್ಸ್ ಹೋದ್ರೆ ಚಿನ್ನದ ಪದಕ ಅದು ಮಹಡಿ ಮೇಲಿಂದ ಎಸ್ದಿರುವಂತದ್ದು. ಈಗ ಒಂದು ಪ್ರಶ್ನೆ ಆಯ್ತು, ಅಷ್ಟು ದೊಡ್ಡ ಕಲ್ಲು ಮಹಡಿ ಮೇಲೆ ಹೇಗೋಯ್ತು? ಅದು ಪ್ರಶ್ನೆ. ಮಹಡಿ ಮೇಲೆ ಹೇಗೋಯ್ತು? ಈಗ ಭೂಮಿ ಮೇಲಿಂದ ಕಲ್ಲು ಎಸೆದ್ರು ಅಂತ ಹೇಳಿದ್ರೆ ನಾವು ಒಪ್ಪಬಹುದು. ಮಹಡಿಯ ಮೇಲೆ ಅಷ್ಟೊಂದು ಕಲ್ಲುಗಳ ರಾಶಿಯನ್ನ ಯಾರು ತಗೊಂಡು ಹೋದವರು? ನೋಡ್ರಿ, ನಮ್ಗೆ ಈಗ ಒಂದು ಪ್ರಕರಣದಲ್ಲಿ ಪ್ರೈಮಾಪಿಸಿ ಕೇಸ್ ಅಂತ ಹೇಳ್ತೀವಿ, ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ. ಈಗ ಒಂದು ಕೋಣೆಯಲ್ಲಿ ಒಬ್ಬ ಇರ್ತಾನೆ, ಹೊರಗಡೆ ಒಬ್ಬ ಬರ್ತಾನೆ, ಕತ್ತಿಯನ್ನು ಹಿಡ್ಕೊಂಡಿರ್ತಾನೆ, ಕತ್ತಿಗೆ ಬ್ಲಡ್ ತಾಗಿರ್ತದೆ, ಒಳಗಡೆ ಒಬ್ಬ ಸತ್ತಿರ್ತಾನೆ. ಆದ್ರೆ ಹೊಡೆದದ್ದನ್ನು ಯಾರು ನೋಡಿರುವುದಿಲ್ಲ. ಆದ್ರೆ ಇವನ ಕೈಯಲ್ಲಿ ರಕ್ತಸಿಕ್ತವಾದಂತ ಕತ್ತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಇವು ಪ್ರೈಮಾಪೇಸಿ ಅಂತ ಹೇಳಿದ್ರೆ ಹೊರನೋಟಕ್ಕೆ ಸತ್ಯವಾಗುವಂತದ್ದು ಇವನೇ ಆ ಕೊಲೆಯನ್ನ ಮಾಡಿದ್ದಾನೆ ಅಂತ ಅರ್ಥ. ಅಷ್ಟು ದೊಡ್ಡ ಸೈಜ್ ಕಲ್ಲುಗಳು ಮೇಲಿಂದ ಹಾರು ಬರ್ತಾವಂದ್ರೆ ಇದರಲ್ಲಿ ಒಯ್ದವ್ರು ಯಾರು? ಪ್ಲಾನ್ ಅಲ್ವಾ, ಪ್ರೀ ಪ್ಲಾನ್ ಅಲ್ವಾ? ಇದನ್ನು ನೋಡಿಯೂ ಸಹಿತ ಏನೋ ಆಗೋಗಿದೆ, ಸುಮ್ನೆ ಇರಿ ಸ್ವಾಮಿ ಅಂತ ನಾವು ಕೇಳಬೇಕಾಗಿತ್ತು. ಕೋಮುಗಲಭೆ ಎಲ್ಲಾಗ್ತದೆ ಗೊತ್ತಾ? ಕೋಮುಗಲಭೆ ಎಲ್ಲಾಗ್ತದೆ ನೀವು ಹೇಳಿದ್ರಲ್ಲ, ನಿಮ್ಮ ಅಂಕಿಅಂಶನ ನಾನು ಒಪ್ಪುದಿಲ್ಲ. ಬಿಜೆಪಿ ಅವರು ಎಲ್ಲಿ ಅಸ್ತಿತ್ವವನ್ನ ಕಂಡುಕೋಬೇಕು ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರಲ್ಲ, ನಾನೀಗ ನಿಮ್ಮ ಅಂಕಿಅಂಶ ಕೊಟ್ಟವ್ರು ಯಾರೋ ತಿಳಿತಾರೆ, ನಿಮ್ಮಂತದೇ ಸಂಸ್ಥೆ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಅಂಕಿಅಂಶ ಬಂದಿದೆ. ಈಗ ಕೋಮುಗಲಭೆಗಳು ಎಲ್ಲಿ ಉದ್ಭವಿಸ್ತವೆ? ಈಗ ಇಂಥ ದೊಡ್ಡ ಸೈಜ್ ಕಲ್ಲನ್ನು ಮೇಲ್ಗಡೆಯಿಂದ ಬಿಟ್ಟಾಗ ಸುಮ್ಮನೆ ಉಳ್ಕೊಳ್ಬೇಕು, ಆದ್ರೆ ಅದರ ವಿರುದ್ಧ ಏನೂ ಪ್ರತಿಭಟನೆ ಮಾಡಬಾರದು. ಒಂದು ವೇಳೆ ಪ್ರತಿಭಟನೆ ಮಾಡಿತು ಅಂತ ಹೇಳಿದ್ರೆ ಕೋಮು ಸ್ವರೂಪವನ್ನ ತೆಗೆದುಕೊಳ್ಳುತ್ತದೆ. ಈಗ ಬಿಜೆಪಿ ಇರುವಂತಹ ರಾಜ್ಯದಲ್ಲೇ ಚಿತಾವಣೆ ಕೊಟ್ಟು ಪಕ್ಷದ ಹೆಸರನ್ನ ಹಾಳು ಮಾಡಬೇಕು, ಸರ್ಕಾರದ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಕೆಲವೊಂದು ರಾಜಕೀಯ ಪಕ್ಷಗಳು ಅವರು ಜನರನ್ನ ಬಿಟ್ರೆ ಕೋಮುಗಲಭೆ ಆಗದೆ ಏನಾಗ್ತದೆ? ಈಗ ನಾವಲ್ಲ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಾ? ಇವಾಗ ಬಿಜೆಪಿ ಬೇರೆ ಪಕ್ಷದವರು ನಿಮಗೆ ವಿರುದ್ಧ ಜಗಳ ಎತ್ಕೊಳ್ತಾರೆ, ಇಲ್ಲಿ ನೀವು ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇದ್ದೀರಾ? ಒಪ್ಕೊಳ್ಳಿ. ಹಂಗಂದ್ರೆ ನಾವ್ ಹೇಳ್ತೀರಿ, ಕಾಂಗ್ರೆಸ್ನವರು ನಿಮ್ಗೊಂದೆರಡು ಕಲ್ಲು ಬಿಟ್ಬಿಡ್ತೀವಿ, ಸುಮ್ನೆ ಇರ್ತೀರಾ? ಕಲ್ಲು ಹೊಡೆಸ್ಕೊಂಡು ಸುಮ್ನೆ ಇರ್ಬೇಕಾ? ಕಲ್ಲು ಹೊಡೆದವನ್ನ ಯಾರು ಸಮರ್ಥನೆ ಮಾಡ್ತಾ ಇಲ್ಲ. ಕಲ್ಲು ಹೊಡೆದವನ್ನ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು. ನಾವೆಲ್ಲೂ ಸಮರ್ಥನೆ ಮಾಡ್ತಾ ಇಲ್ಲ, ನಾವು ಸಮರ್ಥನೆ ಮಾಡ್ತಾ ಇಲ್ಲ. ಕಲ್ಲು ಹೊಡೆದವನು ಮೂಕನಾಗಬೇಕು, ನಾವು ಸಮರ್ಥನೆ ಮಾಡ್ತಾ ಇಲ್ಲ. ಕಲ್ಲು ಹೊಡೆದವನಿಗೆ ಶಿಕ್ಷೆ ಆಗ್ಲೇಬೇಕು. ಕಲ್ಲಿನ ಒದೆ ತಿಂದವನು ಅಯ್ಯೋ ನಾನು ಚೀರಿದ್ರೆ ಬಿಟ್ರೆ ಎಲ್ಲಿ ಕೋಮು ಭಾವನೆ ಉದ್ಭವಿಸ್ತದೆ ಅಂತ ಹೇಳಿ ಸದ್ಯ ನಡೀತಾ ಇರುವಂತಹ ಕೋಮು ಗಲಭೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಆರೋಪ ಕೇಳಿಬರುತ್ತೆ. ಕಾರಣ, ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಅತಿಯಾದ ತುಷ್ಟೀಕರಣ ಓಲೈಕೆ ಮಾಡೋದ್ರಿಂದ ಆ ಸಮುದಾಯದ ಯುವಕರು ಈ ರೀತಿಯಾಗಿ ಕೋಮು ಗಲಭೆಗಳಿಗೆ ಮುಂದಾಗ್ತಾ ಇದ್ದಾರೆ. ನಾವೇನು ಮಾಡಿದ್ರೂ ಕೂಡ ನಡೆಯುತ್ತೆ, ಇದು ನಮ್ಮದೇ ಸರ್ಕಾರ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಂತೆ. ಏನು ಹೇಳ್ತೀರಿ ಸರ್? ಮೊನ್ನೆ ರಾಯಚೂರಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಿದೆ, ತಾವೆಲ್ಲ ನೋಡಿದ್ದೀರಾ, ಇನ್ಕ್ಲೂಡಿಂಗ್ ವಿಡಿಯೋ ಕ್ಲಿಪ್ಪಿಂಗ್ ಬಂದಿದೆ ಇವತ್ತು. ಅಡೇ ಗಣೇಶನ ಮೇಲೆ ಮೆರವಣಿಗೆ ಹೋದಾಗ ಕಲ್ಲನ್ನು ತೂರಾಡಿದ್ದಾರೆ ಎರಡು ಯುವಕರು. ಆ ಎರಡು ಯುವಕರುಗಳ ಹೆಸರು ಬಂದು, ಒಬ್ಬನ ಹೆಸರು ಶರತ್, ಎರಡು ಹಿಂದೂ ಹೆಸರುಗಳ ಇರ್ತಕ್ಕಂಥ ವ್ಯಕ್ತಿಗಳೇ. ನಾನು ಅದನ್ನೇ ಹೇಳ್ತೀನಿ, ನಾನು ಹೇಳ್ತಾ ಇದ್ದಂದ್ರೆ ಇದಕ್ಕೆ ಧರ್ಮ ಯಾವುದು ಸೀಮಿತ ಅಲ್ಲ.
ವ್ಯಕ್ತಿ ತಪ್ಪು ಮಾಡೋದು ಆ ವ್ಯಕ್ತಿನೇ ತಪ್ಪು, ಅವನ ಮೇಲೆ ಶಿಕ್ಷೆ ಆಗಬೇಕು. ಅದಕ್ಕೆ ಧರ್ಮನ ಎತ್ಕೊಟ್ಟೋ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ, ಯಾರು ಮಾಡಕ್ಕೆ ಹೋಗ್ಬೇಡಿ. ರಾಜಕೀಯದಲ್ಲಿ ಕಂಟಿನ್ಯೂ ಮಾಡಲಿ ಸರ್. ರಾಜಕೀಯದಲ್ಲಿ ಧರ್ಮ ಇರಲಿ, ಆದರೆ ಧರ್ಮದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ಬಾರ್ದು. ಯಾರು ಮಾಡಬಾರ್ದು, ನಾನು ಮಾಡಬಾರ್ದು. ನನ್ನನ್ನು ಸೇರಿಸೇ ಹೇಳ್ಕೊತೀನಿ, ನಾನು ಮಾಡಬಾರ್ದು, ನೀವು ಮಾಡಬಾರ್ದು, ಯಾರು ಮಾಡಬಾರ್ದು. ಅದು ಯಾರಿಗೂ ಒಳ್ಳೇದಲ್ಲ. ಅದನ್ನ ಬಿಟ್ಟು ಬೇರೆ ಏನಾದರೂ ವಿಷಯಗಳನ್ನ ಮಾತಾಡಿ ರಾಜಕಾರಣ ಮಾಡಬೇಕಾ? ಅದಕ್ಕಂತ ವೇದಿಕೆ ಇದೆ, ಆ ವೇದಿಕೆಗಳು ರಾಜಕಾರಣ ಮಾಡೋಣ. ನೀವು ಬನ್ನಿ ಎಲ್ಲ ಬನ್ನಿ, ಅಲ್ಲಿ ರಾಜಕಾರಣಗಳು ಮಾಡಿ. ಅದನ್ನ ಬಿಟ್ಟು ಇಂಥ ಭಾವನಾತ್ಮಕ ವಿಷಯಗಳನ್ನೆಲ್ಲ ಹೋಗಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸಮಾಜನ ನಾವು ಒಳ್ಳೆ ದಾರಿಗೆ ತಗೊಂಡು ಹೋಗ್ತಾ ಇದೀವ, ಇಲ್ಲ ಹೇಳ್ಕೊಂಬಂದು ಹಿಂದ್ಗಡೆಗೆ ಬಿಡ್ತಾ ಇದೀವ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಅದಕ್ಕೆ ಪರವಾಗಿ ಯಾರು ನಿಂತ್ಕೊಂತಾರಲ್ಲ ಅಂದ್ರೆ, ಇವಾಗ ನಾವೇನು ಕಲ್ಲು ಹೊಡೆದವನ್ನ ಸರಿ ಅಂತ ನಾವು ಯಾವತ್ತೂ ಸಮರ್ಥನೆ ಮಾಡಿಲ್ಲ, ಇವತ್ತು ಹೇಳ್ತಾ ಇದೀವಿ. ಆ ಸಂದರ್ಭದಲ್ಲಿ ನನ್ನ ಬ್ರದರ್ಸ್ ಅಂತ ಹೇಳ್ತಾರಲ್ವಾ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಅದಾದ ನಂತರ ಯಾವುದೇ ರೀತಿಯ ಕೋಮು ಗಲಭೆ ಸೃಷ್ಟಿ ಆದಾಗ್ಲೂ ಕೂಡ ನೀವು ನೇರವಾಗಿ ಹಿಂದೂ ಸಂಘಟನೆಗಳ ವಿರುದ್ಧವೇ ಆರೋಪ ಮಾಡ್ತೀರಿ, ಬಿಜೆಪಿ ವಿರುದ್ಧವೇ ಆರೋಪ ಮಾಡ್ತೀರಿ. ಯಾಕೆ ನೀವು ಎಲೆಕ್ಷನ್ ನ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಒಂದು ಗುಂಪು ಒಂದು ರೀತಿಯಾಗಿ ಒಂದು ಸ್ಟ್ರಾಟರ್ಜಿಯನ್ನ ಮಾಡಿರ್ತೀರಲ್ವಾ? ಎಲೆಕ್ಷನ್ ನ ಸಂದರ್ಭದಲ್ಲಿ ಹೋಗಿ ಮದ್ರಸಗಳಿಗೆ ಹೋಗಿ ಅಲ್ಲೆಲ್ಲ ಹೇಳೋದು ಇದೇ ರೀತಿಯಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಮನವಿಗಳನ್ನ ಮಾಡ್ಕೋತಿರಲ್ವಾ? ಆ ರೀತಿಯ ಕೆಲಸವನ್ನ ನಿಮ್ಮ ಪಕ್ಷದಲ್ಲಿರುವಂತ ಮುಸ್ಲಿಂ ಸಮುದಾಯದ ನಾಯಕರು ಯಾಕೆ ಮಾಡಲ್ಲ? ನೋಡಪ್ಪ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆ, ಗಣೇಶನ ಮೆರವಣಿಗೆ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಅಂದ್ರೆ ಮಸೀದಿಗಳಿಂದ ಕಲ್ಲು ಹೊಡೆಯುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ಆ ಸಮುದಾಯದ ನಿಮ್ಮ ಪಕ್ಷದಲ್ಲಿ ಇರುವಂತಹ ನಾಯಕರು ಯಾಕೆ ಮಾಡಲ್ಲ? ನೋಡಿ, ಬದಲಾವಣೆ ಶುರುವಾಗಬೇಕು, ಎಲ್ಲೋ ಫುಲ್ ಸ್ಟಾಪ್ ಆಗ್ಬೇಕಲ್ವಾ? ಈ ಬದಲಾವಣೆಯನ್ನು ಯಾಕೆ ಮಾಡಕ್ಕಾಗಲ್ಲ? ಕರೆಕ್ಟ್, ನೀವು ಹೇಳಿದ್ರಲ್ಲ, 100% ಸತ್ಯ. ಈ ಗಣೇಶ ಹಬ್ಬನೂ ಬಂತು, ಈದ್ ಮಿಲಾದು ಬಂತು, ಆಯ್ತಾ? ಇದೇ ಈದ್ ಮಿಲಾದ್ ಬಂದಾಗ ನಾನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದೀನಿ. ನಮ್ಮ ಗೌಡ್ರು ಹೇಳ್ದಂಗೆ ಮುಸಲ್ಮಾನರಲ್ಲಿ ಇರ್ಬೋದು, ಕ್ರೈಸ್ತರಲ್ಲಿ ಇರ್ಬೋದು, ಅಥವಾ ಇನ್ನೊಂದು ಧರ್ಮದಲ್ಲಿ ಇರ್ಬೋದು, ಒಳ್ಳೆಯವರಂತೂ ಇದ್ದೇ ಇದ್ದಾರೆ, ಕೆಟ್ಟವ್ರು ಇದ್ದಾರೆ. ಕೆಟ್ಟವ್ರು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲದರಲ್ಲಿ ಇದ್ದಾರೆ. ಕೆಟ್ಟವನು ಏನು, ಅವನಿಗೆ ಬಣ್ಣನೇ ಇಲ್ಲ, ಅವನಿಗೆ ಬಣ್ಣನೇ ಇಲ್ಲ, ಧರ್ಮ ಬಣ್ಣನೂ ಇಲ್ಲ, ಜಾತಿ ಬಣ್ಣನೂ ಇಲ್ಲ ಅವನಿಗೆ, ಅವ್ನು ಕೆಟ್ಟವನೇ ಅವನು. ಅದೇ ನಾವು ಸಹ ಇದೇ ಈದ್ ಮಿಲಾದ್ಗೆ ಎಲ್ಲ ಹಿಂದೂ ಸಂಘಟನೆಗಳೇ ನಾವೇ ಸೇರ್ಕೊಂಡು, ನಾನು ಹಿಂದೂನೇ, ನಾನು ಒಂದು ಹಿಂದೂ ನಮ್ಮ ದೇವರ ಫೋಟೋನ ಇಟ್ಕೊಂಡೆ ಅವ್ರುಗಳಿಗೆ ಬರಮಾಡಿಕೊಂಡು ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಅವ್ರುಗಳಿಗೆ ಮೆರವಣಿಗೆಗೆ ಅವ್ರಿಗೆ ನಾವು ಆಶೀರ್ವಾದ ಮಾಡಿ ಕಳಿಸಿದ್ವಿ. ಹೂ ಹಾಕೋದ್ ಮುಖಾಂತರ ಅವ್ರುಗಳಿಗೆ ಹಣ್ಣು ಕೊಡೋದು, ನೀರು ಕೊಡೋದು, ಜ್ಯೂಸ್ ಕೊಡೋದು, ಇದು ಮಾಡಿದ್ವಿ. ಇದೇ ರೀತಿ ಇದೇ ಶಿವಾಜಿನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ ರಿಜ್ವಾನ್ ಅರ್ಷದ್ ಅವರು ಈ ಬಾರಿ ಗಣೇಶನ ಮೆರವಣಿಗೆಯಲ್ಲಿ ಸುಮಾರು 78 ಗಾಡಿಗಳನ್ನ ಅವರೇ ನಿಂತು ಉದ್ಘಾಟನೆ ಮಾಡಿ ಆ ಮೆರವಣಿಗೆ ಜೊತೆ ಅವರು ಹೋಗಿದ್ದಾರೆ. ಗಣೇಶನ ಮೆರವಣಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ವಾ? ಇದು ಈ ಬೆಳವಣಿಗೆ ಖಂಡಿತವಾಗ್ಲೂ ಇದೆ. ಇದನ್ನ ಎಲ್ಲರೂ ಪಾಲನೆ ಮಾಡೋಣ. ಮಾಡಿದ್ರೇನೆ ದೇಶಕ್ಕೂ ಒಳ್ಳೇದು, ನಮ್ಮ ರಾಜ್ಯಕ್ಕೂ ಒಳ್ಳೇದು. ಯಾಕೆ ನಮ್ಮ ಮಾನವ ಕುಲಕ್ಕೂ ಒಳ್ಳೇದಿದು. ಇದರಿಂದ ಏನು ಕೆಟ್ಟದಾಗಲ್ಲ. ಬಟ್ ಎಲ್ಲೋ ಒಬ್ರು ಮಾಡೋದ್ರಿಂದ ಆ ಧರ್ಮನ ದಯವಿಟ್ಟು ಬ್ರ್ಯಾಂಡ್ ಮಾಡಕ್ ಹೋಗ್ಬೇಡಿ. ಯಾರೇ ಮಾಡ್ಲಿ, ಅವ್ನು ಮಾಡ್ದ ಅಂತ ಅವನ ಮೇಲೆ ಕೇಸ್ ಹಾಕಿ ನಾವು ಬರ್ತೀವಿ, ನೀವು ಬನ್ನಿ ಜೊತೆಗೆ. ಯಾಕಂದ್ರೆ ಜವಾಬ್ದಾರಿ ಪ್ರತಿಯೊಬ್ಬರದು. ವಾಪಸ್ ತಗೊಳ್ಳೋದು ನೀವೇ ಅಲ್ವಾ ಅಂತ. ಸರ್, ಧರ್ಮದ ವಿಷಯದಲ್ಲಿ ನಾವು ಕೇಸನ್ನ ವಾಪಸ್ ತಗೊಳ್ಳಲ್ಲ. ಯಾವ ಸುಳ್ಳು ಕೇಸನ್ನ ನೀವು ನನ್ನ ಮೇಲೆ ಹಾಕಿರ್ತೀರೋ, ಯಾವ ನನ್ನ ಪಕ್ಷದ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಅಂತ ವಿಷಯಗಳನ್ನ ನಾವು ತಗೊಂತೀವಿ. ಕೋಮು ಗಲಭೆ ಮಾಡಿರ್ತಕ್ಕಂಥವ್ರನ್ನ ನಾವು ಯಾವತ್ತೂ ಸಮರ್ಥನೆ ಮಾಡಲ್ಲ. ಕೋಮು ಗಲಭೆ ಕರೆಕ್ಟ್. ನಾನು ಬರ್ತೀನಿ. ಹೇಳಿ ಸರ್. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ 175 ಪ್ರಕರಣಗಳನ್ನ ವಾಪಸ್ ಪಡೆದಿದ್ದಾರೆ. ಇದರಲ್ಲಿ PFI, KFD, ಶ್ರೀರಾಮ ಸೇನೆ, ಬಜರಂಗ ದಳ ಕಾರ್ಯಕರ್ತರ ಮೇಲೆ ಪ್ರಕರಣಗಳು ಕೂಡ ಇದ್ವು. ಏನು 2013ರಿಂದ 18ರವರೆಗೆ. ಆದ್ರೆ 2018 ಮಾರ್ಚ್ ವರೆಗೆ ಒಂದೇ ಒಂದು ವರ್ಷದಲ್ಲಿ, ಅಂದ್ರೆ ಎಲೆಕ್ಷನ್ಗೆ ಹೋಗುವಂತ ವರ್ಷದಲ್ಲಿ ಎಷ್ಟು ಕೇಸ್ಗಳನ್ನ ವಾಪಸ್ ಪಡಿತೀರಾ? 29 ಕೇಸ್ಗಳನ್ನ ವಾಪಸ್ ಪಡಿತೀರಾ. ಕೋಮು ಗಲಭೆಗೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ನೀವು ಕೂಡ ವಾಪಸ್ ಪಡೆದಿದ್ದೀರಾ. ಇದು ನಾನು ಹೇಳಿದ ಡೇಟಾ. ಯಾವಾಗ 2013, 2018 ಹೇಳ್ತಾರೆ ಅಂತ ನೋಡಿ. 2015ರಲ್ಲಿ 175 ಕೇಸನ್ನು ಕೂಡ ವಾಪಸ್ ಪಡೆದಿದ್ರ. ನೀವು ಹೇಳ್ತಾ ಇದ್ರಿ ಬಿಜೆಪಿ ಅವರಿಗೆ ನೀವು ಕೇಸನ್ನು ವಾಪಸ್ ಪಡೆದಿಲ್ವಾ ಅಂತ ಹೇಳಿ. ನೀವೇನು ಹೋರಾಟ ಮಾಡಿದವ್ರ ಕೇಸ್ಗಳನ್ನು ವಾಪಸ್ ಪಡೆದಿದ್ದ? ಕೋಮು ಗಲಭೆಗೆ ಸಂಬಂಧಪಟ್ಟಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಂತಹ, ಕಲ್ಲು ಹೊಡೆದಂತಹ, ಬೆಂಕಿ ಹಚ್ಚಿದಂತಹ ಆ ಕೇಸ್ಗಳನ್ನ ನೀವು ಯಾವ ಪುರುಷಾರ್ಥಕ್ಕೆ ವಾಪಸ್ ಪಡೆದ್ರಿ? ಮನೆ ಹಾಳು ಮಾಡೋದಂತ. ಈಗಾಗಲೇ ನಮ್ಮ ಒಂದ್ ನಿಮಿಷ ಬಿಜೆಪಿ ವಕ್ತಾರ ಸರ್ ಹೇಳ್ತಾ ಇದ್ರು, ಈ ಒಂದು ಗಲಭೆ ನಡೀತು. ಯಾವುದು? KJಯಲ್ಲಿ DJಯಲ್ಲಿ ಗಲಭೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲೇ ಕೊಡ್ತೀನಿ. ನನ್ನ ಸ್ನೇಹಿತನ ತಮ್ಮ, ಸುಮಾರು 24-25 ವಯಸ್ಸು, ಅವನು BE ಫೈನಲ್ ಇಯರ್ ಏನೋ ಮಾಡ್ತಾ ಇದ್ದ. ಆ ಹುಡುಗ ಎಷ್ಟು ಇನ್ನೋಸೆಂಟ್ ಅಂದ್ರೆ ಅಷ್ಟು ಇನ್ನೋಸೆಂಟ್. ಆತನು ಆ ಕೇಸಲ್ಲಿ ಬುಕ್ ಆಗಿದೆ. 400 ಜನದಲ್ಲಿ ಆ ಹುಡುಗನು ಒಬ್ಬ. ಹೆಂಗ್ ಬುಕ್ ಆಗಿದೆ ಗೊತ್ತಾ ಸರ್? ಆ ಕಡೆ ಇದ್ದಲ್ಲ ನಡೀತಲ್ಲ ಗಲಭೆ, ಆ ಜಾಗದ ಕಡೆ ಇವನು 2 ವೀಲರಲ್ಲಿ ಪಾಸ್ ಆಗಿದ್ದಾನೆ. ಇವನು ಹೆಂಗ್ ಫಿಟ್ ಮಾಡಿದ್ದಾರೆ ಅಂದ್ರೆ,
ಇವನ ಮೊಬೈಲ್ ಟವರು ಆ ಟವರಲ್ಲಿ ಇತ್ತು. ಆ ಟವರಲ್ಲಿ ಇದ್ದಾಗ ಈ ಹುಡುಗನ ಸಿಕ್ಕಾಕೊಂಡ ಅಷ್ಟೇ. ಇವನು ಯಾವ ಗಲಭೆನಿಲ್ಲ, ಇವನು ಯಾವ ಹಿನ್ನೆಲೆನಿಲ್ಲ, ಅವ್ನು ಏನೂ ಇಲ್ಲ ಒಂದು. ಬಟ್ ಈ ರೀತಿ ಭಾಳಷ್ಟು ಜನರು ಸಿಕ್ಕಾಕೊಂಡಿರಲ್ಲ ಅಂಥವ್ರಿಗೆ ಅಷ್ಟೇ. ಬಟ್ ನಿಜವಾಗ್ಲೂ ಯಾರು ಬಂದು ಅಲ್ಲಿ ಮಾಡಿದ್ನಲ್ಲ ಅವ್ನು ಯಾವತ್ತು ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡ್ಕೊಳ್ಳಲ್ಲ. ತಪ್ಪು ಮಾಡಿದವನು ಯಾವ ಧರ್ಮದವನಾಗಿದ್ರು ಸರಿ ನಾವು ಮಾಡಕ್ಕಾಗಲ್ಲ. ಇಡೀ ಕೇಸ್ ಎಲ್ಲಾಯ್ತು ನಾನು ಕೊಟ್ಟಿದ್ದು ನೋಡಿ 175 ಕೇಸ್ಗಳು 2013ರಿಂದ 18, ಅದಾದ ನಂತರ 2015ರಲ್ಲಿ 175, 2018ರಲ್ಲಿ 127. ಈ ಎಲ್ಲಾ ಕೇಸ್ಗಳು ಬೈ ಮಿಸ್ ಆಗಿ ದಾರಿಲಿ ಹೋಗೋರ್ನ ಇಟ್ಕೊಂಡು ಹೋಗ್ಬಿಟ್ಟಿದ್ರಾ ಸರ್? ಅದ್ರಲ್ಲಿ ಕೇಸಲ್ಲಿ ಇದ್ದವ್ರು ಎಲ್ರು ಅಲ್ಲಿಂದ ವಾಪಸ್ ತಗೊಂಡಿಲ್ಲ. ಒಂದೇ ನಿಮಿಷ ಸರ್, ನೀವು ಹೇಳಿದ್ರೆ ನಾ ಹೇಳ್ಬಿಡ್ತೀನಿ. ಇದೇ ಕೆಜಿಯಲ್ಲಿ ಡಿಜೆ ಮಾಡಿಲ್ಲ. ಅದರಲ್ಲಿ ಇರ್ತಕ್ಕಂಥವ್ರನ್ನ ಯಾರು ಅಮಾಯಕರು ಇದಾರೋ ಆಯ್ತು 175 ಕೇಸಲ್ಲಿ ಒಂದು ಕೇಸ್ ಬಗ್ಗೆ ಬಿಡ್ರಿ ಸರ್. ಆಯ್ತು 174 ಕೇಸ್ಗಳ ಬಗ್ಗೆ ಮಾತಾಡಿ. ಹಾಗಾದ್ರೆ ಸರ್ ಪ್ರತಿಯೊಂದು ಕೇಸಲ್ಲೂ ನೀವು ತೆಗೆದು ನೋಡಿ, ಟೋಟಲ್ ಕೇಸ್ ನ ಜೀರೋ ಮಾಡಿಲ್ಲ. ನಿರಪರಾಧಿಗಳು ಅದರಲ್ಲಿ ಸಿಕ್ಕಾಕೊಂಡಿರ್ತಾರೋ ಅವ್ರನ್ನ ಅಷ್ಟೇ ಬಿಡುಗಡೆ ಹೌದಾ? ವಾಪಸ್ ಆಯ್ತು. ನೀವು ಮಾತೆತ್ತಿದ್ರೆ ಶ್ರೀರಾಮ ಸೇನೆ ವಿರುದ್ಧ ಮಾತಾಡ್ತೀರಿ, ಬಜರಂಗ ದಳ ಶ್ರೀರಾಮ ಸೇನೆಯ ಸಂಘಟನೆ ಬಗ್ಗೆ, ಹಿಂದೂ ಸಂಘಟನೆಗಳ ವಿರುದ್ಧ ಮಾತಾಡ್ತೀರಿ. ಒಂದ್ ನಿಮಿಷ ಇರಿ. ಇವತ್ತು ಇಲ್ಲೂ ಸಾರಿದ್ದಾರೆ. ಅವರು ರಾಮನ್ ಪೂಜೆ ಮಾಡ್ತಾರೆ, ನಾನು ಮಾಡ್ತೀನಿ. ಯಾರು ಪೂಜೆ ಮಾಡಲ್ಲ ಅಂತ ಯಾರು ಪೂಜೆ ಮಾಡಲ್ಲ ಅಂತ ಹೇಳಿದ್ರು? ಪೂಜೆ ಮಾಡ್ತೀರಾ? ಅವರು ಕೆಲಸ ಮಾಡ್ತಾರೆ, ನನ್ನಲ್ಲೂ ಇದ್ದಾರೆ. ಪೂಜೆ ನಂಬಿಕೆ ನಾನು ಮಾತಾಡ್ತಾ ಇಲ್ಲ ಸರ್. ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅಥವಾ ಕಾಂಗ್ರೆಸ್ ಪಕ್ಷದವರು ಒಂದು ಹೇಳಿಕೆ ಕೊಡ್ತಾರೆ. ಈ ರೀತಿಯಾಗಿ ಗಲಭೆ ಮಾಡ್ಲಿಕ್ಕೆ ಕಾರಣ ಪ್ರಚೋದನೆ ಅಂತ ಹೇಳ್ತಾರೆ. ಪ್ರಚೋದನೆ ಅಂತ ಹಿಂದೂ ಸಂಘಟನೆಗಳೇ ಪ್ರಚೋದನೆಯನ್ನ ಕೊಟ್ಟಿದ್ದು, ಹಿಂದೂ ಸಂಘಟನೆಗಳೇ ಪ್ರಚೋದನೆ ಕೊಟ್ಟಿರಬಹುದು ಅಂತ ಹೇಳಿ. ನೀವು ಶ್ರೀರಾಮ ಸೇನೆಯ ಕೇಸ್ಗಳನ್ನ ವಾಪಸ್ ಪಡೆದಿದ್ರಿ, ಬಜರಂಗ ದಳದ ಕೇಸ್ಗಳು ಕೂಡ ವಾಪಸ್ ಪಡೆದಿದ್ರಿ, PFI ಕೂಡ ಕೇಸ್ಗಳನ್ನ ವಾಪಸ್ ಪಡೆದಿದ್ರಿ ಅಂತ ಸರ್. ಈಗ ನಿನ್ನೆ ನಡೆದಂತ ಘಟನೆಯಲ್ಲಿ ಆ ಒಂದು ಹೆಣ್ಮಕ್ಳು ಯಾವ ರೀತಿ ಪ್ರಚೋದನೆ ಕೊಟ್ಟರಲ್ಲ, ಅದನ್ನ ನಾನು ಸಮರ್ಥನೆ ಮಾಡ್ಕೋಬೇಕಾ ಇಲ್ಲ? ಅವ್ರು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನಾಗಿದ್ರೆ ಆ ಹುಡುಗಿ ಮೇಲೆ ಕೇಸೇ ಆಗ್ತಾ ಇದೆ. ಬಟ್ ನಾನು ಆ ಜಾಗದಲ್ಲಿ ಇಲ್ಲ, ಹಾಗಾಗಿ ನಾನು ಕೇಸ್ ಮಾಡ್ತಲ್ಲ. ಯಾಕಂದ್ರೆ ಅದು ತಪ್ಪು ಸಂದೇಶ. ಅದು ಆ ಹುಡುಗಿ ನನ್ನ ಧರ್ಮದವರೇ ಆಗಿರ್ಬೋದು, ಆದ್ರೆ ಅದು ಸಂದೇಶ ತಪ್ಪು, ಕೊಡ್ತಾಕಂತ ಮೆಸೇಜ್ ತಪ್ಪು. ಆ ಹುಡುಗಿ ಬಿದ್ದಿರ್ತಕ್ಕಂಥ ಏಟಿಗೆ ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಂತೀನಿ. ಆದ್ರೆ ಆ ಹುಡುಗಿ ಕೊಟ್ಟಂತ ಸಂದೇಶ ತುಂಬಾ ರಾಂಗ್. ಯಾಕಂದ್ರೆ ಆ ಒಂದು ಹುಡುಗಿಯಿಂದ ಇಟ್ಕೊಂಡು ಇಡೀ ಧರ್ಮದ ಮೇಲೆ ನಮ್ಗೆ ಬ್ಲಾಕ್ ಡಾಟ್ ಬರುತ್ತೆ. ಆ ಬ್ಲಾಕ್ ಡಾಟ್ ಯಾವತ್ತೂ ಬರ್ಕೊಡುದು, ಯಾರಿಗೂ ಯಾವ ಧರ್ಮದವ್ರಿಗೂ ಬರ್ಕೊಡುದು. ಓಕೆ ಆಯ್ತು. ತಿಮ್ಮೇಗೌಡ ಸರ್, ಈಗ JDSನ ಸ್ಟ್ಯಾಂಡ್ ಬಗ್ಗೆ ಒಂದಿಷ್ಟು ಗೊಂದಲ ಏನು ಅಂತ ಹೇಳಿದ್ರೆ, ಈ ಹಿಂದೆ ಹಲಾಲ್ ಕಟ್ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು. ಹಲಾಲ್ ಕಟ್ ವಿರುದ್ಧ JDS ನಿಂತಿತ್ತು ಅಲ್ವಾ? ಕುಮಾರಸ್ವಾಮಿ ಅವರು ಏಪ್ರಿಲ್ 2, 2022ನೇ ತಾರೀಕು ಕುಮಾರಸ್ವಾಮಿ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಭಾರತವನ್ನು ಹೊಡೆಯುವ ವಿಷ ಬೀಜಾಸುರರನ್ನು ಹಿಮ್ಮೆಟ್ಟಿಸೋಣ. ಅಂದರೆ ಯಾರು ಹಲಾಲನ್ನು ತರ್ತಾ ಇದ್ರಲ್ವಾ, ಈ ಕಾನ್ಸೆಪ್ಟ್ಗಳನ್ನು, ಭಾರತವನ್ನು ಹೊಡೆಯುವ ವಿಷ ಬೀಜಾಸುರರನ್ನ ಹಿಮ್ಮೆಟ್ಟಿಸೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು. ಈಗಲೂ ಸ್ಟ್ಯಾಂಡ್ ಅದೇ ಇದೆಯಾ ಏನು ಅಂತ ಒಂದು ಕಡೆ. ಇನ್ನೊಂದು ರಾಜಕೀಯದ ಲಾಭ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ಮಂಡ್ಯದಲ್ಲಿ ಈ ರೀತಿ ಗಲಭೆ ಸೃಷ್ಟಿಯಾದರೆ ಕಾಂಗ್ರೆಸ್ನವ್ರು ಕಳೆದುಕೊಳ್ಳೋದು ಏನೂ ಇಲ್ಲ, ಅವ್ರಿಗೆ ಬರೋ ಓಟ್ ಅಂತಲೇ ಬರುತ್ತೆ. ಬಟ್ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗಲ್ವಾ? ನಿಮ್ಮ ಓಟನ್ನು BJP ತೆಗೆದುಕೊಳ್ಳಲ್ವಾ? ನೋಡಿ, ಇಲ್ಲಿ ಒಂದು ಸ್ಪಷ್ಟವಾಗುತ್ತೆ, ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿದಾರಲ್ಲ ಸರ್. ಆದರೆ ಈಗ ಉದಾಹರಣೆಗೆ ಮೊನ್ನೆ ಗಣೇಶ ಹಬ್ಬ ನಡೀತು ಬೆಂಗಳೂರಲ್ಲಿ, ಎಲ್ಲ ಗಲ್ಲಿಯಲ್ಲಿಟ್ಟರು. ಅದೇ ರೀತಿ ಈದ್ ಮಿಲಾದ್ ಕೂಡ ನಡೀತು, ಜೋರ ನಡೀತು. ಯಾವುದೇ ರೀತಿಯಾದ ಒಂದು ಕಡೆ ನಡೀತಾ ಇಲ್ಲಿ ಬೆಂಗಳೂರಲ್ಲಿ. ಮಂಡ್ಯದಲ್ಲಿ ಯಾಕೆ ಅನ್ನೋದು ಪ್ರಶ್ನೆ ಅಷ್ಟೇನೆ. ಯಾಕೆ ಅದೇ ಸರ್, ಅಲ್ಲ ಅವ್ರು ಮಾತಾಡಿದ್ರೆ ಅವ್ರಿಗೆ ಏನ್ ಲಾಭ ಇದೆ ಕಾಂಗ್ರೆಸ್ ಅವ್ರಿಗೆ? ಯಾಕೆ ಇಂಥ ಸೂಕ್ಷ್ಮ ಪ್ರದೇಶಗಳಂತ ಗೊತ್ತಿದ್ರು ಕೂಡ ಯಾಕೆ ಅವರು ಆ ರೀತಿಯಾದಂತ ಒಂದು ವ್ಯವಸ್ಥೆ ಬಂದೋಬಸ್ತನ್ನ ಮಾಡಲಿಲ್ಲ? ಅದು ಯಾರ ಜವಾಬ್ದಾರಿ ಬರ್ತದೆ? ಆ ಸಂಸದ ಜವಾಬ್ದಾರಿ ಬರ್ತಾ? ಉಸ್ತುವಾರಿ ಮಂತ್ರಿಗಳು ಸರ್ಕಾರ ಜವಾಬ್ದಾರಿ ಇರ್ತದೆ ತಾನೆ. ಅದನ್ನ ಫಸ್ಟ್ ಗಮನಿಸಬೇಕಾಗಿತ್ತು ಒಂದು. ಮತ್ತೆ ನೀವು ಹೇಳ್ತಾ ಇದ್ರಿ ನಿಮ್ಮ ಪಕ್ಷ ಸ್ಟ್ಯಾಂಡ್ ಅಂತ. ಸರ್, ನಾವೆಲ್ಲರೂ ಕೂಡ ಕುವೆಂಪು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಇರಬೇಕು ಅಂತಕ್ಕಂಥ ಬಯಸುವಂಥವ್ರು. ಆದರೆ ಇವತ್ತು ಕಾಂಗ್ರೆಸ್ ಅದಕ್ಕೆ ಅವಕಾಶ, ಈ ರೀತಿಯಾದ ಗಲಭೆಗಳಿಗೆ ಅವಕಾಶ ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಹೌದು. ಏನ್ ಲಾಭ ಕಾಂಗ್ರೆಸ್? ಯಾವುದು ಅದು ಅವ್ರನ್ನೇ ಕೇಳಬೇಕು. ಯಾಕೆಂತಂದ್ರೆ ಒಂದಿಷ್ಟು ವಿಶ್ಲೇಷಣೆ ಆಗುತ್ತಲ್ವಾ? ಹೌದೌದು. ಯಾಕೆಂತಂದ್ರೆ ನೋಡಿ, ಇವಾಗಲೂ ನಾನು ಹೇಳ್ತೀನಿ, ಹಿಂದೆ
ಹುಬ್ಬಳ್ಳಿ ಈದ್ಗಾ ಮೈದಾನವನ್ನು ಎಷ್ಟು ವರ್ಷಗಳ ಹಳೆಯ ಕೇಸನ್ನು ಹೌದು ಬಗೆಹರಿಸ್ತಂತವರು Clear ಮಾಡಿದ್ರಿ. ಪೂಜ್ಯ ದೇವೇಗೌಡರು. ಹೌದು ನಿಜ. ಅದೇ ರೀತಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಲ್ಲೂ ಕೂಡ ಯಾವುದೇ ಒಂದು ಅವರು ಅಧಿಕಾರದಲ್ಲಿದ್ದಾಗ ಯಾವುದೋ ಒಂದು ಘಟನೆಗಳು ಕೂಡ ಆಗಲಿಲ್ಲ. ಯಾವ್ದಾದ್ರು ಒಂದು ಕುಮೋ ಗಲಾಟೆ ಆಯ್ತಾ? ಒಂದು ಕೂಡ ಆಗಲಿಲ್ಲ. ಈಗ ಪ್ರಶ್ನೆ ಅದೇನೆ, ಏನು ಗೊತ್ತಾ, ಅಲ್ಲ, ಯಾಕೆ ಆಗಲಿಲ್ಲ? ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇತ್ತಲ್ವಾ 2013ರಿಂದ 2018ರವರೆಗೆ, ಆ ಅವಧಿಯಲ್ಲಿ ಕಾಂಗ್ರೆಸ್ಸೇ ಇದ್ದದ್ದು. ಬಟ್ ಮಂಡ್ಯದಲ್ಲಿ ಏನು ಕೂಡ ಆಗ್ಲೇ ಇಲ್ಲ. ಅದೇ ಹೀಗೆ ಆಗಾಗ್ತಾ ಇದೆ. ರೀಸನ್ ಏನು? ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಇವತ್ತು ಅಲ್ಲಿ ಮೊನ್ನೆ ನಮ್ಮ ಕುಮಾರಣ್ಣ ಸಂಸದರಾದ್ಮೇಲೆ ಕೇಂದ್ರ ಏನೇನು ತರಬೇಕು ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಸ್ವಲ್ಪ ವಿಫಲ ಆಗಿದೆ. ಅದಕ್ಕೋಸ್ಕರ ಯಾವ್ಯಾವ ರೀತಿ ಡೈವರ್ಟ್ ಮಾಡ್ಬೇಕಂತ ಅವರ ಪ್ಲಾನ್ ಇದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ನಿನ್ನೆನೇ ಕೂಡ ನಮ್ಮ ಕುಮಾರಣ್ಣವರು ಇವ್ರು ಹೇಳಿದ್ರಲ್ಲ ಅವ್ರ ಜವಾಬ್ದಾರಿ ಅಂತೇಳಿ, ಕುಮಾರಣ್ಣವರು SP ಜೊತೆಗೆ DC ಜೊತೆಗೆ ಮಾತಾಡಿ ಈ ರೀತಿ ಅದನ್ನ ಘಟನೆ ಆಗಬಾರ್ದು, ಯಾರ್ದು ಕೂಡ ಒಂದು ಅಹಿತಕರ ಘಟನೆ ಆಗದ ಕ್ರಮ ಕೈಗೊಳ್ಳಿ ಅಂತ ಅಲ್ಲಿಂದ ಮಾತಾಡಿದ್ರು. ಅದೇ ರೀತಿ ನಮ್ಮನ್ನೇ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಹೋಗಿ DC ಅವ್ರ ಜೊತೆ ನಿಂತು ಮತ್ತೆ ಏನು ಸಂದೇಶವನ್ನು ಕೊಡಬೇಕು ಕೊಟ್ಟು ಎಲ್ಲ ರೀತಿಯಲ್ಲಿ ಬಾಲ್ಗೊಟ್ಟಿದ್ದಾರೆ. ಅರ್ಥಾತ್ ಸಂಪ್ರದಾಯ ಎಲ್ಲೂ ಹೋಗಿಲ್ಲ. ಆದರೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದಂಥ ಕಾಂಗ್ರೆಸ್ ಸರ್ಕಾರ, ಆ ಉಸ್ತುವಾರಿ ಮಂತ್ರಿಗಳು ಅವರೇ ಹೇಳ್ತಾರೆ ಇದು ಪೂರ್ವ ನಿಯೋಜಿತ ಕೃತ್ಯ, ನಾವು ಕ್ರಮ ತಗೊಳ್ತೀವಿ ಅಂತ. ಬಟ್ ಯಾವ ರೀತಿ ತಗೊಂತಾರೆ, ಇನ್ನು ಮುಂದೆ ಯಾವ ರೀತಿ ತಗೊಂತಾರೆ ಅಂತಕ್ಕಂಥ ನೋಡ್ಬೇಕು. ಕ್ರಮದ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಓಕೆ ನಾಗರಾಜ್ ಸರ್, ಆಯ್ತು ಹೇಳಿ. ನೀವು ಹೇಳಿದ್ರೆ JDS ಯಾವತ್ತು ಶಾಂತಿ ಸೌಹಾರ್ದತ, ಹೌದು, ಶಾಂತಿ ತೋಟ ಬಯಸುವವರು ದೇವೇಗೌಡರು, ಕುಮಾರಣ್ಣ ಯಾವಾಗಲೂ ಗಲಭೆಗೆ ಅನುವು ಮಾಡಿಕೊಟ್ಟಿಲ್ಲ. ಇವತ್ತು ಅಲ್ಲಿ ಗಲಭೆ ನಡೀತಾ ಇದೆ. ರಾಜಕೀಯ ಪಕ್ಷವಾಗಿ ನಾವು ಸಂದೇಶ ಕೊಡಬೇಕಾಗಿರೋದು ಈ ಥರದ್ರಲ್ಲಿ ಬೀಳ್ಬೇಡ್ರಪ್ಪ ಅಂತ ನೀವು ಹೇಳಬೇಕು. ಒಪ್ಕೊಳ್ತೀರಾ? ಹೌದು. JDS ನೇಚರ್ ಅದು. ಹೌದು. ಈಗ ತುಪ್ಪ ಸುರೋರ್ದಿರಲ್ಲ ಕೆಲವೊಂದಷ್ಟು, ಅವ್ರನ್ನ ನೀವು ಖಂಡಿಸ್ತೀರಾ, ಸಮರ್ಥನೆ ಮಾಡ್ತಾರೆ. ನೋಡಿ, ಅಲ್ಲಿ ಭಾಷಣಗಳು ನಡೀತಾ ಇದಾವೆ, ಅಲ್ಲಿ ಭಾಷಣಗಳು ನಡೀತಾ ಇದಾವೆ. ಅವನ್ನ JDS ಖಂಡಿಸ್ತದನೋ ಸಮರ್ಥನೆ ಮಾಡ್ತಾರೋ ಅವ್ರ ಜೊತೆಗೆ ನಿಂದಿರ್ತೀರಾ? ಯಾಕಂದ್ರೆ ಆ ಸ್ಟ್ಯಾಂಡ್ ಅನ್ಕ್ಲಿಯರ್ ಆಗಿದೆ. ಸರಿ, ನಾವು ಕ್ಲಿಯರ್ ಆಗಿ ಕೊಟ್ಬಿಡ್ತೀವಿ. ಒಂದ್ ನಿಮಿಷ. ಆ ಭಾಷಣಗಳಿಂದ ಅಲ್ಲಿ ಇನ್ನೂ ಹೆಚ್ಚು ಗಲಭೆಗಳು, ಇನ್ನೂ ಹೆಚ್ಚು ಗೊಂದಲಗಳು ಸೃಷ್ಟಿಯಾಗೋದು ಆಗೋದ್ರಿಂದ ಅದನ್ನ ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ. JDS ಸ್ಟ್ಯಾಂಡರ್ಡ್. ಸರ್ ಒಂದು ನಿಮಿಷ, ಯಾರು ಎಷ್ಟೇ ಯಾವುದೇ ರೀತಿ ಭಾಷಣ ಮಾಡಿದ್ರು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಬಂದೋಬಸ್ತ್ ಇದ್ರೆ ಯಾವ ಗಲಾಟೆಗಳು ಆಗಲ್ಲ ಸರ್. ಹಿಂದೆ ನಾಗಮಂಗಲದ ಗಲಾಟೆ ಆಯ್ತಲ್ಲ, ಯಾರು ಹೇಳಿ? ಸೊ ನಾವು ನಿನ್ನೆ ಸಂದೇಶವನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದಂಥ ಸಾಮಾನ್ಯ ಇರ್ಬೋದು, ಅಕ್ಕಂಗಿರ ತಾಯಂದಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬೇಡಿ. ಶಾಂತಿ ಇರ್ತಕ್ಕಂಥ ರಾಜ್ಯ, ನೀವು ಈ ಗಠಬಂಧನದ ಧರ್ಮ ನೀವು ನಿಭಾಯಿಸ್ತಾ ಇದ್ದೀರಾ. ಇದು ಅದಕ್ಕೋಸ್ಕರ ಯಾರು ಶಾಂತಿಯಿಂದ ಇರಿ, ಜನರು ಶಾಂತಿಯಿಂದ ಇರಲಿ, ಎಲ್ಲ ಸಮಾಜದವರು ಒಟ್ಟಾಗಿರ್ಬೇಕು ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದೀವಿ, ಸಂದೇಶನ ಕೊಟ್ಟಿದ್ದೀವಿ. ಈಗ ಸರ್ ಇಷ್ಟೊಂದು ಹೇಳೋದಿಲ್ಲ ಸರ್. ಮೊನ್ನೆ ಬಳ್ಳಾರಿಯಲ್ಲಿ ಒಂದು ಘಟನೆ ನಡೆದಿದೆ ಸರ್. ಶ್ರೀರಾಮುಲು ಅವರು ಅದರ ನಾಯಕತ್ವನ ತಗೊಳ್ತವ್ರೆ. ಅಲ್ಲಿ ಒಳ್ಳೆ ರೀತಿಯಾದಂಥ ಪೊಲೀಸ್ ವ್ಯವಸ್ಥೆ ಇದೆ, ಎಲ್ಲ ಮಾಡಿದ್ದಾರೆ, ಬಂದೋಬಸ್ತ್ ಸೂಪರಾಗಿ ಮಾಡಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ. ಬೇಡಪ್ಪ DJ ಹಾಕೋದು ಎಲ್ಲ ಕಡೆ, ಬೆಂಗಳೂರಲ್ಲೂ ಎಲ್ಲ ಕಡೆ ಮಾಡಿದ್ದಾರೆ. ನಿಜ, ನಾವು ದೇವ್ರು ಕೂಡಿಸಿದ್ವಿ, DJ ಪರ್ಮಿಷನ್ ಕೊಟ್ಟಿಲ್ಲ, ಕರೆಕ್ಟ್, ಎಲ್ಲ ಕರೆಕ್ಟ್ ಇದೆ. ಅದನ್ನೇ ಅಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಇವ್ರು ಬಂದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾರು? ಶ್ರೀರಾಮುಲು ಅವರೇ ಬಂದು ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ಜನಗೆ ಎತ್ಕಟ್ಟದಂಗೆ ಆಯ್ತಾ ಅಲ್ವಾ? ಇಲ್ಲ ಹೇಳಿ. ನೀವು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು, ಒಂದು ಲೀಡರ್ ಆದವರು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಕಾ? ಇಲ್ಲಪ್ಪ ಈ ರೀತಿ ಇದೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದು, ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡ, ಕಾನೂನು ಪಾಲನೆ ಮಾಡೋಣ ಅಂತ ಹೇಳ್ಬೇಕಾ? ಏನ್ರಿ ಮಾಡ್ತೀರಾ, ನಡೀರಿ, ಏನು ಮಾಡ್ಕೊತೀರಾ ಮಾಡ್ರಿ, ನೋಡ್ತೀವಿ, ಮುಂದೆ ಹೋಗ್ತೀವಿ ಅಂತ ಹೋಗ್ತಾ ಇದ್ರೆ ಕಾನೂನನ್ನ ಯಾರು ಕೈಗೆ ತಗೊತಾ ಇರೋದು? ಅಲ್ಲಿಗೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ? ನಿಮ್ಮ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನೋಡ್ತಾ ಇರ್ತಕ್ಕಂಥ ಜನಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ತಪ್ಪು ಸಂದೇಶ ಅಲ್ವಾ ಅದು? ಆಯ್ತು ಸರ್, ಇಲ್ಲಿ ವಿಪಕ್ಷದ ಜವಾಬ್ದಾರಿತನದ ಬಗ್ಗೆ ಮಾತಾಡೋದು. ಕರೆಕ್ಟ್. ಒಂದು ನಿಮಿಷ. ವಿಪಕ್ಷದ ಜವಾಬ್ದಾರಿ ಏನು ಅನ್ನುವ ಪ್ರಶ್ನೆ. ವಿಪಕ್ಷದ ಜವಾಬ್ದಾರಿ ಕಲ್ಲು ತೂರಾಟ ಆದರೆ ನೆಕ್ಸ್ಟ್ ಡೇ ಹೋಗಿ ಪ್ರತಿಭಟನೆ ಮಾಡೋದಾ? ಶಾಂತಿಯನ್ನು ನೆಲೆಸಬೇಕು ಅಂತ ನಿಮ್ಗೆ ಕೂಡ ಇರಬೇಕು ತಾನೆ. ಅಲ್ಲಿ ಗಲಭೆ ಆಗಿದೆ, 21 ಜನವನ್ನು ಅರೆಸ್ಟ್ ಮಾಡಿದ ನಂತರ ಮದ್ದೂರಲ್ಲಿ ಶಾಂತಿ ನೆಲೆಸಬೇಕಿತ್ತು. ಶಾಂತಿ ನೆಲೆಸುವಂಥ ಕೆಲಸವನ್ನು ನಿಮ್ಮ ಪಕ್ಷದಿಂದ ಮಾಡಿಲ್ಲ. ಅದರ ಬದಲಿಗೆ ತುಪ್ಪ ಸುರಿದ್ರಿ, ಗಲಭೆಗೆ ಬೆಂಕಿ ಹಚ್ಚುವ ಕೆಲಸವನ್ನು ನೀವು ಕೂಡ ಮಾಡಿದ್ರಿ. ಸರ್ಕಾರಕ್ಕೆ ಯಾಕೆ ಕರೆಸಿದಿರಿ? ಜನರನ್ನ ಯಾಕೆ ನೀವು ರೊಚ್ಚಿಗೆ ಎಬ್ಬಿಸ್ತೀರಿ? ಅಂದ್ರೆ ಈ ವಿಪಕ್ಷವಾಗಿ ಮಾತಾಡಿ ಬಿಜೆಪಿ ಎಲ್ಲ ಕಾಶ್ಮೀರದಲ್ಲಿ ಏನು ಮಾಡಿದ್ರು ಸುಮ್ಮನೆ ಉಳ್ಕೊಂಡು ಏನು ಅಲ್ಲ, ಮದ್ದೂರ್ ಬಗ್ಗೆ ಬರ್ತೀನಿ. ಕಾಶ್ಮೀರ ಪಾರ್ಟ್ ಆಫ್ ಇಂಡಿಯಾ. ಕಾಶ್ಮೀರದಲ್ಲಿ ಏನು ತೊಂದರೆ ಕೊಟ್ಟರು ಸುಮ್ಮನೆ ಉಳಿದು ಒಂದು ರಾತ್ರಿ ಪಂಡಿತರನ್ನೆಲ್ಲರನ್ನ ಓಡಿಸಿದ್ರಲ್ಲ ಕಾಶ್ಮೀರದಾಗೆ, ಹಾಗೆ ಮದ್ದೂರ್ ಆಗ್ಲಿ ಅಂತ ಬಯಸ್ತೀರೇನು?
ಅಂದ್ರೆ ಕಲ್ಲು ಹೊಡೆದಾಗ ಮದ್ದೂರು ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಕಲ್ಲು ಹೊಡೆದಾಗ ಸುಮ್ಮನೆ ಇರ್ಬೇಕಾ? ಇವತ್ತು ನೀವು ಶಾಂತಿಯುತವಾಗಿತ್ತು. ಮಾತಾಡಿಲ್ಲ, ನಾನು ಮಾತಾಡ್ತೀನಿ ಸರ್. ಇಲ್ಲಿ ಸ್ವಾಮಿ, ಈಗ ಸ್ವಾಮಿ ಒಂದ್ ನಿಮಿಷ. ಪಶ್ಚಿಮ ಬಂಗಾಳದಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ನಾನು ಕೇಳಿದ್ದೇನು, ವಿರೋಧ ಪಕ್ಷಕ್ಕೂ ಕೂಡ ಜವಾಬ್ದಾರಿ ಇರುತ್ತೆ ಅಲ್ವಾ? ವಿರೋಧ ಪಕ್ಷದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಕೋಮು ಗಲಭೆ ಉಂಟಾಗುವಂತಹ ಸಂದರ್ಭದಲ್ಲಿ ಆ ಕೋಮು ಗಲಭೆಗೆ, ಆ ಕೋಮು ಕಿಚ್ಚಿಗೆ ತುಪ್ಪವನ್ನ ಸುರಿಯುವಂತ ಕೆಲಸ ಮಾಡಬಾರ್ದು, ಶಾಂತಿಯನ್ನ ನಿಲ್ಲಿಸಬೇಕು, ಆ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು. ನಡೆ ನುಡಿ ಎರಡೂ ಒಂದೇ ಆಗ್ಬೇಕು. ಪ್ರತಾಪ್ ಸಿಂಹ ಅವರ ಹೇಳಿಕೆ ಏನು, ವಿಜೇಂದ್ರ ಅವರ ಹೇಳಿಕೆಯನ್ನು, ಆರ್ ಅಶೋಕ್ ಅವರ ಹೇಳಿಕೆಯನ್ನು, ಯಾವುದಾದ್ರೂ ನಡೆ ಆಗಿರ್ಲಿ ನುಡಿ ಆಗಿರ್ಲಿ ಶಾಂತಿ ನೆಲೆಸುವ ಕಡೆ ಹೆಜ್ಜೆ ಹಾಕಿದ್ರ ಬಿಜೆಪಿಯವರು? ಅಂದ್ರೆ ಶಾಂತಿ ಅಂದ್ರೆ ಕಾಂಗ್ರೆಸ್ನವರ ಮಾತು, ಕಾಂಗ್ರೆಸ್ನವರ ಅಭಿಪ್ರಾಯ ಏನಂದ್ರೆ, ಕಾಂಗ್ರೆಸ್ ಬಗ್ಗೆ ಬೇಡ ಸರ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಎಷ್ಟೇ ದೊಡ್ಡ ಸೈಜ್ ಕಲ್ಲುಗಳು ತಲೆ ಮೇಲೆ ಬಿದ್ರು ನೀವು ಬಾಯಿಗೆ ಪೇಸ್ಟ್ ಟೇಪ್ ಹಾಕೊಂಡು ಕುಳಿತುಕೊಳ್ಬೇಕು. ಯಾರ ವಿರುದ್ಧನೂ ಮಾತಾಡಬಾರದು ಅಂದ್ಕೊಂಡು ಹೇಳ್ಬೇಕೇನು? ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಮಾತಾಡೋದ್ರಿಂದ ಒಂದ್ ನಿಮಿಷ ಮಾತಿನ ಬಗ್ಗೆ ಹೇಳ್ತಾ ಮಾತಿನ ಬಗ್ಗೆ ಹೇಳ್ತಾ ಇದ್ರಲ್ವಾ, ಖಂಡಿಸುವ ರೀತಿ. ಸರ್ ಒಂದ್ ನಿಮಿಷ ನಾಗರಾಜ್ ಸರ್, ನೀವು ಖಂಡಿಸೋದು ತಪ್ಪಾ ಅಂತ ಹೇಳ್ತಾ ಇದ್ರಲ್ವಾ? ಖಂಡಿಸುವ ಮಾತಿನ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಿಮ್ಮಪ್ಪ ಯಾರು ಅನ್ನೋ ಕೇಳೋದಕ್ಕೂ ಬೇರೆ ರೀತಿ ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಇಲ್ಲಿ ನಡೆಯ ಬಗ್ಗೆ ಹೇಳುವಾಗ ಯಾವುದೇ ಬಿಜೆಪಿ ನಾಯಕರಾಗಿರಬಹುದು, ಯಾವುದೇ ಬಿಜೆಪಿ ನಾಯಕರು ಇಲ್ಲಿಯವರೆಗೂ ಮದ್ದೂರಲ್ಲಿ ನಡೆದಂತಹ ಘಟನೆಯನ್ನ ಖಂಡಿಸಿ ಶಾಂತಿಯಿಂದ ಇರಬೇಕು, ಎರಡು ಕಡೆಯಿಂದ ಶಾಂತಿ ನೆಲೆಸಲಿ ಅಂತ ಹೇಳಿಕೆಯನ್ನ ಕೊಟ್ಟಿಲ್ಲ. ಬಿಜೆಪಿ ನಾಯಕರು ಹೇಳಿಕೆಗಳನ್ನ ಕೊಡ್ಲಿಲ್ಲ, ಹೋಗ್ಲಿ, ಆ ರೀತಿಯ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರ? ಈಗ ನಾನು ಒಂದು ಕೇಳ್ತೀನಿ ನಿಮಗೆ, ಬಳಸೋಣ. ಈಗ ನಮ್ಮ ಎ ಪ್ಲಾನ್ ನಾವು ಹೇಳಿಕೆಗಳನ್ನ ಕೊಟ್ವಿ, ಹೌದು, ಅದರಿಂದ ತಪ್ಪಾಯ್ತು ಅಂತ ತಿಳ್ಕೊಳ್ಳೋಣ. ಈಗ ಬಿ ಪ್ಲಾನ್, ಕಲ್ಲು ಬಿತ್ತು, ನೀವೆಲ್ಲ ಶಾಂತರಾಗಿರಿಯಪ್ಪ, ಇನ್ನು ಮುಂದೆ ಏನೂ ಮಾಡಬೇಡಿ ಅಂತ ಹೇಳಿದ್ರೆ, ಇದೇ ರೀತಿ ಘಟನೆಗಳು ಮತ್ತೆ ಮರುಕಳಿಸ್ತಾ ಉಳಿದ್ರೆ ನಾಗಮಂಗಲದಲ್ಲಾಯ್ತು, ಕಿಡಿಗೇಡಿಗಳಿಗೆ ನಾನು ಹೇಳ್ತೀನಿ, ಆರೋಪಿತರು ತಪ್ಪು, ಗಿಲ್ಟಿ ಶುಡ್ ಬಿ ಪನಿಶ್ಡ್. ತಪ್ಪು ಬೈ ಗೌರ್ಮೆಂಟ್ ಕೈ ತಗೊಳ್ಳುವಂತ ಕೆಲಸ ಮಾತಾಡ್ತಾ ಇದ್ದೀರಾ ಸರ್? ಕಾನೂನು ಕೈ ತಗೊಳ್ಳೋದಕ್ಕೆ ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ? ಹೌದು, ಕೈ ಪ್ರಚೋದನೆ ಮಾಡ್ತಾರೆ ಸರ್ಕಾರಕ್ಕೆ. ಯಾಕಿಲ್ಲ ಅರೆಸ್ಟ್ ಮಾಡಿದ್ದೀರಿ? 21 ಜನ ಅರೆಸ್ಟ್ ಮಾಡಿದ್ರಿ, ಆಯ್ತು. ನೀವು ಪ್ರಕರಣವನ್ನ ಹಿಂತಕೊಂಡಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ, ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ವಿರೋಧ ಪಕ್ಷವಾಗಿ ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ಒಪ್ಕೊಳ್ಳೋಣ. ಅದನ್ನ ಬಿಟ್ಟು ನೀವು ಕಲ್ಲೋರನ್ನ ಸುಮ್ಮನೆ ಇರಕ್ಕಾಗ್ತಾ? ನೀವು ಕಲ್ಲೋರ, ನಾವು ಕಲ್ಲೋಡಿದ್ವಿ ಅಂತ ಅರ್ಥನ? ಕಾನೂನು ಬೆಲೆ ಇಲ್ವಾ ಅಲ್ಲಿ? ಕಾನೂನು ಬೆಲೆ ಇಲ್ವಾ? ಕಾನೂನು ಬೆಲೆ ಕೊಡಲ್ಲ ನೀವು? ಸೈಲೆಂಟ್ ಸ್ಪೆಕ್ಟೇಟರ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿರೋಧ ಪಕ್ಷವಾಗಿ ನಾವು ಖಂಡಿಸ್ತೀವಿ. ಶಾಂತಿಗೆ ಧಕ್ಕೆ ಬರುವಂತ ಮಾಡಕ್ ಹೋಗ್ಬೇಡಿ. ಸರ್ಕಾರಕ್ಕೆ ತಾಕತ್ತಿಲ್ಲ, ನಿಮ್ಮ ಸರ್ಕಾರ ಓಲೈಕೆ ಸರ್ಕಾರ. ಅದಕ್ಕಾಗಿ ನಾವು ಜಾಗೃತರಾಗಿದ್ದೀವಿ, ವಿರೋಧ ಪಕ್ಷವಾಗಿ ಜಾಗೃತರಾಗಿದ್ದೇವೆ. ಬೇರೆ ವಿಷಯಗಳು ಹೇಳಕ್ ಹೋದ್ರೆ ತಪ್ಪಾಗ್ಬಿಡುತ್ತೆ, ನೀವೇ ಸಿಗಾಕೊಳ್ತೀರಾ. ಪ್ರಶ್ನೆ ನೀವು ಸರ್ಕಾರಕ್ಕೆ ಕೇಳಬೇಕಿತ್ತು, ಜನರನ್ನ ಅಲ್ಲಿ ಏನಿದೆ ಅಲ್ಲಿ ಜನರಿಗೆ ನೀವು ವಿಷ ಬಿತ್ತೋದಲ್ಲ. ಯಾವ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿಲ್ಲ, ಖಂಡಿತವಾಗ್ಲಿಲ್ಲ. ಒಂದು ಇನ್ಸಿಡೆಂಟ್ ಹೇಳಿ ಇಂಥ ವಿಷಯಕ್ಕೆ ಪ್ರಚೋದನೆ ಮಾಡಿದ್ರ ಅಂತ. ನಮ್ಮಲ್ಲಿ ಸಿದ್ಧಾಂತದಲ್ಲ, ಇಲ್ವೇ ಇಲ್ಲ ನಮ್ಮಲ್ಲಿ. ನೀವೇ ಹೇಳಿರುವಂತ ಇದೇ ಸಮಸ್ಯೆಗಳೇ ಬರ್ತಿರ್ಲಿಲ್ಲ, ಸಮಯ ಕಾಣ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಹೇಳಿ ಕಂಟಿನ್ಯೂ ಮಾಡಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಸಮಾನವಾಗಿ ಎಲ್ಲ ಜನಾಂಗಕ್ಕೂ ಪ್ರತಿಯೊಬ್ಬರಿಗೂ ನಮ್ಮ ಸಮಾಜಕ್ಕೆ ಕರ್ನಾಟಕ ಇರ್ತಕ್ಕಂಥ ಜನರಿಗೆ ಸಮಾನ ಕಂಡಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ
ಸಂವಿಧಾನ ಅಂತ ಹೇಳ್ಕೊಂಡು ಎಲ್ಲಾದ್ರೂ ಸಂವಿಧಾನ ಓಲೈಕೆ. ನಡ್ಕೊಂತಾರ? ಈ ಮಾತುಗಳು- ಒಂದ್ ನಿಮಿಷ ಯಾಕೆ ಅಂತ ಹೇಳಿ, ಒಂದ್ ನಿಮಿಷ. ಮಾತುಗಳು- ಒಂದ್ ನಿಮಿಷ ಕೇಳಿ. ಸರ್, ಸಂವಿಧಾನ ನೀವು ಹೇಳ್ತಾ ಇರೋದು ಅವ್ರು ಸಂವಿಧಾನ ಫಾಲೋ ಮಾಡ್ತಾ ಇಲ್ರಿ, ಶಾರಿಯತ್ನ ಕಡೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಕಂಟಿನ್ಯೂ ಮಾಡಿ ದಯವಿಟ್ಟು ಕಂಟಿನ್ಯೂ ಮಾಡಿ. ನೀವು ಹೇಳುವಂತ ಡೈಲಾಗ್ಗಳು ಇವತ್ತು ವಿಧಾನಸೌಧದಲ್ಲಿ ಕೇಳಿ ಬರ್ಬೇಕಿತ್ತು. ಅಲ್ಲಿ ಹೋಗಿ ಬಿಜೆಪಿ ಅವ್ರು ಏನ್ ಮಾಡ್ತಾರೆ, ನೀನ್ 30% ತಿಂದಿಲ್ವಾ, ನಾನ್ 40% ತಿಂದಿಲ್ಲ ಅಂತ ಜಗಳ ಮಾಡೋದು. ಈ ಪ್ರಶ್ನೆಗಳು ನೀವು ಹೇಳ್ತಾರೆ ತುಂಬಾ ನೋಡಿ, ಇವತ್ತು ಕಾಂಗ್ರೆಸ್ ಯಾವ ರೀತಿ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದರಲ್ಲೂ ಪಕ್ಷಪಾತ ಮಾಡ್ತಾ ಇರ್ತದೆ. ಉದಾಹರಣೆ, ಕಾಂಗ್ರೆಸ್ ನ ಶಾಸಕರಿಗೆ 50 ಕೋಟಿ ಅನುದಾನ, ಬೇರೆ ಶಾಸಕರಿಗೆ 25 ಕೋಟಿ ಓಲೈಕೆ ಅಂತ ಹೇಳ್ತಾ ಇದ್ರಲ್ಲ, ನೋಡಿ, ಅದ್ರ ಬಗ್ಗೆ ಮಾತಾಡಿ. ಓಲೈಕೆ ಅಂದ್ರಲ್ಲ, ಅದ್ರ ನಾಳೆ ಬಗ್ಗೆ ಎಲ್ಲ ಮಾತಾಡಿ. ಸಮಾಜಕ್ಕೆ ಆಯ್ತು ಸರ್, ಒಂದೇ ವಿರೋಧ ರೀತಿಯಾದಂತ ಪಕ್ಷದ ಜವಾಬ್ದಾರಿ ಬಗ್ಗೆ ಸಪೋರ್ಟ್ ಮಾತಾಡ್ತಿದ್ವಿ. ಇದೆ. ಯಾಕೆ ತಿಮ್ಮೇಗೌಡ ಸರ್, ಸಮಸ್ಯೆಗಳೇ ಗೊತ್ತಿರಲಿಲ್ಲ. ಒಂದ್ ನಿಮಿಷ ತಿಮ್ಮೇಗೌಡ ಸರ್, ಪ್ರಕಾರ ಈ ಅನುದಾನ ಸರಿಯಾಗಿ ಕೊಟ್ಟಿದ್ರೆ ಈ ಗಲಾಟೆಗಳೆಲ್ಲ ನಡೀತಾ ಆಗ್ತದೆ. ಇಲ್ಲ ಅಂತ ಅರ್ಥ ಇದೆ. ಯಾವ ಚರ್ಚೆ? ಅಲ್ಲ, ವಿಷಯಾಂತರ ಮತ್ತೆ ಆಗೋದು ಬೇಡ. ಸಂಬಂಧ ಇಲ್ಲ, ವಿಷಯಾಂತರ ಮಾತಾಡ್ತಾ ಆಗೋದು ಇಲ್ಲ. ಬೇಡ. ಸಮುದಾಯ ಎಲ್ಲ ವಿಷಯಾಂತರ ಆಗೋದು ಬೇಡ. ಪಕ್ಷಪಾತ ಇದೆ. ಪಕ್ಷಪಾತ ಇದೆ, ಒಂದ್ ಸಮಾನ ಸಣ್ಣ ಮಾಡ್ತಾ ಬ್ರೇಕ್. ಇಲ್ಲ ಅಂತ ಓಕೆ ಬ್ರೇಕ್ ತಗೊಂಡು ಸಮಾನ ಮಾತಾಡೋಣ. ಮಾಡ್ತಾ ಇಲ್ಲ. ಒಂದ್ ಸಣ್ಣ ಬ್ರೇಕ್ ತಗೊಂಡು. ವೀಕ್ಷಕರೇ ನೋಡಿ, ಸದ್ಯ ಓಲೈಕೆ ಪ್ರತಿ ಬಾರಿ ಗಲಭೆ ಆದಂತಹ ಸಂದರ್ಭದಲ್ಲಿ ಒಂದು ಪದ ಬರುತ್ತೆ, ಓಲೈಕೆ ಅಂತ ಹೇಳಿ. ಯಾವುದೇ ರೀತಿಯ ಗಲಭೆ ಇರಲಿ, ಕೋಮು ಸಂಘರ್ಷ ಉಂಟಾದರೆ ದೇಶದಾದ್ಯಂತ ಎಲ್ಲೇ ಆದರೂ ಕೂಡ ಕೋಮು ಸಂಘರ್ಷ ಉಂಟಾದರೆ ಒಂದು ಮಾತು ಕೇಳಿ ಬರುತ್ತೆ, ಹೆಚ್ಚಾಗಿ ಓಲೈಕೆ ಮಾಡಿದ್ದಾರೆ, ಓಲೈಕೆಯ ಕಾರಣಕ್ಕೇನೆ ಈ ರೀತಿಯಾಗಿ ಗಲಭೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ. ನಾಗರಾಜ್ ಸರ್, ಓಲೈಕೆ ಅಂದ್ರೆ ಏನು? ಓಲೈಕೆ ಅಂತ ಹೇಳಿದ್ರೆ ಒಂದು 100 ಉದಾಹರಣೆಗಳನ್ನ ಕಾಂಗ್ರೆಸ್ನ ವಿರುದ್ಧ ಕೊಡಬಲ್ಲ. ಒಂದೆರಡು ಕೊಡಿ. ಆದ್ರೆ ಒಂದೇ ಕೊಡ್ತೀನಿ. ನಮ್ಮ ಶರವಣ ಸರ್ ಇದ್ದಾರೆ, ಅವರು ಸಹಿತ ಒಪ್ತಾರೆ ಅನಿಸ್ತದೆ ನನಗೆ. ಆಯ್ತು, ಅಖಂಡ ಶ್ರೀನಿವಾಸ ಅಂದ್ಕೊಂಡು ಹೇಳಿ ಒಂದು ಶಾಸಕರಿದ್ರು. ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ವಿಭೀಷಣ ಇದ್ದಂಗೆ ಅವರು. ಒಳ್ಳೆ ಜನ, ಸಜ್ಜನ ಮನುಷ್ಯ, ದಲಿತ ಜನಾಂಗಕ್ಕೆ ಸೇರಿರುವಂತ ಒಂದು ವ್ಯಕ್ತಿ. ಪಾಪ ತುಂಬಾ ಒಳ್ಳೆಯವರು. ಏನೋ DG ಹಳ್ಳಿ KG ಹಳ್ಳಿ ಘಟನೆಯಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು. 3,000 ಜನ ರಾತ್ರಿ 12 ಗಂಟೆಗೆ ಕೊತ್ತಂಬರಿ ಸೊಪ್ಪು ಏನೋ ತರ್ಲಿಕ್ಕೆ ಬಂದಿದ್ರಂತೆ, ಬೆಂಕಿ ಹಾಕಿದ್ರಂತೆ. MLA ಮನೆಗೂ ಬೆಂಕಿ ಹಾಕೋದ? MLA ಮನೆಯಲ್ಲಿ ಒಂದು ಬಟ್ಟೆ ಸಹಿತ ಹಿಡಿದಿರುತ್ತಾರ ಪಾಪ, ಪೂರ್ತಿ ಬೆಂಕಿ ಹಾಕಿದ್ರು. ಅಖಂಡ ಶ್ರೀನಿವಾಸನವ್ರದ್ದು ಏನಾದ್ರೂ ತಪ್ಪಿದೆಯಾ ಶರವಣ? ಏನಾದ್ರು ತಪ್ಪಿತ್ತ? ಅಖಂಡ ಶ್ರೀನಿವಾಸ ಅವ್ರದ್ದು ಯಾರೋ ಒಬ್ಬ ಹುಡುಗ ಏನೋ ಒಂದು ಮೆಸೇಜು, ಅದೇನು ಧರ್ಮದ ವಿರುದ್ಧ ಏನಲ್ಲ, ಒಂದು ಮೆಸೇಜ್ ಹಾಕದ, ಆಯ್ತು ಒಂದು ತಪ್ಪ ಬಿಡ್ಲಿ, ಧರ್ಮದ ವಿರುದ್ಧ ಏನಲ್ಲ, ಅದರಲ್ಲಿ ಅಖಂಡ ಶ್ರೀನಿವಾಸ ಸಾಹೇಬ್ರದ್ದು ಏನಾದ್ರೂ ಪುಣ್ಯಕ್ಕೆ ಮನೆಯಲ್ಲಿ ಇರಲಿಲ್ಲ. ಆಯ್ತು, ನಂತರ ಚುನಾವಣೆ ಬಂತು. ಚುನಾವಣೆ ಬಂದಾಗ ಅಖಂಡ ಶ್ರೀನಿವಾಸ ಅವರು ಗೆಲ್ಲುವ ಕುದುರೆಯಾಗಿದ್ರು, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲಲ್ಲ ಸ್ವಾಮಿ. ಆವಾಗ ಪತ್ರಿಕೆಯಲ್ಲಿ ಬಂದಿತ್ತು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಸೆಕ್ಯುಲರ್ ವಾದ ಅಂತ ಹೇಳುವುದು ಇದು ಹಸಿರುವಾದ ಆಯಿತು ಅಂತ ಹೇಳಿ. ಸೆಕ್ಯುಲರ್ ವಾದ, ನೀವು ಸೆಕ್ಯುಲರ್, ವಿ ಆರ್ ಕಾನ್ಸ್ಟಿಟ್ಯೂಷನ್. ನಿಮ್ಮ ರಾಹುಲ್ ಗಾಂಧಿ ಯಾವಾಗ ನೋಡ್ರು ಸಂವಿಧಾನ ಹಿಡ್ಕೊಂಡೇ ತಿರುಗ್ತಾರೆ. ಒಂದ್ ಹೇಳ ಸ್ವಲ್ಪ ದಿನ ಎಲ್ಲಿವರೆಗೆ ನೀವು ಸಂವಿಧಾನ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಸಾಯಿವರೆಗೆ ಹೇಳೋದಿಲ್ಲ, ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಹೇಳ್ತೀನಿ ಕೇಳಿ. ನೀವು ಒಂದ್ ನಿಮಿಷ, ಸ್ವಲ್ಪ ದಿನ ನೀವು ಸಂವಿಧಾನ ಅಂತೀರಿ, ಇನ್ನು ಸ್ವಲ್ಪ ದಿನ ಬಿಟ್ಟ ಮೇಲೆ ನೀವು ಹೇಳುವುದು ಯಾವುದು ಅಂತ ಕೇಳಿದ್ರೆ ಶಾರಿಯತ್ತೆ ಹೇಳುವುದು. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಭದ್ರಾವತಿಯ MLA ಇದ್ದಾರಲ್ಲ ಸ್ವಾಮಿ, ಈ ಕಾಲದಲ್ಲಿ ನೋಡಿ, ಈಗ ಒಂದು ಕಡೆ ಮದ್ದೂರಿನ ಘಟನೆ ಆಗ್ತಾ ಇದೆ, ಈ ಕಡೆ ಗಣೇಶ ಹಬ್ಬ, ಈ ಕಡೆ ಈದ್ ಮಿಲಾದು. ಈ ಸಂದರ್ಭದಲ್ಲಿ ಕೋಮು ಅಂತ ಹೇಳ್ತಾ ಇದ್ದೀರಿ, ನೀವೇ ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಂ ಆಗ್ತೀನಿ ಅಂತ ಇಂಡೈರೆಕ್ಟ್ಲಿ ಒಂದೇ, ಅದರ ಅರ್ಥ ಮುಂದಿನ ಜನ್ಮದಲ್ಲಿ, ಲೆಟ್ ಮಿ ಕಂಪ್ಲೀಟ್, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂನಾಗ್ತೀನಿ ಅಂತ ಹೇಳಿದ್ರೆ ನೀನು ಹುಟ್ಟಿರುವ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ದ ಹಾಗೆ. ಈ ಚಿತಾವಣೆ ಒಂದು ಸ್ಪಷ್ಟ ಉತ್ತರ ಏನಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಸರ್. ಸಂಗಮೇಶ್ ಅವರ ವೈಯಕ್ತಿಕ ಹೇಳಿಕೆ. ಹೌದು, ಕಂಟಿನ್ಯೂಟಿ ಹೋಗ್ಬಿಡ್ತದೆ ಸರ್. ಒಂದೇ ನಿಮಿಷ. ತಪ್ಪೇನಿದೆ ಕೇಳಿದ್ರಲ್ಲ, ಹೇಗೆ ಕೇಳಿದ್ರೆ ಹಾಗೆ. ಯಾಕೆ ಅಂತ ಕೇಳಿದ್ರೆ, ನಾನು ಈಗ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂಲಾಗಿ ಹುಟ್ಟುತ್ತೀನಿ. ಹೌದು, ಒಂದು ಧರ್ಮವನ್ನ ನೀವು ಪ್ರೇಸ್ ಮಾಡು. ಈ ಧರ್ಮದಲ್ಲಿ ಹುಟ್ಟುವುದಿಲ್ಲ ಅಂದ್ರೆ ಹಿಂದೂ ಧರ್ಮದ ಸವಾಸ ಬೇಡಪ್ಪ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ನೀವು ಹೇಳಿದಾಗ ಆಯ್ತು. ಈಗ ನಾನು ಒಂದು ಕೇಳ್ತೀನಿ, ಪುನರ್ಜನ್ಮ ತಪ್ಪು ಹೇಗೆ ಅಂತ ಕೇಳಿದ್ರಲ್ಲ,
ಮುಸ್ಲಿಂ ಧರ್ಮಕ್ಕೆ ಪುನರ್ಜನ್ಮದಲ್ಲಿ ನಂಬಿಕೆಯೇ ಇಲ್ಲ. ಹೌದು 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 ನಿಜ. ಅದು ಹಿಂದೂ ಧರ್ಮಕ್ಕೆ ಮಾತ್ರ ನಂಬಿಕೆ ಇರುವುದು. ಈ ಕಡೆ ನೀವು ಮುಸ್ಲಿಂ ಧರ್ಮನೂ ಪೂರ್ತಿ ಓಲೈಸಿದಂಗ ಆಗ್ಲಿಲ್ಲ, ಹಿಂದೂ ಧರ್ಮನೂ ಸಹಿತ ನಂಬದಂಗ ಆಗ್ಲಿಲ್ಲ. ಪುನಃ ನಾನು ಮುಂದಿನ ಜನ್ಮ ಅನ್ನೋದಿದ್ರೆ ಅಂದ್ರೆ ಮುಸ್ಲಿಂ ಧರ್ಮಕ್ಕೆ ಹೋಗ್ಬೇಕಿದ್ರೂ ಸಹಿತ ಹಿಂದೂ ಧರ್ಮದವನಾಗೆ ಹೋಗುದು. ಮುಂದಿನ ಜನ್ಮ ಉಂಟಲ್ಲ ನಿಮ್ಗೆ, ಯಾಕಂದ್ರೆ ನಮ್ಮ ಧರ್ಮ ಮುಂದಿನ ಜನ್ಮ ಹೋಗ್ತದೆ. ನೀವು ಇದು ನೋಡಿ ಸ್ವಾಮಿ, ನಾನು ಹೇಳ್ತೀನಿ ಸರ್, ಮುಸ್ಲಿಂ ಧರ್ಮದ ಬಗ್ಗೆ ತಿಳ್ಕೊಂಡು ಕುರಾನ್ ಅನ್ನು ಓದು, ಹದೀಸ್ ಅನ್ನು ಓದು, ಮೊಹಮ್ಮದ್ ಪೈಗಂಬರ ಜೀವನ ಕಥೆಗಳನ್ನೆಲ್ಲ ತಿಳ್ಕೊಂಡು ಪ್ರಭಾವಿತನಾಗಿ ಹೇಳಿದ್ದಲ್ಲ ಇದು ಓಲೈಕೆ. ನಿಮ್ಗೆ ಪ್ರಶ್ನೆ, ಈ ಹಿಂದೆ ಎಚ್.ಡಿ. ದೇವೇಗೌಡರು ಕೂಡ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿ. ಯಾವ ರೀತಿ ಅದು ಕೂಡ ಓಲೈಕೆ? ಹಂಗಾದ್ರೆ ನೀವು ಕೂಡ ಓಲೈಕೆ ಮಾಡಿದ್ರಿ JDS ಅವರು? ಇಲ್ಲ ಓಲೈಕೆ ಅಲ್ಲ, ಆಗ ಓಲೈಕೆ ಅಲ್ಲ. ಸರಿ ತಗೊಳ್ಳಿ, ಓಲೈಕೆ ಅಂತ ನಾವೆಲ್ಲ ಸಮಾಜದವ್ರನ್ನು ಎಲ್ಲ ಜನಾಂಗದವ್ರನ್ನು ಒಂದೇ ರೀತಿಯಾಗಿ, ಅಂದ್ರೆ ಎಲ್ಲ ಜನಾಂಗದವ್ರಿಗೂ ಪ್ರತಿಯೊಂದು ಸಮಾಜ, ಯಾವುದೇ ಜಾತಿಯಲ್ಲಿ ಜಾತಿ ಮತ್ತೆ ಮತ ನೋಡಿದಂಥವ್ರಲ್ಲ, ಧರ್ಮವನ್ನು ನೋಡಿದವ್ರಲ್ಲ, ನಾವೆಲ್ಲರೂ ಒಂದೇ ಅನ್ನೋ ರೀತಿಯಾಗಿದ್ದಾಗ ನಮ್ಮ ಅವ್ರ ನಾಯಕರು ಅವಾಗ ಹೇಳಿದ್ದು ನಿಜ. ಅಂದ್ರೆ ಎಲ್ಲರನ್ನು ಸಮಾನರಾಗಿ ನೋಡುವ ದೃಷ್ಟಿಯಿಂದ ಆ ರೀತಿಯಾಗಿ ಹೇಳಿಕೆ ಕೊಟ್ರಿ ಅಂತ. ಮೈತ್ರಿ ಹೋಗಿಲ್ವಾ ಅವಾಗ ಅದನ್ನ ಹೇಳಿದ್ರು. ಮಾತಾಡಿ ಸರ್ನಾ. ಸೊ ಯಾಕೆಂತಂದರೆ ನಾವು ಹಾಗಂತೇಳಿ ನಾವು ಹಿಂದೂ ಧರ್ಮವನ್ನು ದ್ವೇಷಿಸ್ತೀವಿ ಅಂತಲೇ ಅವ್ರನ್ನ ಓಲೈಕೆ ಮಾಡ್ತೀವಿ ಅಂತಲ್ಲ, ಅದು ಟೋಟಲಿ ನಮ್ಮ ಎಲ್ಲರಿಗೂ ಒಂದೇ ಸಮಾನ ಅಂತ ಸರ್ ಹೇಳ್ತಾ ಇದ್ರು. ಈಗ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಹಿಂದೂ ಧರ್ಮ ಬೇಡ ಅಂತ ನೀವು ಹೇಳ್ತಾ ಇರುವಂತದ್ದು. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ದೇವೇಗೌಡ ಹೇಳಿದ್ರು. ಹಂಗಾದ್ರೆ ಈಗ ಹೌದು, ಕಂಟೆಸ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಶಾದಿ ಭಾಗ್ಯ ಕೊಟ್ರೆ ಸಿದ್ದರಾಮಯ್ಯ ಅವರು ಮುಸ್ಲಿಂ ಓಲೈಕೆ ಅಂತ ಹೇಳ್ತೀರಿ, ಶಾದಿ ಶಗುನ್ ಕೊಟ್ರೆ ನರೇಂದ್ರ ಮೋದಿ ಅವರು ಮುಸ್ಲಿಂ ಓಲೈಕೆ ಅಂತ ಹೇಳಕ್ಕಾಗುತ್ತೆ ಸರ್? ಆಗಲ್ವಲ್ಲ. ಅದೇ ರೀತಿ ಹೇಳಿ ಸರ್. ಇವಾಗ ನಾವು ನಮ್ಮ ಸರ್ಕಾರ, ನಮ್ಮ JDS ಪಕ್ಷ ಅಲ್ಪಸಂಖ್ಯಾತ 4% ರಿಸರ್ವೇಶನ್ ಕೂಡ ಕೊಟ್ಟಿತ್ತು. ಮುಸ್ಲಿಂ ಓಲೈಕೆ ಅನ್ನೋದು ಅಲ್ಲ, ಅಲ್ಲ ಹೇಳ್ತಾ ಇಲ್ವಾ, ನಾವು ಎಲ್ಲರಿಗೂ ಒಂದೇ ಅಂತೇಳಿ. ಆದ್ರೆ ಇವತ್ತು ಈ ಸರ್ಕಾರ ಓಲೈಕೆ ಮಾಡ್ತಾ ಇವರು ಓಲೈಕೆ ಮಾಡ್ತಿದ್ದಾರೆ. ಸರ್ ಇಲ್ಲ ಇಲ್ಲ, ಇದು ನಾವೆಲ್ಲರಿಗೂ ನೋಡಿ, ನಾನು ಹೇಳ್ತಾ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತೇಳಿ ಇವ್ರಿಗೆ ಇದರಲ್ಲಿ ತುಂಬಾ ಇದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದು. ಆದ್ರೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ, ಈದ್ಗಾ ಮೈದಾನ ಇರ್ಬೋದು, ಎಲ್ಲ ಶಾಂತಿ ಸಂಯಮದಿಂದ ಇರಬೇಕು ಅಂತೇಳಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ದು. ಇವಾಗಲೂ ಕೂಡ ನಾವು ಇವತ್ತಿಗೂ ಕೂಡ ಹೇಳೋದೇ, ಎಲ್ಲರೂ ಕೂಡ ನನ್ನ ಕುಮಾರಣ್ಣ ಏನು ಹೇಳಿದ್ರು, ದಯವಿಟ್ಟು ಯಾವುದೇ ಸಮಾಜದವರು ಅಲ್ಲಿ, ಯಾವುದೇ ಅಂದರೆ ಹೆಸರು ಈ ಧರ್ಮ ಆ ಧರ್ಮ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಒಟ್ಟಾಗಿರಬೇಕು. ಯಾರು ಕೂಡ ಒಬ್ರಿಗೊಬ್ರಿಗೆ ಇದು ಮಾಡ್ಕೋಬಾರ್ದು, ಎಲ್ಲರೂ ಕೂಡ ಸಂತೋಷದಲ್ಲಿ ತಾಳ್ಮೆಯಿಂದರಿ, ಯಾರು ಕೂಡ ಏನಕ್ಕೆ ತೊಂದರೆಗೊಳಗಾಗ್ಬಿಡಿ ಅಂತೇಳಿ ಹೇಳಿ ಅದಕ್ಕೇನು ಬಂದೋಬಸ್ತನ್ನು ಮಾಡಿ ಅಂತೇಳಿ SP ಅವ್ರಿಗೆ ಮತ್ತು DC ಅವ್ರಿಗೆ ಹೇಳಿದಂಥದ್ದು. ಸರಿನಾ? ಹಾಗಾದರೆ ನಾವೆಂತ ಪ್ರತಿಯೊಬ್ಬರಿಗೂ ಇದು ಇವಾಗ ಕೊಟ್ಟಾಗ ಸಮಸ್ಯೆಗಳು ಕಡಿಮೆ ಬರ್ತದೆ, ಈ ರೀತಿಯ ಸಮಸ್ಯೆಗಳು ಬರ್ತದೆ, ಕಡಿಮೆ ಆಗುತ್ತೆ. ಎಲ್ಲರಿಗೂ ಒಂದೇ ರೀತಿಯಾಗಿ ಸಮಾನ ಅವಕಾಶ ಸಿಗಬೇಕು ಅಂತ ಹೇಳಿ ಈ ಹಿಂದೆ ದೇವೇಗೌಡರು ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರು ಅಂತ ನೀವು ಹೇಳ್ತಾರೆ. ಎಲ್ಲರಿಗೂ ಮಾಡಿದ್ರು ಸರ್, ಎಲ್ಲರಿಗೂ ಮಾಡಿ. ನೀವು ಯಾಕೆ ಸರ್ ಓಲೈಕೆ ಮಾಡ್ತಿದ್ರೆ ಸಮಾನ ಅವಕಾಶ ಕೊಡದೆ? ಸರ್ ಇವಾಗ ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು, ಅವ್ರದ್ದು ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಅಂತ ಹೇಳಿಲ್ವಲ್ಲ ಸರ್? ನೀವು ಹೇಳಿ. ವೆರಿ ಕ್ಲಿಯರ್ ಆಗಿ ಹೇಳಿದ್ರು. ಅವ್ರು ಯಾವ ಅಂದರೆ ಹೆಂಗಿತ್ತು ಅಂದರೆ, ಜಾತ್ಯಾತೀತ ಜನತಾದಳ ಇವತ್ತು ಹೋಗಿ ಯಾವುದೋ ಒಂದು ಧರ್ಮದ ಜನತಾದಳ ಅಂತ ಆಗ್ಬಿಟ್ಟಿದೆ. ಅವರ ಒಂದು ಮೂಲ ತತ್ವ ಸಿದ್ಧಾಂತನೇ ಪಕ್ಷದ್ದು ಬಿಟ್ಬಿಟ್ಟಿದ್ದಾರೆ ಇವತ್ತು. ಯಾವುದೋ ಒಂದು ನಮ್ಮ ಸಾಹೇಬ್ರು ಹೇಳ್ದಂಗೆ ಯಾವುದೋ ಒಂದು ಸೀಟಿಗೋಸ್ಕರ ತಮ್ಮೆಲ್ಲ ತಮ್ಮ ಪಕ್ಷದ ಟೋಟಲ್ ಅಂದರೆ ಪಾಪ ಗೌಡ್ರದ್ದು ತಪ್ಪಿಲ್ಲ, ಅವ್ರಿಗೂ ಬೇಜಾರಿದೆ. ಆ ಬೇಜಾರು ನನ್ಗೆ ಫೀಲ್ ಆಗುತ್ತೆ, ಅರ್ಥ ಆಯ್ತಾ? ಆದ್ರೆ ಇವತ್ತು ಅಲ್ಲ ತರೋಣ ಸರ್, ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರು, DJ ಹಳ್ಳಿ KG ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ರ ಆ ಘಟನೆ ಬಗ್ಗೆ. ಇದು ಓಲೈಕೆ ಅಲ್ವಾ? ಖಂಡಿತವಾಗ್ಲೂ ಓಲೈಕೆ ಅಲ್ಲ. ಯಾವ ರೀತಿ ಓಲೈಕೆ ಅಲ್ಲ ಸರ್, ನಾನು ಇವತ್ತು ಹೇಳ್ತಾ ಇದೀವಲ್ಲ, ನೋಡಿ ಸರ್, ಮನೆ ಸುಟ್ಟೋಗ್ತಾ ಇದ್ರೆ ಲಬಲಬೋ ಅಂತ ಬಾಯಿ ಹೊಡ್ಕೋತಾ ಇದ್ರೆ ತಪ್ಪು ಮಾಡಿರೋನು ಯಾರನ್ನೇ ಇದ್ರು ಅವನ ಶಿಕ್ಷೆಗೆ ಒಳಪಡಿಸಲೇಬೇಕು, ಶಿಕ್ಷೆ ಆಗ್ಲೇಬೇಕು. ಇದು ಬರೀ ನನ್ನ ಒಪ್ಪಂದಲ್ಲ. ಪ್ರಶ್ನೆ, ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಅನ್ಯಾಯ ಆಗೇ ಇಲ್ವಾ? DJ ಹಳ್ಳಿ KG ಹಳ್ಳಿ ಪ್ರಕರಣದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ 0% ಅನ್ಯಾಯ ಆಗಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಹೇಗೆ ಟಿಕೆಟ್ ಮಿಸ್ ಮಾಡಿದ್ರಿ? ನಮ್ಮ ಪಕ್ಷದ ವತಿಯಿಂದ ನೋಡಿ ಸರ್ ಟಿಕೆಟ್ ಪ್ರತಿಯೊಂದು ಪಕ್ಷದಲ್ಲೂ ಯಾವ ರೀತಿ ನಿರ್ಣಯ ಆಗುತ್ತೆ ಅಂತ ಸರ್ ನಾನು ಹೇಳ್ಬಿಟ್ಟು, ರಾಜಕೀಯವಾಗಿ ಇವಾಗ ಯಾವ ರೀತಿ ಟಿಕೆಟ್ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದವ್ರಿಗೂ ಅವ್ರವ್ರಿಗೆ ಗೊತ್ತಿದೆ ಹೆಂಗ್ ಸೆಲೆಕ್ಷನ್ ಪ್ರೋಸೆಸ್ ಆಗುತ್ತೆ ಅಂತ. 86,000 ಲೀಡ್ ಕರ್ನಾಟಕದಲ್ಲಿ ಯಾರು ಪಡ್ಕೊಂಡಿರಲಿಲ್ಲ. ಹೌದು ಸರ್, ಅಂತ ಲೀಡ್ ಪಡ್ಕೊಂಡು ಟಿಕೆಟ್ ಸಿಗ್ಲಿಲ್ಲ. ಇನ್ಯಾವುದು ಸರ್ ನೀವು? ಸರ್ ಅದೇ
ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಸೋತಿರೋ ಇತಿಹಾಸನೂ ಇದೆ, ಗೆದ್ದಿರೋ ಇತಿಹಾಸನೂ ಇದೆ. ಹಾಗಂತ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ. ಹೌದಾ? ಸೋತಿದ್ರೆ ಅವ್ರು ಕೆಟ್ಟವ್ರು ಅಂತಲ್ಲ, ಗೆದ್ದಿದ್ರೆ ಯಾಕೆ ತುಂಬಾ ಒಳ್ಳೆಯವರು ಅಂತಲ್ಲ. ನಾನು ಹೇಳ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಟಿಕೆಟ್ ಕೊಡ್ಲಿಲ್ಲ ಅಂತ ನಾನು ಹೇಳ, ಅದು ನಿಮ್ಮ ಅಭಿಪ್ರಾಯ. ನಮ್ಮ ನಾನು ಪಕ್ಷದ ಹೇಳ. ಅಭಿಪ್ರಾಯ ವೆರಿ ಕ್ಲಿಯರ್ ಇದೆ. ಯಾಕೆ ಹೌದು, ಕೊಟ್ಟಿಲ್ಲ ನಾನು ಅಂದ್ರೆ ಹೇಳ. ನಮ್ಮ ತೀರ್ಮಾನ. ಏನ್ ತಪ್ಪು ಯಾರೊಳಗೆ ಹೇಳ್ಬೋದು. ಇದು ಹೇಳ. ಇದು ಪ್ರಜಾಪ್ರಭುತ್ವ. ಅಖಂಡ ನಿಮ್ಗೆ ಎಲ್ಲಾ ಶ್ರೀನಿವಾಸ ರೀತಿಯಾದ ಮೂರ್ತಿ ಅವರ ವಿರುದ್ಧ ಇಸ್ಲಾಂ ಧರ್ಮದ ಮುಸ್ಲಿಮರೆಲ್ಲರೂ ಕೂಡ ಅದು ನಿಮ್ಮದು, ನಿಂತಿದ್ರು. ಅದು ನಿಮ್ಮದು. ಅದು ಹೀಗಾಗಿ ನಮ್ಮದು ಆ ರೀತಿ application ಇಲ್ವೇ ಇಲ್ಲ. ಬದಲು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಆ ಟಿಕೆಟ್ ಕೊಟ್ರೆ. ರೀತಿ ಅದಕ್ಕೆ ಇಲ್ವೇ ಇಲ್ಲ. ಅಂತ ಕೊಟ್ರಿ ನೀವು. ಆ ರೀತಿ ಇಲ್ವೇ ಇಲ್ಲ. ಹಂಗಿದ್ರೆ ಇನ್ನೊಂದು ಮುಸ್ಲಿಂ ಧರ್ಮದವರಿಗೆ ಕೊಡ್ಬೇಕಾಯ್ತು. ಯಾಕೆ ಎ ಸಿ ಶ್ರೀನಿವಾಸ್ ಕೊಡ್ಬೇಕಾಯ್ತು? ಅವ್ರು ಯಾರು? ಅವ್ರು ಒಂದು ದಲಿತ್ರೆ, ಅವ್ರು ಒಂದು ಹಿಂದೂನೇ. ಯಾಕೆ ಅವ್ರು ಕೊಡ್ಬೇಕಾಯ್ತು? ನಾವು ಅಖಂಡ ಯಾಕೆ ಶ್ರೀನಿವಾಸ ಕೊಡ್ಬೇಕಾಯ್ತು ಹೇಳಿ? ತಪ್ಪೆಂತದ್ದು ಯಾಕೆ ಕೊಡ್ಬೇಕು ಹೇಳಿ? ಅಖಂಡ ಶ್ರೀನಿವಾಸ ಅವರು ಮಾಡಿದ್ದು ಯಾಕೆ ಕೊಡ್ಬೇಕು ಹೇಳಿ? ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಅವ್ರು ಕೊಟ್ಟಿರ್ತಕ್ಕಂಥ ಆಯ್ತು, ಸರಿ ಬೇಗ ಇಲ್ಲ ಅಂತ ಬೇಗ ಹೇಳಿದ್ರು, ಮುಗಿಸಿ. ಬೇರೆಯವ್ರು ಕೊಟ್ಟರು. ಆಯ್ತು ಸರ್, ಆಯ್ತು, ಓಲೈಕೆ ಆಯ್ತು, ಮುಗೀತು. ಈಗ ಲಾಸ್ಟ್ ರಿಯಾಕ್ಷನ್ ಕತ್ಕೊಂಡ್ಬಿಡ್ತೀನಿ ಸರ್. ಓಕೆ ಸರ್ವಣ ಸರ್, ನೋಡಿ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ರು ಕೂಡ ಜನರು ಕೇಳ್ತಿರೋದು ಪ್ರಶ್ನೆ ಇಷ್ಟೇ, ಯಾವತ್ತು ಫುಲ್ ಸ್ಟಾಪ್ ಇಡ್ತೀರಿ ಅಂತ. ಅಲ್ಲ, ಇದು ಗಲಭೆಗೆ, ಕೋಮು ಗಲಭೆಗೆ ಒಂದು ಫುಲ್ ಸ್ಟಾಪ್ ಅಂತ ಬೇಕಪ್ಪ. ಏನ್ ಪರಿಹಾರ ಅಂತ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಕನ್ನಡಿಗರಾಗಿ ಏನ್ ಹೇಳ್ತೀರಿ? ಒಂದು ಫುಲ್ ಸ್ಟಾಪ್. ಇದೆಲ್ಲ ಮಿಗಿಲಾಗಿ ನಾನೊಂದು ಹ್ಯೂಮನ್ ಬೀಯಿಂಗ್ ಸರ್. ಫಸ್ಟ್ ಅಲ್ಲಿಂದ ಶುರು ಮಾಡೋಣ. ಅಲ್ಲಿಂದ ಧರ್ಮ, ಜಾತಿ, ನಂದು ಪಕ್ಷ ಎಲ್ಲ ಹೋಗೋಣ. ಅದಕ್ಕೆ ಫಸ್ಟ್ ಅದು ಇದಕ್ಕೆ ಎಲ್ರಿಗೂ ಸಮಾನತೆಯಾದಂಥ ಒಂದು ಮನಸ್ಥಿತಿ ಬರಬೇಕು. ಎಲ್ರಿಗೂ ಲೈಕ್ ಮೈಂಡೆಡ್ ಇರಬೇಕು. ನನ್ನ ಉದ್ದೇಶ ಎಲ್ಲರೂ ಚೆನ್ನಾಗಿ ಬದುಕಬೇಕು. ನೀನು ಪ್ರೀತಿಯಿಂದ ಬದುಕು, ನಾನು ಪ್ರೀತಿಯಿಂದ ಬದುಕು. ದ್ವೇಷನ ದೂರ ಇಡಿ. ದ್ವೇಷನ ಪಕ್ಕದಲ್ಲೇ ಇಟ್ಕೊಂಡು ಎಲ್ಲಿ ಪ್ರಯೋಗ ಮಾಡಬೇಕು ಅಲ್ಲಿ ಮಾಡಿದ್ರೆ ಇದು ಯಾವ ಕಾರಣಕ್ಕೂ ಅಂತ್ಯ ಮಾಡಕ್ ಸಾಧ್ಯನೇ ಇಲ್ಲ. ಯಾರಿಂದ ಹೊಡೆಯೋರ ಜೊತೆ ಕಲ್ಲು ಹೊಡೆಯೋರು ಅಂದ್ರೆ ಇಡೀ ಸಮುದಾಯವನ್ನ ಕೋಟ್ ಮಾಡ್ತಾ ಇಲ್ಲ, ಸಾರಿ, ಯಾರು ಕಲ್ಲು ಹೊಡಿತಿದಾರಲ್ವಾ ಆ ಸಮುದಾಯದವರು, ಆ ಸಮುದಾಯ ನಂಬ್ಕೊಂಡಿರೋದು ನಿಮ್ಮನ್ನ, ನೀವೇನ್ ಮಾಡ್ತಿದ್ರಿ? ಯಾವ ಕಾರಣಕ್ಕೂ ಸಮುದಾಯ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಆಗಿರುವಾಗ ಸಮುದಾಯ ನಮ್ಮನ್ನ ನಂಬುತ್ತೆ ಅಂತ ಹೇಳಿದ್ರೆ ಕೆಟ್ಟವ್ರು ನೀವು ಸಪೋರ್ಟ್ ಮಾಡಿ ಅಂತ ಅವ್ರು ನಮ್ಮನ್ನ ನಂಬಲ್ಲ. ಎಲ್ರಿಗೂ ಒಳ್ಳೇದೇ ಮಾಡಿ, ಎಲ್ರು ಒಂದೇ ರೀತಿಯಲ್ಲಿ ಕಾಣಿ ಅಂತ ನಮ್ಮನ್ನ ನಂಬುತ್ತೆ. ಅವಾಗ ಯಾಕೆ ನಮ್ಮನ್ನಲ್ಲ, JDS ನಂಬುತ್ತೆ, ಬಿಜೆಪಿ ನಂಬುತ್ತೆ. ಯಾಕೆ ಬಿಜೆಪಿಯಲ್ಲಿ ಬೇರೆ ಸಮುದಾಯದ ಬಿಲ್ ಸೆಲ್ ಇಲ್ವಾ? ಅದರಲ್ಲಿ ಯಾಕೆ ಅದನ್ನ ಇಟ್ಟಿದ್ದಾರೆ? ಮತ್ತೆ ಹಂಗಿದ್ರೆ ಆಯ್ತು. ಓಕೆ, ಲಾಸ್ಟ್ ರಿಯಾಕ್ಷನ್ ತಿಮ್ಮೇಗೌಡ ಸರ್, ಏನು ಹೇಳ್ತೀರಿ? ಮಂಡ್ಯ ಪದೇ ಆಗ್ತಾ ಇದೆ, ಪರಿಹಾರ ಇನ್ನಾದರೂ, ಏಕೆಂದರೆ ಇನ್ನು ಮುಂದೆ ಇದೇ ರೀತಿ ಆದರೆ ಕಾಂಗ್ರೆಸ್ ಪಕ್ಷ ತನ್ನ ತಲೆ ಮೇಲೆ ತಾನೇ ಕಲ್ಲೆತ್ತಾಕೊಂಡಂಗೆ ಅವನತಿ ಕೂಡ ಆಗೋ ಚಾನ್ಸಸ್ ಇದೆ. ಇವತ್ತಿನ ಜನ ಎಲ್ಲ ನೋಡ್ತಿದ್ದಾರೆ. ಯಾಕೆಂದರೆ ಮಂಡ್ಯದಲ್ಲಿ ಯಾಕೆ ಮತ್ತೆ 2 ವರ್ಷದಲ್ಲಿ ಈ ರೀತಿ ಆಯ್ತು ಘಟನೆಗಳಾಗ್ತಾ ಇದೆ, ಅದು ಕಾರಣಗಳೇನಂತ ಕೂಡ ಜನ ನೋಡ್ತಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಅಲ್ಲಿ ಏನು ಕ್ರಮ ಕೈಗೊಂಡು ಇಡೀ ರಾಜ್ಯದಲ್ಲಿ ಇನ್ನು ಮುಂದೆ ಆದರೂ ಕೂಡ ಸ್ವಲ್ಪ ಬಂದು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಅಂತ ಕೊಟ್ಟು ಈ ರೀತಿ ಮನಸ್ಥಿತಿಯನ್ನು ಬದಲು ಮಾಡ್ಕೋಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಬಸವರಾಜ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್. ಈಗ ನೀವು ಒಂದೇ ವಿಚಾರ, ನೀವು ಓಲೈಕೆ ಅಂತ ಅಂದ್ರಿ, ಅದರಲ್ಲಿ ಜನರಿಗೆ ಬೆನಿಫಿಟ್ಗಳನ್ನು ಕೊಡೋದು, ಸ್ಕೀಮ್ಗಳನ್ನು ಕೊಡೋದು ನಾನು ಓಲೈಕೆ ಅಂತ ಅನ್ನಲ್ಲ. ಓಕೆ, ಓಲೈಕೆ ಎಲ್ಲಿ ಬರುತ್ತೆ ಅಂದರೆ ಜನರಲ್ಲಿ ವಿಷ ಬಿತ್ತಾರಲ್ಲ, ಅವರನ್ನು ಸಮರ್ಥಿಸ್ಕೊಳ್ತಾರಲ್ಲ, ಅದು ಓಲೈಕೆ ಆಗುತ್ತೆ. ಅದನ್ನ ನಾವು ದೂರ ಇರಬೇಕು. ಇವತ್ತು JDSನವರು ಈ ಎಲ್ಲ ಸಮಸ್ಯೆಗೆ ಮಂಡ್ಯದಲ್ಲಿ ಏನು ನಡೀತಾ ಇದೆ, ಒಂದು ಕಾಂಕರ್ ಮಂಡ್ಯ ಅನ್ನೋ ಒಂದು BJP ಸ್ಲೋಗನ್ ಏನಿದೆ, ಅದಕ್ಕೆ JDSನವ್ರು ಬೇಕಂದ್ರೆ ಒಂದೇ ಉತ್ತರ ಕೊಡ್ಬೋದು, ಇಲ್ಲಿ ಮೈತ್ರಿಯಲ್ಲಿ ಇದೀವಿ, ನಾವಿದೀವಿ, ನೀವು ಇಲ್ಲಿಂದ ಆಚೆ ಹೋಗಿ ಅಂತ ಅಂದ್ರೆ ಮುಗಿದೋಗಿರೋದು. ಅದನ್ನ ಹೇಳೋ ಧೈರ್ಯ ಯಾಕಿಲ್ಲ JDSಗೆ? ಆ ಧೈರ್ಯ ಒಂದು ಕಾಲದಲ್ಲಿ ಇತ್ತು, ಇವತ್ತು ಯಾಕೆ ಕಳ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ಅದು ಅವ್ರು ಉತ್ತರ ಕೊಡಬೇಕು. BJP ಅವರು ಯೋಚನೆ ಮಾಡಬೇಕಾಗಿರೋದು, ಒಂದು ಕಾಲ ಇತ್ತು ಸರ್, ನಿಮ್ಗೆ ಅಸ್ತಿತ್ವ ಇರಲಿಲ್ಲ, ಈ ಕೋಮುಗಲಭೆಗಳನ್ನು ಮಾಡ್ಕೊಂಡು ನೀವು ರಾಜಕಾರಣ ಮಾಡಿದ್ರಿ. ಆದರೆ ಈಗ ಇವತ್ತು ವಿಶ್ವದಲ್ಲೇ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ತೀರಿ. ನಿಮ್ಗೊಂದು ಜವಾಬ್ದಾರಿ ಇದೆ. ಆ ಹಳೆ ಚಾಳಿನ ಬಿಟ್ಬಿಡಿ, ಅಭಿವೃದ್ಧಿ ಪರ ರಾಜಕಾರಣ ಮಾಡೋಣ, ನಾವು ಚಿಂತನೆ ಮಾಡೋಣ. ಕರ್ನಾಟಕದಲ್ಲಿದ್ದೀವಿ ನಾವು, UPಯಲ್ಲಿ ಮಾಡ್ತಾರೆ ಬುಲ್ಡೋಸರ್ ರಾಜಕಾರಣ, ಆಮೇಲೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಬೆಂಗಾಲಲ್ಲಿ ಮಾಡ್ತಿರುವಂಥ ಒಂದು ತಳಮಟ್ಟದ ಒಂದು ರಾಜಕಾರಣ ಮಾಡಬೇಕಾಗಿಲ್ಲ. ಕರ್ನಾಟಕದಲ್ಲಿ ಸಭ್ಯರಿದ್ದಾರೆ, ಅವ್ರ ಜೊತೆ ನಾವು ಸಭ್ಯವಾದಂಥ ರಾಜಕಾರಣಕ್ಕೆ ಇಳಿಯೋಣ. ಅದರಿಂದ ಕರ್ನಾಟಕಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಮಗೆ ಒಳ್ಳೆಯದು. ಈ ಮುಜುಗರದಲ್ಲಿ ಬೀಳಬೇಕಾಗಿಲ್ಲ. ಇಂಥ ಒಂದು ಚರ್ಚೆಯಲ್ಲಿ ಇವರು BJP ಅವರು ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇರೋದನ್ನ, ಅರ್ಧ ಸತ್ಯಗಳನ್ನು ಅವ್ರು ಹೇಳ್ತಾ ಇದ್ರಲ್ಲ, ಇವರು ಕೆಲವೊಂದು ದೇಶಗಳಲ್ಲಿ ಕಲ್ಲು ಒಗೆಯೋದು ಕಲಿಸ್ತಾರೆ ಅಂತ ಅವ್ರು ಅರ್ಧ ಸತ್ಯ ಹೇಳಿದ್ರು. ಕಲ್ಲು ಏನಕ್ಕೆ ಹೋಗಿತಾರೆ, ಕಲ್ಲು ಏನಕ್ಕೆ ಹೋಗಿತಾರೆ ಅನ್ನೋದನ್ನ ಅವ್ರು ಹೇಳಿಲ್ಲ. ಅಲ್ಲಿ ಕೆಟ್ಟದನ್ನು ನಡೆದಾಗ ಕಲ್ಲು ಹೋಗಿತಾರೆ ಅನ್ನೋದನ್ನ, ಅದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಖಂಡಿಸಬೇಕಾಗಿರೋದು BJP ಅವ್ರಿಗಿದೆ. ನಾನೇನು ಹೇಳೋದು ಅಂತ ಹೇಳಿದ್ರೆ, ಕಾಂಗ್ರೆಸ್ಸು ಮತ್ತು ಆಪ್ನ ಹಾಗೆ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ತಿರುಗಿದ್ರೆ ಆಗಲಿಲ್ಲ. ಆ ಸಂವಿಧಾನ ತೆಗೆದು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದ ರೀತಿ ಈ ದೇಶವನ್ನ ಆಳ್ಬೇಕು. ಸರ್ವರಿಗೂ ಸಮಪಾಲು ಸಮಬಾಳು, ಎಲ್ಲರನ್ನ ಪ್ರೀತಿಯಿಂದ ಕಾಣಿ. ಆದ್ರೆ ಸಂವಿಧಾನವನ್ನ ಕೈಯಲ್ಲಿ ತೋರಿಸ್ಬಿಟ್ಟು ಶಾರಿಯಾ ಒಪ್ಕೊಳ್ತೀನಿ ಅನ್ನೋದನ್ನ ಬಂದ್ ಮಾಡಿ. ಇವತ್ತು ಎಲ್ಲ ದೇಶ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಸದ್ಯ
ಕರ್ನಾಟಕದಲ್ಲಿ ಧರ್ಮ ದಂಗಲ್ ಆರಂಭವಾಗಿದೆ. ಇದು ಕರ್ನಾಟಕದ ಪ್ರಗತಿಗೆ ಅಭಿವೃದ್ಧಿಗೆ ಮಾರಕ. ಇದು ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.